ಅಲ್ಲೆಲೂಯಾ, ಪ್ರೈಸ್ ದ ಲಾರ್ಡ್. ದೇವರಿಗೆ ಮಹಿಮೆ ಆಗಲಿ. ಈಗಾಗಲೇ 40 ದಿವಸದ ಉಪವಾಸ ಕೂಟಗಳನ್ನು ನಾವು ಆರಂಭಿಸಿದ್ದೇವೆ. 10 ತಾರೀಕಿಗೆ ಸ್ಟಾರ್ಟ್ ಆಗಿದೆ. ಇವತ್ತಿಗೆ 11ನೇ ದಿವಸವಾಗಿದೆ. ಈ ಕೂಟದಲ್ಲಿ ದೇವರು ಅನೇಕರನ್ನು ಆಶೀರ್ವಾದ ಮಾಡ್ತಾ ಇದ್ದಾನೆ. ಅನೇಕ ದೇಶ ವಿದೇಶಗಳಲ್ಲಿ ಶಕ್ತವಾಗಿ ಉಪಯೋಗಿಸಲ್ಪಡುವಂಥ ದೇವ ಸೇವಕರು ಈ ಕೂಟದಲ್ಲಿ ಬಂದು ಸೇವೆ ಮಾಡ್ತಾ ಇದ್ದಾರೆ. ನೀವು ಅವರ ಪ್ರಯಾಣಗಳಿಗಾಗಿ ಮತ್ತು ಕೂಟಗಳಿಗಾಗಿ ಸತತವಾಗಿ ಪ್ರಾರ್ಥಿಸಬೇಕಾಗಿ ನಿಮ್ಮಲ್ಲಿ ನಾನು ಕೇಳಿಕೊಳ್ತೇನೆ. ಇವತ್ತು ನಾವು ದೇವರ ವಾಕ್ಯದ ಧ್ಯಾನಕ್ಕೋಸ್ಕರವಾಗಿ ನಾವು ಕೆಲವೊಂದು ವಾಕ್ಯಗಳು ತೆಗೆಯುವ. ಅಪೊಸ್ತಲಕೃತ್ಯ 22 ಅಧ್ಯಾಯ 10ನೇ ವಚನ, ಆಕ್ಟ್ಸ್ ಆಫ್ ಅಪೊಸ್ಟಲ್ ಚಾಪ್ಟರ್ 22 ವರ್ಸಸ್ 10 ವಾಕ್ಯನ ಓದಿಕೊಳ್ಳೋಣ. ಆಗ ನಾನು ಕರ್ತನೇ, ನಾನೇನು ಮಾಡಬೇಕು ಎಂದು ಕೇಳಲು ಕರ್ತನು ನನಗೆ, ನೀನೆದ್ದು ದಮಸ್ಕದೊಳಗೆ ಹೋಗು, ಮಾಡುವುದಕ್ಕೆ ನಿನಗೆ ನೇಮಿಸಿರುವುದನ್ನೆಲ್ಲ ಅಲ್ಲಿ ತಿಳಿಸಲ್ಪಡುವುದು ಎಂದು ಹೇಳಿದರು. ಆಮೆನ್. ನಾವು ಪ್ರಾರ್ಥಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದೊಂದಿಗೆ ನಿನ್ನ ಪಾದಕ್ಕೆ ನಾವು ಬಂದಿದ್ದೇವೆ. ಕರ್ತನೇ, ಒಳ್ಳೆಯ ಸಮಯಕ್ಕಾಗಿ ನಿನ್ನನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೇವೆ ಸ್ವಾಮಿ. ನಿನ್ನ ಸಾನ್ನಿಧ್ಯ ನಮ್ಮ ಮಧ್ಯದಲ್ಲಿ ಇರುವುದಕ್ಕೋಸ್ಕರ ಸ್ತೋತ್ರ. ಸ್ತುತಿ ಮತ್ತು ಆರಾಧನೆ ಯಜ್ಞವನ್ನು ಅಂಗೀಕಾರ ಮಾಡಿ ನಿನ್ನ ಮಹಿಮೆ ಹೊಂದಿದ್ದಕ್ಕಾಗಿ ಕರ್ತನೆ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ರಾಜ್ಯ ಜೀವಳ ವಾಕ್ಯದ ಮೂಲಕ ನಮ್ಮೆಲ್ಲರ ಜೊತೆಯಲ್ಲಿ ಮಾತಾಡು. ಮಾತ್ರವಲ್ಲ, ಇಲ್ಲಿ ಅನೇಕರು ಕಣ್ಣೀರಲ್ಲಿ ಬಂದಿದ್ದಾರೆ, ದುಃಖದಲ್ಲಿ ಬಂದಿದ್ದಾರೆ, ವೇದನೆಯಲ್ಲಿ ಬಂದಿದ್ದಾರೆ, ರೋಗದಲ್ಲಿ ಬಂದಿದ್ದಾರೆ, ಕಟ್ಟಲ್ಪಟ್ಟ ಅವಸ್ಥೆಯಲ್ಲಿ ಬಂದಿದ್ದಾರೆ. ಕರ್ತನೆ, ಅವರೆಲ್ಲರನ್ನು ಮುಟ್ಟಿ ದಿವಸದಲ್ಲಿ ಪರಿಪೂರ್ಣದ ಸೌಖ್ಯವನ್ನು, ಬಿಡುಗಡೆಯನ್ನು, ದೈವಿಕವಾದ ಸಮಾಧಾನವನ್ನು ಕರ್ತನೆ ಪರಲೋಕದಿಂದ ಅನುಗ್ರಹಿಸಿಕೊಡಬೇಕಾಗಿ ನಿನ್ನಲ್ಲಿ ಕೇಳಿಕೊಡ್ತೇನೆ. ಮಾತ್ರವಲ್ಲ, ಆನ್ಲೈನ್ನಲ್ಲಿ ಆಸರೆ ಟಿವಿಯಲ್ಲಿ ಕರ್ತನೆ, ಮಾತ್ರವಲ್ಲ ಕರ್ತನೆ, ಅನೇಕ ಒಂದು ಯೂಟ್ಯೂಬ್ನಲ್ಲಿ, ಫೇಸ್ಬುಕ್, ಅನೇಕ ವಿಧವಾಗಿ ಈ ಒಂದು ಆರಾಧನೆ ವೀಕ್ಷಿಸುತ್ತಿರುವಂಥ ಜನರ ಜೀವಿತದಲ್ಲಿ ಕೂಡ ನಿನ್ನ ಬಿಡುಗಡೆ ಪ್ರಕಟವಾಗಲಿ ಎಂಬುದಾಗಿ ಕರ್ತನೆ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಸ್ವಾಮಿ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ನಾವು ಬೇಡಿ ಹೊಂದಿದ್ದೇವೆ ನಮ್ಮ ತಂದೆ ಆದೇವರೇ, ಆಮೆನ್. ಹಲ್ಲೆಲೂಯಾ, ಪ್ರೈಸ್ ಗಾಡ್. ಇವತ್ತು ನನ್ನ ಪ್ರಸಂಗದ ತಲೆಬರಹ ದೇವರ ಚಿತ್ತ. ಹಲ್ಲೆಲೂಯಾ. ಎಲ್ಲರಡಿ ದೇವರ ಚಿತ್ತ. ಕೈ ಕೊಟ್ಟು ಬದಿಯವರಿಗೆ ಹೇಳಿ, ದೇವರ ಚಿತ್ತ. ಇಲ್ಲಿ ನಾವು ಓದಿದಂಥ ವಾಕ್ಯ ಅಪೊಸ್ತಲಕೃತ್ಯ 22 ಅಧ್ಯಾಯದ 10ನೇ ವಾಕ್ಯದಲ್ಲಿ ಓದುತ್ತೇವೆ. ದಮಸ್ಕದ ಬೀದಿಯಲ್ಲಿ ದೇವರನ್ನು, ಯೇಸು ಸ್ವಾಮಿಯನ್ನು ಸಂಧಿಸಿದಂತಹ ಈ ಒಂದು ಅಪೊಸ್ತಲನ ಪೌಲನ ಬಾಯಿಂದ ಬಂದಂತಹ ಮೊದಲ ಪ್ರಾರ್ಥನೆಯಾಗಿದೆ. ನಾವು ನೋಡ್ತೇವೆ, ಯಾರೆಲ್ಲ ಕರ್ತನಾದ ಯೇಸು ಸ್ವಾಮಿಯನ್ನು ಅಂಗೀಕರಿಸುತ್ತಾರೆ, ಯಾರೆಲ್ಲ ಸತ್ಯ ಮಾರ್ಗದಲ್ಲಿ ನಡೀತಾರೆ, ಅವರೆಲ್ಲರನ್ನು ಸಂವರಿಸುವುದಕ್ಕಾಗಿಯೂ ಅವರಿಗೆ ಬೇಡಿ ಹಾಕಿ ಯೆರೂಸಲೇಮಿಗೆ ಎಳ್ಕೊಂಡು ಬರುವುದಕ್ಕೋಸ್ಕರ, ಜೈಲಿಗೆ ಹಾಕುವುದಕ್ಕೋಸ್ಕರವಾಗಿ ಅಪೊಸ್ತಲ ಪೌಲನು ಹೊರಟಿದ್ದ. ಹಿರಿಸಭೆಯವರ, ಮಹಾಯಾಜಕರ ಅಪ್ಪಣೆ ಪತ್ರವನ್ನು ತೆಗೆದುಕೊಂಡು ಆತನು ಹೋಗ್ತಾ ಇದ್ದ. ದಮಸ್ಕದ ಹತ್ತಿರವಾಗಿ ನಾವು ನೋಡ್ತೇವೆ, ದಮಸ್ಕದ ಹತ್ತಿರವಾಗಿ ಆತನು ಹೋಗುತ್ತಿರುವ ಒಂದು ಸಂದರ್ಭದಲ್ಲಿ ಪರಲೋಕದಿಂದ ಒಂದು ಮಿಂಚು ಹೊಳೆಯಿತು. ಆ ಮಿಂಚು ಹೊಳೆದು ಒಂದು ವಾಣಿ ಉಂಟಾಗ್ತಾ ಇದೆ. ಆ ವಾಣಿಯಿಂದ ಒಂದು ಮಾತನ್ನು ಆತನು ಕೇಳ್ತಾ ಇದ್ದಾನೆ. ಏನೆಂದರೆ, ಸೌಲನೇ ಸೌಲನೇ, ಯಾಕೆ ನನ್ನನ್ನು ಹಿಂಸೆ ಪಡಿಸುತ್ತಿ ಎಂಬುದಾಗಿ. ಆಗ ಅವನ ಬಾಯಿಂದ ಬಂದ ಮೊದಲ ಪ್ರಾರ್ಥನೆ ಆಗಿದೆ, ಏನು? ಕರ್ತನೆ, ನೀನು ಯಾರು? ಎರಡನೇ ಪ್ರಾರ್ಥನೆ ಈಗ ಓದಿದಂಥ ವಾಕ್ಯ ಅಪೊಸ್ತಲಕೃತ್ಯ, ಅದನ್ನು ನಾವು 9ನೇ 5ನೇ ವಾಕ್ಯದಲ್ಲಿ ಓದ್ತೇವೆ. ಅಪೊಸ್ತಲಕೃತ್ಯ 9:5 ಓದ್ತೇವೆ. ಕರ್ತನೆ, ನೀನಾರು ಎಂಬುದಾಗಿ ಆತನು ಕೇಳ್ತಾ ಇದ್ದಾನೆ. ಆ ವಾಕ್ಯ ಓದಿ ಸಿಕ್ಕಿದ್ರೆ ಆಕ್ಟ್ಸ್ ಚಾಪ್ಟರ್ 9:5. ಅವನು ಕರ್ತನೆ ನೀನಾರು ಎಂದು ಕೇಳಿದಕ್ಕೆ, ನೀನಾರು ಎಂದು ಸಾಕು, ನೀನಾರು, ನೀನು ಹಿಂಸೆ ಪಡಿಸುವಂತ ಯೇಸು ಎಂಬುದಾಗಿ ಕರ್ತನಲ್ಲಿ ಹೇಳುವಂಥದ್ದನ್ನು ನೋಡ್ತೇವೆ. ಅಂದರೆ ಕ್ರೈಸ್ತರಿಗೆ ಯಾರಾದರೂ ಹಿಂಸೆ ಕೊಟ್ಟರೆ ಅದು ಯೇಸುವಿಗೆ ಹಿಂಸೆ ಕೊಟ್ಟ ಹಾಗೆ. ಯಾಕಂದರೆ ಸಭೆ ಕ್ರಿಸ್ತನ ದೇಹವಾಗಿದೆ. 1 ಕೊರಿಂಥ 12:27 ನಾವು ನೋಡ್ತೇವೆ. ಎಫೆಸ 4:12, ಎಫೆಸ 4:16, ಎಫೆಸ 5:30, ಎಫೆಸ 2:23 ನೋಡ್ತೇವೆ. ಸಭೆ ಕ್ರಿಸ್ತನ ದೇಹವಾಗಿದೆ. ಸಭೆ ಹಿಂಸಿಸುವಾಗ, ಸಭೆ ಅಂದರೆ ಯಾರು? ನಾವು ರಕ್ಷಣೆ ಹೊಂದಿದ ದೇವಜನರ ಗುಂಪಾಗಿದೆ. ಆದ ಕಾರಣ ಸಭೆ ಹಿಂಸಿಸುವಾಗ ಆ ಹಿಂಸೆ ಕ್ರಿಸ್ತನಿಗೆ ಕೊಟ್ಟಂತೆ. ಅದಕ್ಕೆ ಜಕಾರಿಯ 2:8, ಜಕಾರಿಯ ಚಾಪ್ಟರ್ 2:8 ಓದ್ತೇವೆ, ನಿಮ್ಮನ್ನು ತಾಕುವವನು
ಕರ್ತನ ಕಣ್ಣ ಗುಡ್ಡೆಗಳನ್ನು ತಾಕುತ್ತಾನೆಂಬುದಾಗಿ ಅಲ್ಲಿ ದೇವರು ಹೇಳಿರುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಆಗ ಅವನು ಏನು ಹೇಳ್ತಾ ಇದ್ದಾನೆ? ನೀನು ಯಾರು? ನನ್ನ ಸೃಷ್ಟಿ ಮಾಡಿದ ದೇವರೇ ನೀನು ಯಾರಪ್ಪ? ನನಗೆ ರಕ್ಷಣೆ ಕೊಡುವಂಥ ದೇವರು, ಪಾಪದಿಂದ ವಿಮೋಚಿಸುವ ದೇವರು, ಪಾಪದ ಶಿಕ್ಷೆಯಾದ ನಿತ್ಯ ನರಕದಿಂದ ಬಿಡುಗಡೆ ಮಾಡುವ ದೇವರು, ನೀನು ಯಾರು ಎಂಬುದಾಗಿ ಇಲ್ಲಿ ಕೇಳುವಂತಹ ಪೌಲನನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಅಲ್ಲಲ್ಯ, ಅವಾಗ ಅವನ ಹೆಸರು ಸೌಲ ಆಗಿತ್ತು. ಆ್ಯಕ್ಚುಲಿ ಸೌಲ ಪೌಲ ಆದದಲ್ಲ. ಸೌಲ ಎಂಬುವಂಥದ್ದು ಇಬ್ರಿಯ ಹೆಸರು. ಸೌಲ ಅಂದರೆ ಇಬ್ರಿಯ ಹೆಸರು, ಪೌಲ ಅಂದರೆ ಗ್ರೀಕ್ ಹೆಸರು. ಗ್ರೀಕ್ ಅಂದರೆ ಅನ್ಯರು. ಗ್ರೀಕ್ ನಾವು ನೋಡ್ತೇವೆ. ಗ್ರೀಕರ ಮಧ್ಯದಲ್ಲಿ ಆತನು ಆ ವಿಶಾಲವಾದ ಸೇವೆ ಮಾಡಿ ಪ್ರಸಿದ್ಧನಾದುದರಿಂದ ಪೌಲ ಎಂಬ ಹೆಸರಿನಲ್ಲಿ ಆತನು ಪ್ರಖ್ಯಾತಿ ಹೊಂದಿದನು. ಪ್ರೈಸ್ ಗಾಡ್. ಈಗ ಕನ್ನಡದಲ್ಲಿ ಯೋಹನ್ ಎಂಬುದಾಗಿಡುವುದಾದರೆ ಆಂಗ್ಲ ಭಾಷೆಯಲ್ಲಿ ಜಾನ್ ಎಂಬುದಾಗಿ ಕರೀತಾರೆ, ಹೌದಾ? ಪ್ರೈಸ್ ಗಾಡ್. ಆಂಗ್ಲದಲ್ಲಿ ಜೀಸಸ್ ಎಂಬುದಾಗಿ ಹೇಳಿದರೆ, ಕನ್ನಡದಲ್ಲಿ ಯೇಸು ಎಂಬುದಾಗಿ ಹೇಳ್ತೇವೆ, ಹಿಂದಿಯಲ್ಲಿ ಯೇಸು ಎಂಬುದಾಗಿ ಹೇಳ್ತೇವೆ, ಹಿಬ್ರಿಯಾದಲ್ಲಿ ಯೇಸುವಾ ಎಂಬುದಾಗಿ ಹೇಳ್ತಾರೆ. ಪ್ರೈಸ್ ಗಾಡ್. ಬೇರೆ ಬೇರೆ ಭಾಷೆಗೆ ಆ ಒಂದು ಹೆಸರು ಬರುವಾಗ ಪ್ರೊನೌನ್ಸ್ಮೆಂಟ್ ಬೇರೆ ಆಗಿರ್ತದೆ. ಆದ ಕಾರಣ ಸೌಲನು ಒಂದೇ ಹೆಸರು, ಪೌಲನು ಒಂದೇ ಹೆಸರಾಗಿದೆ. ಪ್ರೈಸ್ ಗಾಡ್. ಹೆಸರು ಬದಲಾವಣೆ ಆಗಲಿಲ್ಲ. ಗ್ರೀಕರ ಮಧ್ಯದಲ್ಲಿ ಆತನು ಸೇವೆ ಮಾಡಿದ್ರಿಂದಾಗಿ ಪೌಲ ಎಂಬ ಹೆಸರಿನಲ್ಲಿ ಆತನು ಪ್ರಖ್ಯಾತಿಯಾದನು. ಆದರೆ ಇಲ್ಲಿ ನೋಡಿ, ಇಲ್ಲಿಯವರೆಗೆ ತನ್ನ ಸ್ವಂತ ಇಷ್ಟದ ಪ್ರಕಾರ ಜೀವಿಸಿದಂಥ ಅಪೊಸ್ತಲನಾದ ಪೌಲನು ಆಗ ಅಪೊಸ್ತಲನಾಗಿರಲಿಲ್ಲ. ಇಲ್ಲಿ ಸೌಲನ್ ಏನು ಮಾಡ್ತಾ ಇದ್ದಾನೆ? ಎರಡೇ ಪ್ರಾರ್ಥನೆ. ಕರ್ತನು ಆತನನ್ನು ಸಂಧಿಸುವಾಗ ಕೇಳುವಂಥ ಎರಡು ವಿಧವಾದ ಪ್ರಾರ್ಥನೆ ನೋಡ್ತವೆ. ಕರ್ತನೆ ನೀನು ಯಾರು? ನಾನು ನಿನ್ನ ತಿಳ್ಕೋಬೇಕು. ನೋಡಿ, ಕೆಲವು ವರ್ಷಗಳ ನಂತರ ಈಗ ಅಪೊಸ್ತಲನಾಗಿದ್ದಾನೆ, ಅನೇಕ ಸಭೆಗಳನ್ನು ಸ್ಥಾಪನೆ ಮಾಡಿದ್ದಾನೆ, ಅನೇಕ ಸಾವಿರಾರು ಶಿಷ್ಯರು ಆತನಿಗಿದ್ದಾರೆ. ಈಗ ಸೆರೆಮನೆಯಲ್ಲಿ ಫಿಲಿಪ್ಪಿಯ ಸೆರೆಮನೆಯಲ್ಲಿದ್ದಾನೆ. ಸೆರೆಮನೆಯಲ್ಲಿ ಇದ್ದುಕೊಂಡು ಆತನಿಂದ ಬಾಯಿಂದ ಬರುವಂಥ ಒಂದು ಮಾತು ಫಿಲಿಪ್ಪಿ 3:10 ಓದ್ತೇವೆ. ನಾನು ಆತನನ್ನು ಅಂದರೆ ಕ್ರಿಸ್ತನನ್ನು, ಆತನ ಅತ್ಯಧಿಕವಾದ ಶಕ್ತಿಯನ್ನು, ಪುನಃಸಂದಲ್ಲಿರುವಂಥ ಶಕ್ತಿಯನ್ನು, ಆತನ ಬಾಧೆಗಳಲ್ಲಿ ಪಾಲುಗಾರರಾಗಿರುವಾಗ ಸಿಗುವಂಥ ಆ ಪದವಿಯನ್ನು ತಿಳುಕೊಂಡು ಮರಣದ ಪರ್ಯಾಂತರ ಆತನಿಗೆ ಸ್ವರೂಪನಾಗಬೇಕೆಂಬುದು ನನ್ನ ಕುತೂಹಲ, ಬಯಕೆಂಬುದಾಗಿ ಆತನು ಹೇಳುವಂತ ನೋಡ್ತೇವೆ. ಇಷ್ಟು ವರ್ಷಗಳ ನಂತರವೂ ಕೂಡ ನಾನು ಇನ್ನೂ ಆತನ ತಿಳ್ಕೋಬೇಕೆಂಬುದಾಗಿ ಹೇಳುವಂಥ ಅಪೊಸ್ತಲ ಪೌಲನನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ಹಲ್ಲೆಲೂಯ. ನಮಗೆ ದೇವರನ್ನು ತಿಳ್ಕೊಳ್ಬೇಕಾದ್ರೆ ಜೀವನವೇ ಸಾಕಾಗಲ್ಲ ಪ್ರಿಯರೇ, ವರ್ಷಗಳೇ ಸಾಕಾಗಲ್ಲ ಪ್ರಿಯರೇ. ನಾವು ಮುಂದಕ್ಕೆ ಹೋಗುವಾಗ ದೇವರನ್ನು ತಿಳ್ಕೊಳ್ತಾ ನಾವು ಹೋಗುತ್ತೇವೆ. ಎರಡನೇ ಪ್ರಾರ್ಥನೆಯಾಗಿತ್ತು ಅಪೊಸ್ತಲಕೃತ್ಯ 22:10. ಕರ್ತನೇ ನನ್ನ ವಿಷಯದಲ್ಲಿ ನಿನ್ನ ಚಿತ್ತ ಏನು? ಪ್ರೈಸ್ ಗಾಡ್. ಈ ಪ್ರಾರ್ಥನೆ ಪ್ರತಿಯೊಂದು ದೇವಜನರು ಪ್ರತಿಯೊಂದು ದಿವಸ ಪ್ರಾರ್ಥನೆ ಮಾಡಬೇಕು. ಕರ್ತನೇ ನನ್ನ ವಿಷಯದಲ್ಲಿ ನಿನ್ನ ಚಿತ್ತ ಏನು? ನನ್ನ ಕುಟುಂಬದ ವಿಷಯದಲ್ಲಿ ನಿನ್ನ ಚಿತ್ತ ಏನು? ನನ್ನ ಸಭೆಯ ವಿಷಯದಲ್ಲಿ ನಿನ್ನ ಚಿತ್ತ ಏನು? ಅಥವಾ ನನ್ನ ಸ್ನೇಹಿತರ ವಿಷಯ ನಿನ್ನ ಚಿತ್ತ ಏನು? ಪ್ರಾರ್ಥಿಸು. ಯಾರಿಗೋಸ್ಕರ ಪ್ರಾರ್ಥಿಸ್ತೇವೆ ಅವರ ಕುರಿತಾಗಿ ನಿನ್ನ ಚಿತ್ತ ಏನಪ್ಪ, ನಿನ್ನ ಚಿತ್ತ ಏನೆಂಬುದಾಗಿ ನಾವು ಪ್ರಾರ್ಥಿಸುವಾಗ ದೇವರು ತನ್ನ ಚಿತ್ತವನ್ನು ಪ್ರಕಟಪಡಿಸ್ತಾನೆ. ಇದನ್ನು ಕೇಳಿದಾಗ 22ನೇ ಅಧ್ಯಾಯದಲ್ಲಿ 10ನೇ ವಾಕ್ಯದಲ್ಲಿ ಕರ್ತನಲ್ಲಿ ಉತ್ತರ ಕೊಡ್ತಾನೆ. ನೀನು ದಮಸ್ಕದ ಬೀದಿಯೊಳಗೆ ಹೋಗಬೇಕು, ನೆಟ್ಟನೆಂಬ ಬೀದಿಗೆ ಹೋಗಬೇಕು. ಅಲ್ಲಿ ಒಬ್ಬ ವ್ಯಕ್ತಿ ಅನನೇಬವನು ಅಲ್ಲಿ ನಿನಗೆ ಸಿಗುತ್ತಾನೆ. ಆತನಿಗೆ ನನ್ನ ಅಪ್ಪಣೆ ಕೊಡ್ತಿದ್ದೇನೆಂಬುದಾಗಿ ನಿನ್ನ ಕಣ್ಣು ತೆರೆಯುವುದಕ್ಕೋಸ್ಕರ ಕೆಲವೊಂದು ಮಾಹಿತಿಯನ್ನು ದೇವರು ಅವನಿಗೆ ಚಿತ್ತವನ್ನು ತಿಳಿಯಪಡಿಸುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ಒಂದು ವೇಳೆ ಪೌಲನು ಆ ಸಮಯದಲ್ಲಿ ಹೇಳಿದರೆ ಇಲ್ಲ ನಾನು ಹೋಗಲ್ಲ, ನನ್ನ ಮಾರ್ಗದ ಹೋಗ್ತೇನೆ ಎಂಬುದಾಗಿ ಹೇಳಿದ್ರೆ ಅವನ ಆರೋಗ್ಯ ಕಳ್ಕೊಳ್ತದೆ, ಕಣ್ಣಿನ ದೃಷ್ಟಿಯನ್ನು ಶಾಶ್ವತವಾಗಿ ಆತನು ಕಳ್ಕೊಳ್ತಾ ಇದ್ದ. ಮಾತ್ರವಲ್ಲ ಶ್ರೇಷ್ಠವಾದ ಅಪೊಸ್ತಲಿಕ ಕರೆಯನ್ನು ಕೂಡ ಆತನು ಕಳ್ಕೊಳ್ತಾ ಎಂಬುದಾಗಿ ಹೇಳುವುದಕ್ಕೆ ನಾನು ಇಷ್ಟಪಡ್ತೇನೆ ಪ್ರಿಯರೇ. ಇಲ್ಲಿ ನಾವು ನೋಡ್ತೇವೆ ಹಿಬ್ರೂ ಪದದ ರ್ಯಾಡ್ಸನ್ ಎಂಬಂಥ ಪದ, ಹಿಬ್ರೂ ಪದದ ರ್ಯಾಡ್ಸನ್ ಎಂಬುದಾಗಿರುವಂಥ ಪದ, ಗ್ರೀಕ್ ತೆಲೋ ಎಂಬುದಾಗಿ ಹೇಳುವಂಥ ಪದ ಬಯಕೆ, ಚಿತ್ತ, ಸಂಕಲ್ಪ, ಯೋಜನೆ, ಇಷ್ಟ ಎಂಬಂಥ ಪದಗಳ ಅರ್ಥವನ್ನು ಕೊಡುತ್ತದೆ. ಅರ್ಥ ಆಯ್ತಾ? ಪ್ರೈಸ್ ಗಾಡ್. ಹಿಬ್ರೂನಲ್ಲಿ ರ್ಯಾಡ್ಸನ್, ಗ್ರೀಕ್ನಲ್ಲಿ ತೆಲೋ ಎಂಬಂಥ ಎರಡು ಪದಗಳು. ಈ ಒಂದು ಪದಗಳು ಚಿತ್ತ, ಇಷ್ಟ, ಬಯಕೆ, ಸಂಕಲ್ಪ ಮತ್ತು ಯೋಜನೆ ಎಂಬಂಥ ಅರ್ಥವನ್ನು ಕೊಡುವಂಥದ್ದು ಆಗಿದೆ ಪ್ರಿಯರೇ. ಇಲ್ಲಿ ಆತನು ಕೇಳುವಂಥದ್ದು
ದೇವರು ಇಲ್ಲಿವರೆಗೆ ನನ್ನ ಚಿತ್ತವನ್ನು ಮಾಡಿದೆ, ಇನ್ನು ಮುಂದೆ ನನ್ನ ಕುರಿತಾಗಿ ನಿನ್ನ ಚಿತ್ತ ಏನೆಂಬುದಾಗಿ ಆತನು ಕೇಳುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಯಾಕಂದ್ರೆ ಏಷ್ಯ 53:6 ವಾಕ್ಯದಲ್ಲಿ ಓದ್ತೇವೆ, ಪ್ರತಿಯೊಬ್ಬನು ತನ್ನದೇ ಆದಂಥ ನಾವೆಲ್ಲರೂ ದಾರಿ ತಪ್ಪಿದ ಕುರಿಗಳಂತೆ ತೊಳಲುತ್ತಿದ್ದೆವು, ಪ್ರತಿಯೊಬ್ಬನು ತನ್ನದೇ ಆದಂಥ ದಾರಿಯನ್ನು ಹಿಡಿದುಕೊಂಡು ಹೋಗುತ್ತಾ ಇದ್ದ ಎಂಬುದಾಗಿ ಆ ವಾಕ್ಯದಲ್ಲಿ ಓದುತ್ತೇವೆ. ಪ್ರಿಯರೇ, ಸೌಲನು ಕೂಡ ತನ್ನದೇ ಆದಂಥ ಇಷ್ಟದ ಪ್ರಕಾರವಾಗಿ ಜೀವಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತೇವೆ. ಇಲ್ಲಿ ಕೆಲವೊಂದು ದೇವರ ಚಿತ್ತಕ್ಕೆ ಒಂದು ಸಂಬಂಧವಾದ ಕೆಲವು ವಾಕ್ಯಗಳ ಕುರಿತಾಗಿ ನಾವೀಗ ಧ್ಯಾನ ಮಾಡೋಣ. ಮೊದಲದಾಗಿ ನಾವು ಓದುವ ಮತ್ತಾಯನ ಸುವಾರ್ತೆ 8ನೇ ವಾಕ್ಯ, ಬುಕ್ ಆಫ್ ಮ್ಯಾಥ್ಯೂ ಚಾಪ್ಟರ್ 8 ವರ್ಸಸ್ 2. ಇಲ್ಲಿ ಕುಷ್ಠರೋಗಿ ಯೇಸು ಕ್ರಿಸ್ತನ ಬಳಿಗೆ ಬಂದು ಕೇಳುವಂತ ಒಂದು ಪ್ರಾರ್ಥನೆ ನಾವು ನೋಡ್ತಾ ಇದ್ದೇವೆ. ಕರ್ತನೇ, ನಿನಗೆ ಚಿತ್ತ ಇದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ. ಓದುವ. ಒಬ್ಬ ಕುಷ್ಠರೋಗಿಯು ಯೇಸುವಿನ ಬಳಿಗೆ ಬಂದು ಆತನಿಗೆ ಅಡ್ಡ ಬಿದ್ದು, ಸ್ವಾಮಿ, ನಿನಗೆ ಮನಸ್ಸಿದ್ದರೆ ನನ್ನನ್ನು ಶುದ್ಧ ಮಾಡಬಲ್ಲೆ ಅಂದನು. ಆಂಗ್ಲದಲ್ಲಿ ಓದುವುದಾದ್ರೆ, ಇಂಗ್ಲಿಷಲ್ಲಿ ಅದನ್ನು ಓದುವುದಾದ್ರೆ, ನಿನ್ನ ಚಿತ್ತ ಎಂಬಂತ ಪದ ಇಲ್ಲಿ ಮನಸ್ಸು ಮತ್ತು ಚಿತ್ತ ಒಂದೇ ಆಗಿದೆ. ನಿನಗೆ ಮನಸ್ಸಿದ್ದರೆ, ನಿನಗೆ ಚಿತ್ತ ಇದ್ದರೆ, ನಿನಗೆ ಇಷ್ಟ ಇದ್ದರೆ ಕರ್ತನೆ, ನೀ ನನ್ನನ್ನು ಶುದ್ಧ ಮಾಡಬಲ್ಲೆಂಬಂತ ಪ್ರಾರ್ಥನೆಯನ್ನು ಆತನು ಮಾಡ್ತಾ ಇದ್ದಾನೆ. ಯಾಕೆ ಆ ರೀತಿ ಆತನು ಪ್ರಾರ್ಥನೆ ಮಾಡಿರಬಹುದು? ನಿನ್ನ ಚಿತ್ತ ಇಲ್ಲದ ಸೌಖ್ಯ ನನಗೆ ಬೇಡ, ನಿನ್ನ ಚಿತ್ತ ಇಲ್ಲದಂತ ಒಂದು ಬಿಡುಗಡೆ ನನಗೆ ಬೇಡ. ಕಾರಣ ಏನೆಂದರೆ, ಅನೇಕ ಸಲ ನಾವು ಬಯಸುವಂಥದ್ದು, ನಾವು ಇರುವಂಥ ಸಮಸ್ಯೆಗಳಿಂದ ಬೇಗನೆ ಹೊರಗೆ ಬರಬೇಕೆಂಬುದಾಗಿ ನಾವು ಅನೇಕ ಸಮಯದಲ್ಲಿ ಬಯಸುತ್ತೇವೆ. ಆದ ದೇವರ ಚಿತ್ತ ನಾವು ತಿಳ್ಕೋಬೇಕು. ಯಾಕೆಂದರೆ ಇದರ ವಿಷಯ ನಾನು ಹೇಳ್ತೇನೆ. ಯೇಸು ಸ್ವಾಮಿಯ ಬಳಿಯಲ್ಲಿ ಸಾವಿರಾರು ಜನ ಬಂದರು. 2 ರೊಟ್ಟಿ 5 ಮೀನುಗಳ ಮೂಲಕವಾಗಿ, 5 ರೊಟ್ಟಿ 2 ಮೀನುಗಳ ಮೂಲಕವಾಗಿ ಅನೇಕ ಅದ್ಭುತ ಆತನು ಮಾಡಿದ. 5,000 ಗಂಡಸರು ಮಾತ್ರ ಅಲ್ಲಿದ್ದರು, ಹೆಂಗಸರು 5,000, 10,000. ಇಬ್ರಿಯರಿಗೆ, ಇಸ್ರೇಲರಿಗೆ ಜಾಸ್ತಿ ಮಕ್ಕಳು, ಒಂದು 4 ಮಕ್ಕಳಂತ ಎಣಿಸಿದ್ರೆ ಕೂಡ 20,000, 30,000ಕ್ಕಿಂತ ಅಧಿಕ ಜನರು ಅಲ್ಲಿ ಊಟ ಮಾಡಿದರು. ಬೇರೆ ಬೇರೆ ಉದ್ದೇಶಗಳಿಂದ ಯೇಸು ಸ್ವಾಮಿ ಅನೇಕರಿಗೆ ಹಿಂಬಾಲಿಸುವಂಥದ್ದನ್ನು ಅಲ್ಲಿ ಕಾಣ್ತವೆ. ಕುಷ್ಠರೋಗಿಗಳು ಸೌಖ್ಯವಾದರು, ದುರಾತ್ಮ ಪೀಡಿತರು ಬಿಡುಗಡೆ ಹೊಂದರು, ಮಂತ್ರವಾದ ಶಕ್ತಿಗಳು ಅನೇಕರು ಬಿಡುಗಡೆ ಹೊಂದಿದರು, ಸತ್ತಂತ ಅನೇಕರು ಕ್ರಿಸ್ತನ ಮೂಲಕ ಎದ್ದು ಬಂದರು. ಅನೇಕ ಅದ್ಭುತಗಳನ್ನು ಯೇಸು ಅವರ ಮಧ್ಯದಲ್ಲಿ ಮಾಡುವಂಥದ್ದನ್ನು ಕಾಣ್ತೇವೆ. ಆದರೆ ಕೊನೆಯವರೆಗೆ ಕ್ರಿಸ್ತನೊಂದಿಗೆ ಅನೇಕರು ನಿಲ್ಲಲಿಲ್ಲ, ಅನೇಕರು ನಂಬಿಕೆಯಲ್ಲಿ ನಿಲ್ಲಲಿಲ್ಲ ಎಂಬುದಾಗಿ ಅಲ್ಲಿ ಕಾಣ್ತೇವೆ. ಈ ಸಂಗತಿ ಒಂದು ವೇಳೆ ಕುಷ್ಠರೋಗಿ ಕಂಡಿರಬಹುದು ಅಥವಾ ಬೇರೆಯವರಿಂದ ಕೇಳಿರಬಹುದು. ಒಂದು ವೇಳೆ ನೀನು ನನಗೆ ಬಿಡುಗಡೆ ಕೊಟ್ಟು ನಿನ್ನನ್ನು ಬಿಟ್ಟು ಹೋಗುವುದಾದರೆ, ನಾನು ನಿನ್ನ ಸಂಬಂಧ ಬಿಟ್ಟು ಹೋಗುವುದಾದರೆ, ರಕ್ಷಣೆ ನಾನು ಕಳ್ಕೊಳ್ಳುವುದಾದರೆ, ಅದಕ್ಕಿಂತ ಈ ಕುಷ್ಠ ರೋಗದಲ್ಲಿದ್ದುಕೊಂಡೇ ಸಾಯುವವರೆಗೆ ದೇವರೇ ನಿನ್ನನ್ನು ಸೇವಿಸುತ್ತೇನೆಂಬುದಾಗಿತ್ತು ಈ ಕುಷ್ಠರೋಗಿಯ ಪ್ರಾರ್ಥನೆ. ಅಲ್ಲಲ್ವಿಯ ಪ್ರೈಸ್ ಅಲೋ. ಕಳೆದ ನಿಮಗೆ ಗೊತ್ತಿರಬೇಕು, ಈ ಒಂದು ಅನ್ಲಿಮಿಟೆಡ್ ಪ್ರಾರ್ಥನಾ ಕೂಟದಲ್ಲಿ ಎಷ್ಟೋ ಜನರಿಗೆ ಬೇರೆ ಬೇರೆ ರೋಗಗಳಿಂದ ದೇವರು ಸೌಖ್ಯ ಕೊಟ್ಟ. ಕ್ಯಾನ್ಸರ್ ಆಗಿರ್ಬೋದು, ಟ್ಯೂಮರ್ಗಳಾಗಿರ್ಬೋದು, ಕೆಲವು ಪಾರ್ಶ್ವ ರೋಗಿಗಳಾಗಿ, ಕೆಲವೊಂದು ಹಾಲಲ್ಲಿ ಗಡ್ಡೆಗಳಾಗಿರ್ಬೋದು, ಬೇರೆ ಬೇರೆ ಕಾಯಿಲೆಗಳಿಂದ ದುರಾತ್ಮಗಳು ಬಿಟ್ಟು ಹೋದದ್ದಾಗಿರ್ಬೋದು, ಮಂತ್ರವಾದ ಶಕ್ತಿ ಬಿಡುಗಡೆ ಆಗೋದಾಗಿರ್ಬೋದು. ಆದರೆ ಎಷ್ಟೋ ಜನರು ನಂಬಿಕೆಗೋಸ್ಕರ ನಿಲ್ಲಲಿಲ್ಲ. ಅಲ್ಲಲ್ಲಿಯ ನಾವು ಕಳೆದ ದಿವಸ ನೋಡ್ತಾ ಒಬ್ಬ ವ್ಯಕ್ತಿಯನ್ನು ಕೂಡ ಇಲ್ಲಿ ಎತ್ತಿಕೊಂಡು ಬರ್ತೇವೆ. ಆಂಬ್ಯುಲೆನ್ಸಲ್ಲಿ ತಂದರು, ಇಲ್ಲಿ ಆಸ್ಪತ್ರೆ ಡೈರೆಕ್ಟ್ ಆಂಬ್ಯುಲೆನ್ಸಲ್ಲಿ ತಂದು ಅನ್ಲಿಮಿಟೆಡ್ ಪ್ರಾರ್ಥನಾ ಕೂಟದಲ್ಲಿ ಆಕ್ಸಿಡೆಂಟ್ ಆಗಿ 2 ಕಾಲು ಒಡೆದು ಹೋಗಿತ್ತು ಆ ವ್ಯಕ್ತಿದ್ದು. ನೀವೆಲ್ಲ ಕಣ್ಣಲ್ಲಿ ನೋಡಿದ್ದೀರಾ. ಕೊನೆಗೆ ಇಲ್ಲಿ ಒಂದು ನಾವು ವೀಲ್ ಚೇರ್ ಕೊಟ್ಟು, ಇಲ್ಲೇ ನಾವು ಒಂದು ರೂಮ್ ಕೊಟ್ಟು ವೀಲ್ ಚೇರ್ಲಿ ಬರ್ತಾ ಇದ್ರು. ಆದರೆ ಇವತ್ತು ಅವರು ಇಲ್ಲ. ಪ್ರೈಸ್ ಗಾಡ್. ಸೌಖ್ಯ ಆಯಿತು ಅವರಿಗೆ, ಪರಿಪೂರ್ಣ ದೇವ ಸೌಖ್ಯ ಕೊಟ್ಟು ಒಳ್ಳೆಯದಾಗಿ ಸ್ವಲ್ಪ ಸಮಯ ಇಲ್ಲಿ ಸೇವೆ ಕೂಡ ಮಾಡಿದರು. ಇವತ್ತು ಅವರು ಇಲ್ಲ ಕ್ರಿಸ್ತನಲ್ಲಿ. ಅಲ್ಲೆಲ್ಲ ಹೇಗೆ ಎಷ್ಟೋ ಜನ ಬಂದಿದ್ರು. ಸುಮಾರು 98ನೇ ಇಸವಿಯಲ್ಲಿ ನಮ್ಮ ಊರಲ್ಲಿ ಒಂದು ಸಹೋದರಿ, ನಮ್ಮ ಊರಿನವರೇ, ಶಂಕರಪುರದವರೇ ಈಗಲೂ ಇದ್ದಾರೆ. ಅವರಿಗೆ ಬಾನ್ ಕ್ಯಾನ್ಸರ್ ಆಗಿತ್ತು. ಬಾನ್ಸ್ ಕ್ಯಾನ್ಸರ್ ಆಗಿ ಅಜ್ಜರ್ಗಾಡ್ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಇದ್ದರು. ಕೊನೆಗೆ ನಾವಲ್ಲಿ ಪ್ರಾರ್ಥನೆಗಾಗೋದು ಪ್ರಾರ್ಥನೆ ಮಾಡಿದೆವು. ಮತ್ತೆ ಪ್ರಾರ್ಥನೆ ಮಾಡಿ ನಾವು ಮನೆಗೆ ಬಂದೆವು. ಡಿಸ್ಚಾರ್ಜ್ ಆದಾಗ ನಮಗೆ ತಿಳಿಸಿ ಎಂಬುದಾಗಿ ನಾವು ಅವ್ರಿಗೆ ಹೇಳಿ ಬಂದೆವು. ಸ್ವಲ್ಪ ದಿವಸ ಮನೆಯವರಿಗೆ ಹೇಳಿದರು, ವೈದ್ಯರುಗಳು ಹೇಳಿದರು, ಇವರು ಇನ್ನು 3.5 ತಿಂಗಳ ನಂತರ ಇವರು ಸತ್ತು ಹೋಗ್ತಾರೆ ಕರ್ಕೊಂಡು. ಅಂದರೆ ಜೀವ ಇದೆ ಎಂಬುದಾಗಿ ಹೇಳಿಕ್ಕೆ ನಾನು ಬಮಕ್ಕ ನೀವು ಬಂದಿದ್ದೀರಲ್ಲ, ಇಲ್ಲಿಂದ ಇಲ್ಲಿ ನೇತಾಡ್ತಾ ಇತ್ತು. ಹೀಗೆ ಜೀವನೇ ಇಲ್ಲ, ಮೂವ್ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಜೀವ ಇದೆ ಅಂದರೆ ಮುಖದಲ್ಲಿ ಮಾತ್ರ ಜೀವ ಇದೆ ಅಂತ ಗೊತ್ತಾಗ್ತಾ ಇತ್ತು. ಮಾತಾಡ್ತಾ ಇದ್ರು ಮಲಗಿದಲ್ಲೇ, ಅಂಥ ಪರಿಸ್ಥಿತಿ. ಕೊನೆಗೆ ಡಾಕ್ಟರ್ ಅವರ ಮನೆಯವರಿಗೆ ಹೇಳಿದರು, ಇವರು ಸ್ವಲ್ಪ ಸಮಯ ಸತ್ತು ಹೋಗುತ್ತಾರೆ,
ಇನ್ನು ಮಡಿಸಿ ನಿಲ್ಲವರಿಗೆ ದಯಮಾಡಿ ಕರ್ಕೊಂಡೋಗಿ ಮನೆ ಕರ್ಕೊಂಡು ನಮಗೆ ಬಂದಾಗ ನಮಗೆ ತಿರ್ಸಿ ಹೋಗಿ ನಾವು 3 ಬೇರೆ ಬೇರೆ ಸಮಯ ಹೋಗಿ ನಾವು ಪ್ರಾರ್ಥನೆ ಮಾಡಿದೆವು. ದೇವರು ಅದ್ಭುತವಾಗಿ ಎಬ್ಬಿಸಿದ್ರು. ಮುಂಚೆ ನಾವು ಕೆಲಸ ಮಾಡ್ಲಿಕ್ಕೆ ಹೋಗ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಆದರೆ ಒಂದು 3-4 ಆರಾಧನೆಗೇನು ಬಂದಿದ್ದು. ಅವಾಗ ಅಲ್ಲಿತ್ತು ಆರಾಧನೆ ನಮ್ಮದು ಸಿಮೆಂಟ್ ಶೀಟಲ್ಲಿ ನಡೀತಿತ್ತು. 3-4 ಜನರು ಅವರಿಗೆ ಏನು ಹೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಜನರಿಗೆ ಭಯಪಟ್ಟು ಚರ್ಚಿಗೆ ಬರೋದನ್ನು ನಿಲ್ಲಿಸಿಬಿಟ್ರು. ಎಷ್ಟೋ ಜನರಿದ್ದಾರೆ ಪ್ರಿಯ, ದೇವರಿಂದ ಆಶೀರ್ವಾದ ಹೊಂದಿದ್ದವರು ಅನೇಕ ದೇವರಿಂದ ದೂರ ಹೋಗುವಂಥದ್ದನ್ನು ನಾವು ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಎಷ್ಟೋ ಉದಾಹರಣೆಗಳನ್ನು ನಾನು ಕೊಡಲಿಕ್ಕೆ ಸಾಧ್ಯ. ರೋಗದಲ್ಲಿರುವಾಗ ದೇವ ತೀರ್ಮಾನ ತಗೊಳ್ತಾರೆ, ವ್ಯಾಧಿಯಲ್ಲಿರುವ ತೀರ್ಮಾನ ತಗೊಳ್ತಾರೆ, ದೇವರೇ ನಿನಗಾಗಿ ಸಾಕ್ಷಿಯಾಗಿ ಜೀವಿಸುತ್ತೇನೆ, ನನ್ನ ಜೀವಿತ ನಿನಗೆ ಒಪ್ಪಿಸಿಕೊಡ್ತೇನೆ, ನಿನ್ನ ಸೇವೆ ಮಾಡ್ತೇನೆ, ಡೆಡಿಕೇಟ್ ಆಗಿ ನಿಲ್ತೇನೆ, ಇಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೇನೆ, ಇಷ್ಟು ಸತ್ಯವೇದ ಓದ್ತೇನೆ, ಸ್ವಾರ್ಥ ಹೇಳ್ತೇನೆ ಎಂಬುದು ಏನೆಲ್ಲ ತೀರ್ಮಾನ ತಗೊಳ್ತಾರೆ. ಹಾಸಿಗೆಯಲ್ಲಿ ಮಲಗಿರುವಾಗ ಸಮಸ್ಯೆಯಲ್ಲಿರುವ ಸಂದರ್ಭದಲ್ಲಿ ಪ್ರಾರ್ಥನೆ ಕೇಳಿ ದೇವರಿಗೆ ಬಿಡುಗಡೆ ಕೊಟ್ಟಾಗ ತೀರ್ಮಾನವೆಲ್ಲ ಅವರು ಮರೆತು ಹೋಗುತ್ತಾರೆ. ತೆಗೆದುಕೊಂಡ ತೀರ್ಮಾನ ಮರೆತು ಹೋಗುತ್ತಾರೆ. ಬೇಗನೆ ಮರೆತು ಹೋಗಿ ಅನೇಕರು ದೇವರನ್ನು ಸಮೇತ ಬಿಟ್ಟು ದೂರ ಹೋಗುವುದು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಎಷ್ಟೋ ಜನ ಅದಕ್ಕಾಗಿ ಈ ಕುಷ್ಠರೋಗಿ ಕೇಳಿರಬಹುದು ಅಥವಾ ನೋಡಿರಬಹುದು. ಎಷ್ಟೋ ಜನ ಬಿಡುಗಡೆ ಹೊಂದಿದ್ದಾರೆ, ಸೌಖ್ಯ ಹೊಂದಿದ್ದಾರೆ, ಅವರ ರಕ್ಷಣೆಯಲ್ಲಿ ನಿಂತಿಲ್ಲ, ಸತ್ಯಕ್ಕಾಗಿ ನಿಂತಿಲ್ಲ. ಅದನ್ನು ನೋಡಿದಾಗ ಹಲ್ಲೆಲೂಯಾ ಇವತ್ತನ್ನು ಬಂದು ಕೇಳ್ತಾ ಇದ್ದಾನೆ, ನಿನಗೆ ಮನಸ್ಸಿದ್ದರೆ, ನಿನಗೆ ಚಿತ್ತ ಇದ್ದರೆ ನೀನು ನನ್ನನ್ನು ಶುದ್ಧ ಮಾಡೆಂಬುದಾಗಿ ಪ್ರಾರ್ಥಿಸುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ದೇವರ ವಾಕ್ಯ ಹೇಳ್ತದೆ ಪ್ರಿಯರೇ, ಮತ್ತಾಯನ ಸುವಾರ್ತೆ 6:33, ಮ್ಯಾಥ್ಯೂ 6:33 ಹೇಳ್ತದೆ, ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ತವಕ ಪಡಿ, ಉಳಿದುದೆಲ್ಲವೂ ನಿಮಗೆ ಸಿಗುವುದೆಂಬುದಾಗಿ ಆ ವಾಕ್ಯ ಭಾಗದಲ್ಲಿ ಓದ್ತೇವೆ. ಪ್ರೈಸ್ ಗಾಡ್. ಮೊದಲು ದೇವರ ರಾಜ್ಯಕ್ಕಾಗಿ. ಈ ಲೋಕದ ನಮಗೆ ಏನೆಲ್ಲ ಅವಶ್ಯಕತೆ ಉಂಟು ಅದೆಲ್ಲ ದೇವರಿಗೆ ಗೊತ್ತುಂಟು. ಆದರೆ ಮೊದಲು ಸೌಖ್ಯ ಆಗಿರ್ಬೋದು, ಅಥವಾ ಬಿಡುಗಡೆ ಆಗಿರ್ಬೋದು, ಆರ್ಥಿಕ ಸಮಸ್ಯೆ ಆಗಿರ್ಬೋದು, ಸಮಾಧಾನ ಆಗಿರ್ಬೋದು, ಇನ್ಯಾವುದಾಗಿರ್ಬೋದು, ಕೆಲಸ ಬೇಕಾಗಿರ್ಬೋದು. ಆದರೆ ಮೊದಲು ದೇವರ ರಾಜ್ಯಕ್ಕಾಗಿ ಆತನ ನೀತಿಗಾಗಿ ನಾವು ತವಕ ಪಡುವಾಗ ನಮಗೇನೆಲ್ಲ ಬೇಕೋ ಅದೆಲ್ಲವನ್ನು ದೇವರು ಒದಗಿಸಿಕೊಡ್ತಾನೆ. ಅನೇಕರು ನನಗೆ ಹೇಳುವುದುಂಟು, ಪಾಸ ನನಗಾಗಿ ಇಂಥ ಫೋನ್ ಕರೆಗಳು ಬರ್ತದೆ, ನನಗಾಗಿ ಪ್ರೇಯರ್ ಮಾಡಿ ಇಂಥ ವಿಷಯಕ್ಕಾಗಿ. ನಾನು ಸಾಮಾನ್ಯವಾಗಿ ಫೋನಲ್ಲಿ ಪ್ರೇಯರ್ ಮಾಡ್ತೇನೆ, ಮತ್ತು ಅವ್ರಿಗೆ ಹೇಳುವಂಥದ್ದುಂಟು, ನೀವು ಭಾನುವಾರ ಆರಾಧನೆಗೆ ಬನ್ನಿ ಎಂಬುದಾಗಿ. ಆಗ ಅವ್ರು ಹೇಳುವಾಗ ಒಂದು ಮಾತು ಹೇಳ್ತಾರೆ, ಏನೋ ಒಂದು ನೆವ ಹೇಳಿಕೊಂಡು ತಪ್ಪಿಸಿಕೊಳ್ತಾರೆ. ನೋಡಿ, ಬಿಡುಗಡೆ ಕೊಡುವಂಥ ದೇವರ ಪಾದಪೀಠ ಬೇಡ, ಬಿಡುಗಡೆ ಕೊಡುವಂಥ ಯೇಸು ಬೇಡ. ಅದನ್ನ ಆರಾಧನೆ ಮಾಡಲಿಕ್ಕೆ ಮನಸ್ಸಿಲ್ಲ, ವಾಕ್ಯ ಕೇಳಲಿಕ್ಕೆ ಮನಸ್ಸಿಲ್ಲ. ಆದ್ರೆ ಏನು ಬೇಕು? ಅನೇಕರಿಗೆ ಬಿಡುಗಡೆ ಬೇಕು. ಇದು ದುಃಖಕರವಾದ ಸಂಗತಿ. ಇದೆಲ್ಲವನ್ನು ಈ ಕುಷ್ಠರೋಗಿ ನೋಡಿರಬಹುದು ಪ್ರಿಯರೇ. ನಾವು ದಾನಿಯೇಲನ ಪುಸ್ತಕ 3ನೇ ಅಧ್ಯಾಯ ನಾವು 15ರಿಂದ 17 ವಾಕ್ಯ ಓದುವುದಾದ್ರೆ ಅಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋ ಬಗ್ಗೆ ಓದುತ್ತೇವೆ. ಡ್ಯಾನಿಯಲ್ ಚಾಪ್ಟರ್ 3:15-6-17 ವಾಕ್ಯ. ಈ ಅರಸನು ಸುಮಾರು 27 ಮೀಟರ್ ಉದ್ದ ದೊಡ್ಡ ಮೂರ್ತಿ ಮಾಡಿ ಅದನ್ನು ಎಲ್ಲಾ ಜನರು ಆರಾಧಿಸಬೇಕೆಂಬ ಕಾನೂನು ತಗೊಂಡು ಬರ್ತಾನೆ, ನಿಯಮ ತಗೊಂಡು ಬರ್ತಾನೆ. ಯಾರು ಅದಕ್ಕೆ ಅಡ್ಡ ಬಿದ್ದು ಆರಾಧನೆ ಮಾಡಲ್ಲ ಅವರನ್ನು ಉರಿಯುವ ಬೆಂಕಿಯ ಒಳಗಡೆ ಹಾಕಿ ಅವನು ಜೀವಂತವಾಗಿ ಸುಟ್ಟು ಹಾಕಲಾಗುತ್ತದೆ ಎಂಬ ನಿಯಮ ತಗೊಂಡು ಬಂದ. ಎಲ್ಲರೂ ಆರಾಧನೆ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ತಿಳಿದಂತ ಶದ್ರಕ್, ಮೇಷಕ್, ಅಬೇದ್ನೆಗೋ ಮಾತ್ರ ಅದಕ್ಕೆ ಅಡ್ಡ ಬಿದ್ದು ನಮಸ್ಕಾರ ಮಾಡ್ತಾ ಇಲ್ಲ. ಇದಕ್ಕೆ ಒಂದು ಕಾರಣ, ಅವರು ಸತ್ಯವನ್ನು ಅರಿತವರು. ಸತ್ಯ ಅರಿತಂತ ವ್ಯಕ್ತಿ, ದೇವರ ವಾಕ್ಯ ತಿಳಿದಂತ ವ್ಯಕ್ತಿ, ವಾಕ್ಯಕ್ಕೆ ವಿರುದ್ಧವಾದ ಸಂಗತಿಗಳಿಗೆ ಆ ನಮಸ್ಕಾರ ಮಾಡ್ಲಿಕ್ಕೆ ಆತನು ಹೋಗಲ್ಲ. ತ್ರೇಕ ದೇವರಿಗೆ ಬಿಟ್ಟು ಬೇರೆ ಯಾವುದಕ್ಕೂ ನಮಸ್ಕಾರ ಮಾಡಲಿಕ್ಕೆ, ಪೂಜೆ ಮಾಡಲಿಕ್ಕೆ, ಆರಾಧನೆ ಮಾಡಲಿಕ್ಕೆ ಸತ್ಯ ಗೊತ್ತಿರುವಂಥ ವ್ಯಕ್ತಿ ಹೋಗಲ್ಲ. ಜೀವ ಹೋದ್ರೂ ಕೂಡ ಸತ್ಯ ತಿಳಿದಂಥ ವ್ಯಕ್ತಿ ಅಂಥದ್ದಕ್ಕೆ ಆರಾಧನೆ ಮಾಡಲಿಕ್ಕೆ ಹೋಗಲ್ಲ. ಹಲ್ಲೆಲೂಯಾ. ನಾವು ಜೀವ ಉಳಿಸಿಕೊಳ್ಳುವುದಕ್ಕೆ ಕೆಲವರು ಏನು ಮಾಡ್ತಾರೆ, ಅದಕ್ಕೆ ಈ ರೀತಿ ಮಾಡಲಿಕ್ಕೆ ಹೋಗಬಹುದು. ಒಂದು ವೇಳೆ ಅಲ್ಲಿ ಅನೇಕ ಯೋಧರು ಇದ್ದಿರಬಹುದು, ಅವರೆಲ್ಲ ಹೀಗೆ ಮಾಡಿರಬಹುದು. ಏನಾಗ್ತದೆ, ಸುಮ್ಮನೆ ಹೀಗೆ ಮಾಡುವುದಲ್ಲ, ಅವ್ರು ನೆನೆಸಿರಬಹುದು, ಹೀಗೆ ಮಾಡಿದ ಜೀವ ಉಳಿಸಿಕೊಳ್ಳೋಣ ಎಂಬುದಾಗಿ ಯೋಚನೆ ಮಾಡಿರಬಹುದು. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋ ಅವರ ನಂಬಿಕೆಯ ಪರೀಕ್ಷೆ ಆಗಿತ್ತು. ಸತ್ಯಕ್ಕಾಗಿ ನಿಲ್ಲುವಂಥದ್ದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ನಾವು ಪ್ರಕಟಣೆ 2:10 10 ದಿವಸಗಳ ತನಕ ನಿನಗೆ ಶೋಧನೆ ಇದೆ, ಕಷ್ಟ ಇದೆ, ಹಲ್ಲೆಲೂಯಾ, ಸಾಯಬೇಕಾದ್ರೂ ನಂಬಿಗಸ್ತನಾಗಿರು, ಜೀವವೆಂಬ ಜಯಮಾಲೆಯನ್ನು ಹೊಂದಿಕೊಳ್ಳುವಿ ಎಂಬುದಾಗಿ ನೋಡ್ತೇವೆ. ನಾವು ಜಾನ್ ಚಾಪ್ಟರ್ 12:15-25 ಓದುವ. ಯೋಹನ್ನನ ಸುವಾರ್ತೆ 12 ಅಧ್ಯಾಯ 25ನೇ ವಾಕ್ಯ.
ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ತನ್ನ ಪ್ರಾಣದ ಮೇಲೆ ಮಮತೆ ಇಡುವವನು ಅದನ್ನು ಕಳಕೊಳ್ಳುವನು. ಇಹಲೋಕದಲ್ಲಿ ತನ್ನ ಪ್ರಾಣವನ್ನು ಅಗೆ ಮಾಡುವವನು ನಿತ್ಯ ಜೀವಕ್ಕಾಗಿ ಅದನ್ನು ಕಾಪಾಡಿಕೊಳ್ಳುವನು. ತನ್ನ ಪ್ರಾಣವನ್ನು ಅಗೆ ಮಾಡುವುದೆಂದ್ರೆ ಅರ್ಥ ಏನು? ಸತ್ಯಕ್ಕಾಗಿ ನಿಲ್ಲುವಂಥದ್ದು. ಸತ್ಯಕ್ಕಾಗಿ ನಿಲ್ಲುವಾಗ ಹಿಂಸೆ ಬಂದರು, ವಿರೋಧ ಬಂದರು, ಸಮಸ್ಯೆ ಬಂದರು ಎದುರಿಸಿ ನಿಲ್ಲುವಂಥದ್ದು, ಸತ್ಯಕ್ಕಾಗಿ ನಿಲ್ಲುವಂಥದ್ದು. ಹಿಂಸೆ ಬಂದರೂ ಸತ್ಯವನ್ನು ಬಿಡದೆ ಸತ್ಯಕ್ಕಾಗಿ ಕ್ರಿಸ್ತನಿಗಾಗಿ ನಿಲ್ಲುವಂಥದ್ದು, ನಂಬಿಕೆಗೋಸ್ಕರ ನಿಲ್ಲುವಂಥದ್ದು, ಅದೇ ಪ್ರಾಣವನ್ನು ಅಗ್ಗೆ ಮಾಡುವಂಥದ್ದು. ಅಂಥವನು ನಿತ್ಯತ್ವಕ್ಕಾಗಿ ತನ್ನ ಪ್ರಾಣವನ್ನು ಏನ್ ಮಾಡ್ತಾನೆ? ಉಳಿಸಿಕೊಳ್ತಾನೆ ಎಂಬುದಾಗಿ ಕರ್ತನ ಯೇಸು ಹೇಳ್ತಾನೆ. ಯಾರು ತನ್ನ ಪ್ರಾಣವನ್ನು ಪ್ರೀತಿ ಮಾಡುವುದು ಯಾರೋ ಅವರು ಕಾಂಪ್ರಮೈಸ್ ಮಾಡ್ತಾರೆ, ಲೋಕದೊಟ್ಟಿಗೆ ಕಾಂಪ್ರಮೈಸ್ ಮಾಡ್ತಾರೆ. ಇಲ್ಲ, ಅವರಿಗೂ ಬೇಜಾರಾಗಬಾರ್ದು, ತೊಂದರೆ ಅವರಿಟ್ಟು ಹೀಗೆ ಮಾಡುವ, ಇವರಿಗೆ ಬೇಜಾರಾಗಬಾರ್ದು, ಇವರಿಗಿಟ್ಟು ಈಗ ಅವ್ರು ಪ್ರೀತಿ ಮಾಡಬೇಕಲ್ಲ. ಕೆಲವರು ಹೇಳುವುದುಂಟು, ಅವ್ರನ್ನ ಪ್ರೀತಿ ಮಾಡಬೇಕು, ಅದಕ್ಕಾಗಿ ಅವರೊಟ್ಟಿಗೆ ಇವರು ಗುಂಪಿನಲ್ಲಿ ಕೂಡ ಹಲ್ಲಲುಯ ಇದು ರೀತಿ ಮಾಡ್ಲಿಕ್ಕೆ ಹೋಗುತ್ತಾರೆ. ಪ್ರೈಸ್ ಗಾಡ್. ಆದರೆ ಅವ್ರಿಗೆ ಗೊತ್ತಿಲ್ಲ ಅಲ್ಲಿ ಒಬ್ಬನಿಗೆ ಬೇಜಾರಾಗ್ತದೆ ಎಂಬುದಾಗಿ. ಕರ್ತನಿಗೆ ಬೇಜಾರಾದರೆ ಪರವಾಗಿಲ್ಲ, ಇವರಿಗೆ ಬೇಜಾರು, ಅವರು ಮಾಡುವಂಥದ್ದು ನಾವು ಮಾಡೋಣ, ಅವರಿಗೆ ಬೇಜಾರಾಗಬಾರದು. ಈ ರೀತಿಯಲ್ಲಿ ಇರುವವರು ಎಷ್ಟೋ ಜನ ಇದ್ದಾರೆ. ಹಲ್ಲಲುಯ. ದಾನಿಯೇಲ 3:15-17 ವಾಕ್ಯ ಓದಿ. ಡ್ಯಾನಿಯಲ್ ಚಾಪ್ಟರ್ 3:15-17. ಈಗಲಾದರೂ ನೀವು ಸಿದ್ಧವಾಗಿದ್ದು ತುತ್ತೂರಿ ಕೊಳಲು ಕಿನ್ನರಿ. ಯಾರು ಹೇಳ್ತಾ ಇದ್ದಾನೆ? ರಾಜ ಹೇಳ್ತಾ ಇದ್ದಾನೆ ಕೋಪದಿಂದ. ರಾಜನು ಶದ್ರಕ್ ಮೇಷಕ್ ಅಬೇದ್ನೆಗೋಗೆ ಹೇಳ್ತಾ ಇದ್ದಾನೆ. ಓದಿ. ತಂಬೂರಿ ವೀಣೆ ವಾಲಗ ಮುಂತಾದ ಸಕಲ ವಾದ್ಯಗಳ ಧ್ವನಿಯನ್ನು ಕೇಳಿದ ಕೂಡಲೇ ಅಡ್ಡಬಿದ್ದು ನಾನು ನಿಲ್ಲಿಸಿದ ಪ್ರತಿಮೆಯನ್ನು ಪೂಜಿಸಿದರೆ ಸರಿ, ಇಲ್ಲವಾದರೆ ತಕ್ಷಣವೇ ದಗದಗನೆ ಉರಿಯುವ ಅವಿಗೆಯೊಳಗೆ ಹಾಕಲ್ಪಡುವಿರಿ. ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ. ಯಾರು ಹೇಳ್ತಾ ಇದ್ದಾನೆ? ರಾಜ ಹೇಳ್ತಾ ಇದ್ದಾನೆ, ನಿಮ್ಮನ್ನು ನನ್ನ ಕೈಯೊಳಗಿಂದ ಬಿಡಿಸಬಲ್ಲ ದೇವರು ಯಾರು ಎಂದು ಹೇಳಿದನು. ಇದನ್ನು ಕೇಳಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಎಂಬುವರು ರಾಜನಿಗೆ ನೆಬೂಕದ್ನೆಚ್ಚರನೇ, ಈ ವಿಷಯದಲ್ಲಿ ನಾವು ನಿನಗೆ ಏನು ಹೇಳಬೇಕಾಗಿಲ್ಲ. ಅರಸೇ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಹಾವಿಗೆಯೊಳಗಿಂದ ನಮ್ಮನ್ನು ಬಿಡಿಸಬಲ್ಲನು. ಎಲ್ಲರೂ ಹೇಳಿ, ಚಿತ್ತ ಇದ್ದರೆ ಈ ಬಿಡುಗಡೆ ನಡೆಯಲಿ. ಚಿತ್ತ ಇದ್ದರೆ ಬಿಡುಗಡೆ ದೇವರಿಗೆ ಗೊತ್ತುಂಟು. ರೋಮ್ ಚಾಪ್ಟರ್ 8:28 ರೋಮ 8:28 ಹೇಳ್ತದೆ, ದೇವರು ತನ್ನನ್ನು ಪ್ರೀತಿಸುವ ಹಿತಕ್ಕಾಗಿ ಸಂಕಲ್ಪದ ಮೇಲೆ ಯಾರು ಕರೀತಾನೋ ಅವರ ಹಿತಕ್ಕಾಗಿ ಎಲ್ಲವನ್ನು ಒಳ್ಳೆಯದಕ್ಕಾಗಿ ಮಾಡುತ್ತಾನೆ. ಹಲ್ಲೆಲೂಯಾ. ಚಿತ್ತವಿದ್ದರೆ ಇದು ನಡೆಯಲಿ ಎಂಬುದಾಗಿ ಹೇಳ್ರಿ ಪ್ರಿಯರೇ. ಯಾಕೆ ಗೊತ್ತುಂಟಾ? ಎಲ್ಲಕ್ಕಿಂತಲೂ ಶ್ರೇಷ್ಠವಾದ ನಿತ್ಯ ಜೀವವಾಗಿದೆ, ಎಲ್ಲಕ್ಕಿಂತ ಶ್ರೇಷ್ಠವಾದ ರಕ್ಷಣೆ ಆಗಿದೆ. ಅದನ್ನು ನಾವು ಕಳ್ಕೋಬಾರದು. ರಕ್ಷಣೆ, ನಾವು ಪರಲೋಕಕ್ಕೆ ಹೋಗಬೇಕು, ಅದು ಇಂಪಾರ್ಟೆಂಟ್ ಎಲ್ಲಕ್ಕಿಂತಲೂ. ಲೋಕದಲ್ಲಿ ಒಂದು ರೋಗದಿಂದ ಸಮಸ್ಯೆ ಬಿಡುಗಡೆ ಹೊಂದಿ ಪರಲೋಕಕ್ಕೆ ಹೋಗದೇ ಇದ್ದಾರೆ, ಪರಲೋಕ ನಾವು ಕಳ್ಕೊಳ್ಳುವುದಾದ್ರೆ ಏನು ಪ್ರಯೋಜನ ಪ್ರಿಯಾದರೆ? ಮುಂದೆ ಓದಿ. ನಮ್ಮನ್ನು ಬಿಡಿಸಬಲ್ಲನು, ಹೇಗೂ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರು ರಾಜನೇ, ಇದು ನಿನಗೆ ತಿಳಿದಿರಲಿ. ಚಿತ್ತವಿಲ್ಲದಿದ್ದರು ಪ್ರೈಸ್ ಗಾಡ್. ದೇವ್ರ ಚಿತ್ತ ಇಲ್ಲದಂದ್ರೆ ಆ ಸಮಯಕ್ಕೆ ಕೆಲವೊಂದು ಬಿಡುಗಡೆ ನಡೆಯದೆ ಹೋದರೆ ನಿರಾಶರಾಗಬಾರದು, ಕುಗ್ಗಿ ಹೋಗಬಾರದು, ಕುಂದಿ ಹೋಗಬಾರದು. ದೇವರಿಗೆ ಒಂದು ಉದ್ದೇಶ ಇರುತ್ತದೆ. ದೇವರಿಗೆ ಜೀವಿತ ಉದ್ದೇಶ. ಅದರ್ಥ ದೇವರು ಪರ್ಮನೆಂಟ್ ಆಗಿ ಒಂದು ಸಮಸ್ಯೆಯಲ್ಲಿ ನಮ್ಮನ್ನು ಹಾದು ಹೋಗ್ಲಿಕ್ಕೆ ಬಿಡ್ತಾನೆ ಎಂಬುದಾಗಿ ಅರ್ಥವಲ್ಲ. ಆ ಸಮಯಕ್ಕೆ ಪ್ರಾರ್ಥಿಸೋದನ್ನು ಬಿಡಬಾರದು. ಅವ್ರು ಹೇಳ್ತಾ ಇದ್ ನೋಡಿ, ಶದ್ರಕ್ ಮೇಷಕ್ ಅಬೇದ್ನೆಗೋ ರೀತಿಯ ನಂಬಿಕೆ ನಮ್ಮ ನಂಬಿಕೆ ಆಗಿರಬೇಕು. ಚಿತ್ತ ಇದ್ರೆ ಬಿಡುಗಡೆ ಮಾಡ್ತಾನೆ. ಒಂದು ವೇಳೆ ನೋಡಿ, ದೇವರ ಚಿತ್ತಕ್ಕನುಗುಣವಾಗಿ ನಡೆಯುವಂತ ಶದ್ರಕ್ ಮೇಷಕ್ ಅಬೇದ್ನೆಗೋ ಬಗ್ಗೆ ಚಿತ್ತ ಇಲ್ಲದಿದ್ದರು ಇದನ್ನು ಅಕ್ಸೆಪ್ಟ್ ಮಾಡಬೇಕು. ಎಲ್ಲ ಪರಿಸ್ಥಿತಿಯಲ್ಲಿ ದೇವರ ಚಿತ್ತವನ್ನು ನಾವು ಸ್ವೀಕಾರ ಮಾಡಲಿಕ್ಕೆ ಕಲಿತುಕೊಳ್ಳಬೇಕು.
ಚಿತ್ತ ಇಲ್ಲದಿದ್ದರು. ನಮ್ಮ ಮಗಳು 2008 ನಮ್ಮ ಮಗಳು 2008 ಅಲ್ಲ 6 ನಮ್ಮ ಮಗಳು ಮೆರಕಲ್ ಸತ್ತು ಹೋದಂಥ ರಾತ್ರಿಯಲ್ಲಿ ನಾನು ಬೆಂಗಳೂರಲ್ಲಿ ಇದ್ದೆ, ಪಾಸ್ಪೋರ್ಟ್ ಆಫೀಸಲ್ಲಿದ್ದೆ ರಾತ್ರಿ ಹಗಲು ಸಾಯಮಾಲಲ್ಲಿ. ಮತ್ತು ನನಗೆ ಮಧ್ಯಾಹ್ನ 7 ಕಾಲ್ ಬಂತು, ಅವಳಿಗೆ ಹುಷಾರಿಲ್ಲ, ಜ್ವರ ಮತ್ತು ಇದು ನ್ಯೂಮೋನಿಯಾ ಆಗಿತ್ತು ಮತ್ತು ಪಿಡ್ಸ್ ಬಂದಿದ್ದೆ ಎಂಬುದಾಗಿ ಹೈಟೆಕ್ ಆಸ್ಪತ್ರೆಗೆ ಕರ್ಕೊಂಡು ಹೋದರು. ಅಲ್ಲಿ ಆಗುವುದಿಲ್ಲ ಎಂಬುದಾಗಿ ಹೇಳಿ ಕೊನೆಗೆ ಇಲ್ಲಿಗೆ ಮಣಿಪಾಲಕ್ಕೆ ಕರ್ಕೊಂಡೋದ್ರು. ಮಣಿಪಾಲಕ್ಕೆ ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ನನಗೆ ಗೊತ್ತಿರುವಂತಹ ಭೂಲೋಕದಲ್ಲಿ 500ಕ್ಕಿಂತ ಅಧಿಕ ಪಾಸ್ಟರ್ಸ್ನವರಿಗೆ ಮೆಸೇಜ್ ಮಾಡಿದೆ, ಕೆಲವರಿಗೆ ಫೋನ್ ಮಾಡಿ ಹಿಡಿದು, ಪಾಸ್ಟರ್ ಹೀಗೆ ವಿಷಯ, ನನ್ನ ಮಗಳ ಸೌಖ್ಯಕ್ಕಾಗಿ ಪ್ರಾರ್ಥಿಸಿರಿ ಎಂಬುದಾಗಿ ಅನೇಕರು ಪ್ರಾರ್ಥನೆ, ನಮ್ಮ ಸಭೆಯಿಂದ ಕೂಡ ಅನೇಕರು ಪ್ರಾರ್ಥನೆ ಮಾಡ್ತಾ ಇದ್ದರು. ರಾತ್ರಿ ಹಾಸನದ ಹತ್ತಿರ ಬರುವಂಥ ಸಂದರ್ಭ, ಅದು ಮುಂಜಾನೆ ಸಮಯ ಅಲ್ಲ ಮಧ್ಯರಾತ್ರಿ ಸಮಯ, ಅಲ್ಲಿ ನಮಗೆ ಫೋನ್ ಕರೆ ಬಂತು, ಮಗಳು ಸತ್ತು ಹೋದ್ಲೆ ಎಂಬುದಾಗಿ. ಅಲ್ಲಲುಯ್ಯ. ನಾನು ಬಂದ ನಂತರ ತುಂಬ ದುಃಖ ಆಗಿತ್ತು, ನಿರಾಶೆ ಆಗಿತ್ತು. ಅನೇಕರ ಪ್ರಶ್ನೆ ನಮಗೆ, ನೀವು ಪ್ರಾರ್ಥಿಸುವಾಗ ನನಗೆ ಅದ್ಭುತಗಳು ನಡೆಯುತ್ತದೆ, ಬಿಡುಗಡೆ ನಡೆಯುತ್ತದೆ, ಮತ್ತು ಎಷ್ಟೋ ಜನರು ನಿಮ್ಮ ಮಗಳಿಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇದ್ದರು, ಆದರೂ ನಿಮ್ಮ ಮಗಳು ಯಾಕೆ ಬದುಕಿ ಉಳಿಯಲಿಲ್ಲ? ನಮಗೆ ಪ್ರಶ್ನೆ ಇರಲಿಲ್ಲ. ಅದು ನಾನು ದೇವರ ಬಳಿ ಒಂದು ಪ್ರಶ್ನೆ ಕೇಳಲಿಲ್ಲ. ಕಾರಣ ನನಗೊಂದು ವಾಕ್ಯ ದೇವರು ಕೊಟ್ಟಿದೆ. ಯಾವುದಂದರೆ 2 ಸಾಮ್ಯಲ 12:15-21 ವಾಕ್ಯ. 2 ಸಾಮ್ಯಲ್ ಚಾಪ್ಟರ್ 12:15-21. ಈ ಬೆತ್ಷೆಬೆಯಲ್ಲಿ ಹುಟ್ಟಿದಂಥ ಮಗು ದಾವೀದನಿಗೆ ಅಸ್ವಸ್ಥವಾಯಿತು. ಆ ಮಗುವಿನ ಉಳಿವಿಗೋಸ್ಕರವಾಗಿ ದಾವೀದನು 7 ದಿವಸ ಉಪವಾಸ ಮಾಡಿ ಪ್ರಾರ್ಥಿಸಿದ. 7ನೇ ದಿವಸ ಅವನ ಸೇವಕರು ಬಂದು ಹೇಳ್ತಾ ಇದ್ದಾರೆ, ಮಗು ಉಳಿಯಲಿಲ್ಲ. ಆಗ ಆತನೇನು ಮಾಡ್ತಾನೆ, ದೇವರನ್ನ ಆರಾಧಿಸಿದ. ಆರಾಧನೆ ಮಾಡಿ ಉಪವಾಸ ಹೋಗಿ ಊಟ ಮಾಡಿ ಉಪವಾಸ ಮುರಿಯುವಂತ ನೋಡ್ತೇವೆ. ಈಗ ಸೇವಕರು ಬಹಳ ಆಶ್ಚರ್ಯ, ಮಗು ಜೀವಂತವಾಗಿದ್ದಾಗ, ಅಸ್ವಸ್ಥವಾಗಿದ್ದಾಗ ಕಣ್ಣೀರಿನಿಂದ ದೇವರ ಹತ್ರ ಮೊರೆಯಿಟ್ಟು ಪ್ರಾರ್ಥನೆ ಮಾಡಿದಿ. ಮಗುವಿನ ಸಾವಿನ ಸುದ್ದಿ ಕೇಳಿದ ಕೂಡಲೇ ಆರಾಧನೆ ಮಾಡಿ ಉಪವಾಸ ಮುರಿದು ಬಿಟ್ಟಿಯಲ್ಲ. ಆಗ ಒಂದು ನಿರೀಕ್ಷೆ ಮಾತು ದಾವೀದನ ಬಾಯಿಂದ ಬರ್ತಾ ಇದೆ, ಈಗ ಮಗು ನಾನಿದ್ದಲ್ಲಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಮಗು ಇದ್ದಲ್ಲಿಗೆ ನಾನು ಹೋಗುತ್ತೇನೆ. ಅಲ್ಲಲುಯ್ಯ. ನಮ್ಮ ಕಳ್ಕೊಂಡವರನ್ನು ಕಾಣುವಂಥ ಒಂದು ನಿರೀಕ್ಷೆ ನಮಗಿದೆ. ಯೇಸುನ ರ್ಯಾಪ್ಚರ್ ಟೈಮಲ್ಲಿ ಎತ್ತಲ್ಪಡುವಿಕೆ ಸಮಯದಲ್ಲಿ, ಪ್ರತ್ಯಕ್ಷ ಸಮಯದಲ್ಲಿ ನಮ್ಮ ಯಾರೆಲ್ಲ ಅಗಲಿ ಹೋಗಿದ್ದಾರೆ ಕ್ರಿಸ್ತನಲ್ಲಿ, ನಮ್ಮ ಕುಟುಂಬದವರು, ಬಂಧುಗಳು, ಅವರೆಲ್ಲರನ್ನು ಒಂದು ದಿವಸ ನಾವು ಕಾಣ್ತೇವೆ. ಯಾವಾಗ ದೇವರ ಚಿತ್ತಕ್ಕನುಗುಣವಾಗಿ ಜೀವಿಸುವುದಕ್ಕೆ ನಾವು ಕಲಿತುಕೊಳ್ಳಬೇಕು. ದೇವರ ಚಿತ್ತವನ್ನು ಪ್ರತಿಯೊಂದು ಪರಿಸ್ಥಿತಿಯಲ್ಲಿ ಸ್ವೀಕಾರ ಮಾಡುವುದಕ್ಕೆ ನಾವು ಸಿದ್ಧರಾಗಿರಬೇಕು ಪ್ರಿಯರೇ. ಅಲ್ಲಲ್ಯ. ಇಲ್ಲಿ ಶದ್ರಕ್ ಮೇಷಕ್ ಅಬೇದ್ನೆಗೋ ಹೇಳ್ತಾರೆ, ರಾಜನ ಹೇಳಿದಾಗ ಚಿತ್ತ ಇದ್ದರೆ ನೀನು ವಿಷಯನೆಲ್ಲ ದೇವರಿಗೆ ಆಗಿರ್ಬೋದು. ಈ ಬಾಬೆಲ್ನ ಅರಸ ನೀನು, ಅಪಾರ ಸೈನ್ಯ ಬಲ ನಿನಗೆ ಇರಬಹುದು. ನನ್ನ ದೇವರ ಮನಸ್ಸು ಮಾಡಿದ ಒಂದು ಕ್ಷಣ ಸಾಕು. ಚಿತ್ತ ಇದ್ರೆ ನಿನ್ನ ಕೈಯಿಂದ ಬಿಡಿಸ್ಲಿಕ್ಕೆ ಅವನಿಗೆ ದೊಡ್ಡ ವಿಷಯ ಅಲ್ಲ. ನೆಬೂಕದ್ನೆಚ್ಚರ್ ಅರಸ ನೀನು ದೊಡ್ಡ, ನಿನ್ನನ್ನು ಕೂಡ ಉಂಟು ಮಾಡೋದು ಆತನೇ. ಆ ಮಾತಿನ ಅರ್ಥ ಮರ್ಮ ಏನಾಗಿತ್ತು, ನಿನ್ನನ್ನು ಕೂಡ ಸೃಷ್ಟಿ ಮಾಡಿದವನು ಆತನೇ, ನಮ್ಮ ದೇವರೇ. ಚಿತ್ತ ಇದ್ರೆ ಬಿಡುಗಡೆ ಮಾಡ್ತಾನೆ, ಹೇಗಾದ್ರೂ ಬಿಡುಗಡೆ ಮಾಡ್ತಾನೆ. ಚಿತ್ತ ಇಲ್ಲದಿದ್ದರೂ ಅದನ್ನು ಸ್ವೀಕರಿಸಲಿಕ್ಕೆ, ಅಕ್ಸೆಪ್ಟ್ ಮಾಡಲಿಕ್ಕೆ ರೆಡಿ ಇದ್ದೇವೆ ನಾವು. ಅಲ್ಲಲುಯ್ಯ. ಈ ರೀತಿ ಇಷ್ಟನಿಗೆ ಹೇಳಲಿಕ್ಕೆ ಸಾಧ್ಯ? ಗುಣಗುಡ್ತೇವ ನಾವು? ಅಲ್ಲಲ್ಯ. ನಾವು ಪ್ರಾರ್ಥನೆ ನಿಲ್ಲಿಸದೆ ಪ್ರಾರ್ಥನೆ ಮಾಡಬೇಕು. ಆ ಸಮಯದಲ್ಲಿ ಬಿಡುಗಡೆ, ನಾವು ಎದುರು ನೋಡುವ ಸಮಯದ ಬಿಡುಗಡೆ ನಡೆಯದೆ ಹೋದರೆ ದೇವರ ಚಿತ್ತಕ್ಕಾಗಿ, ಸಮಯಕ್ಕಾಗಿ ನಾವು ಕಾಯುವವರಾಗಿರಬೇಕು. ಪರ್ಮನೆಂಟ್ ಆಗಿ ಒಂದು ಸಮಸ್ಯೆಯಲ್ಲಿ ದೇವರು ನಮ್ಮನ್ನು ಕರ್ಕೊಂಡು ಹೋಗುವುದಿಲ್ಲ. ಸತ್ಯವೇದ ಓದುವಾಗ ಯೇಸುಸ್ವಾಮಿ ಕೆಲವರಿಗೆ ತಕ್ಷಣ ಬಿಡುಗಡೆ ಕೊಟ್ಟ, ಆನ್ ದ ಸ್ಪಾಟ್. ಕೆಲವರು ದಾರಿಯಲ್ಲಿ ಹೋಗುವಾಗ ಸೌಖ್ಯ ಹೊಂದಿದ್ರು, ಕೆಲವರು ಮನೆಗೆ ಹೋದ ನಂತರ ಸೌಖ್ಯ ಹೊಂದಿದರು. ನಾವು ನೋಡ್ತೇವೆ. ಅಲ್ಲಲ್ಯ. ಬೇರೆ ಬೇರೆ ಸಮಯಗಳಲ್ಲಿ ಬಿಡುಗಡೆಗಳನ್ನು ಕೊಡುವಂತ ಕರ್ತನ ಕುರಿತಾಗಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ದೇವರಿಗೆ ಚಿತ್ತ ಇಲ್ಲದಿದ್ರೆ ದೇವರ ಚಿತ್ತವನ್ನು ಅಕ್ಸೆಪ್ಟ್ ಮಾಡಲಿಕ್ಕೆ ನಾವು ಯಾವಾಗಲೂ ಸಿದ್ಧರಾಗೋಣ ಪ್ರಿಯರೇ. ಓಕೆ. ಎರಡನೇದಾಗಿ ಚಿತ್ತದ ಕುರಿತಾಗಿ ನಾವು ನೋಡುವುದಾದ್ರೆ ಮತ್ತಾಯನ ಸುವಾರ್ತೆ 26ನೇ ಅಧ್ಯಾಯ 39ನೇ ವಾಕ್ಯ, ಮ್ಯಾಥ್ಯೂ 26:39 ವಾಕ್ಯ ಓದಿಕೊಳ್ಳೋಣ. ಮತ್ತಾಯ 26:39ನೇ ವಚನ. ನನ್ನ ತಂದೆಯೇ ಸಾಧ್ಯವಾಗಿದ್ದರೆ ಈ ಪಾತ್ರೆಯು ನನ್ನನ್ನು ಬಿಟ್ಟು ಹೋಗಲಿ, ಹೇಗೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ ಎಂದು ದೇವರನ್ನು ಪ್ರಾರ್ಥಿಸಿದನು. ಯೇಸು ಸ್ವಾಮಿ ಅವನು ಗೆತ್ಸೆಮನೆ ತೋಟದಲ್ಲಿದ್ದಾನೆ. ಸ್ವಲ್ಪ ನಂತರ ಮಹಾಯಾಜಕರ ಅವತ್ತು ಸೈನಿಕರ ದಂಡು ಬರಲಿಕ್ಕಿದೆ.
ಯೇಸುವನ್ನು ಕೈದು ಮಾಡಿ ಕರ್ಕೊಂಡು ಹೋಗ್ಲಿಕ್ಕೆ ಯಾಕೆಂದ್ರೆ ಅದು ಭವಿಷ್ಯವನ್ನು ತಿಳಿದಂಥ ದೇವರು. ಅವನಿಗೆ ಗೊತ್ತು. ಯಾಕಂದ್ರೆ ಯೇಸು ಸ್ವಾಮಿ ಶಿಲುಬೆಗೆ ಏರಿದ್ದು, ಯಾತನೆ ಅನುಭವಿಸಿದ್ದು ಮನುಷ್ಯನಾಗಿ 100% ಮನುಷ್ಯನಾಗಿ, ದೇವರಾಗಿ ಅಲ್ಲ. ಆತ ದೇವರಾಗಿದ್ದರು. ಫಿಲಿಪ್ಪಿ ಪುಸ್ತಕ 2ನೇ ಅಧ್ಯಾಯ ನಾವು 5, 6, 7 ವಾಕ್ಯ ಓದುವಾಗ, ಆತನು ದೇವ ಸ್ವರೂಪನಾಗಿದ್ದರೂ ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹಲ್ಲೆಲೂಯಾ. ಅವನಿಗೆ ಗೊತ್ತುಂಟು ಆ ಯಾತನೆ, ಆ ವೇದನೆ, ಅವನ ಶರೀರವು ಉಳ್ಳಲ್ಪಟ್ಟ ಗದ್ದೆ ಅಂತ ಆಗಿತ್ತು. ಮುಳ್ಳಿನ ಕಿರೀಟ ತೊಡಿಸಿ ಅದನ್ನು ಬೆತ್ತದಿಂದ ಹೊಡೆದಿದ್ದಾರೆ. ಇವೆಲ್ಲ ಯಾತನ ಅನುಭವಿಸುವಾಗ ಆತನು ತಂದೆಯನ್ನು ನೋಡಿಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ನಿನ್ನ ಚಿತ್ತ ಇದ್ದರೆ ಈ ಪಾತ್ರೆಯನ್ನು ನನ್ನಿಂದ ತೊಲಗಿಸೆಂಬಂತ ಪ್ರಾರ್ಥನೆ ಮಾಡುವಂತ ಕರ್ತನಾದ ಯೇಸು ಸ್ವಾಮಿಯನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಅಲ್ಲಲುಯ್ಯ. ಆದರೆ ಇನ್ನೊಂದು ಪ್ರಾರ್ಥನಾ ಪದವನ್ನು ಅಲ್ಲಿ ಯೇಸು ಸೇರಿಸ್ತಾ ಇದ್ದಾನೆ. ಆದರೂ ನನ್ನ ಚಿತ್ತದಂತಾಗದೆ ನಿನ್ನ ಚಿತ್ತದಂತೆಯೇ ಆಗಲಿ. ಪ್ರೈಸ್ ಗಾಡ್. ನಾವು ಕೂಡ ಇದೇ ರೀತಿಯಲ್ಲಿ ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಚಿತ್ತ ಆದರೆ ಈ ಸಂಗತಿ ನನ್ನನ್ನು ಬಿಟ್ಟು ಹೋಗಲಿ. ನಿನ್ನ ಚಿತ್ತ ಆದರೆ ಈ ಸಂಗತಿ ನನ್ನ ಜೀವಿತ ನಡೆಯಲಿ. ನಿನ್ನ ಚಿತ್ತ ಆದರೆ ಅದು ನನ್ನ ಜೀವಿತ ನೆರವೇರಲಿ. ಈ ರೀತಿಯನ್ನು ಪ್ರಾರ್ಥಿಸುವುದಕ್ಕೆ ನಾವು ಕಲಿತುಕೊಳ್ಳಬೇಕು ಪ್ರಿಯರೇ. ಯೇಸು ಸ್ವಾಮಿಯ ಪ್ರಾರ್ಥನೆ ಒಂದು ಉತ್ತಮವಾದಂಥ ಉದಾಹರಣೆ. ನಾವು ಯೆಶಾಯ 53:10 ವಾಕ್ಯ ಓದುವಾಗ, ಐಸಾ 53:10 ವಾಕ್ಯ ಓದುವಾಗ, ಯೇಸು ಕ್ರಿಸ್ತನನ್ನು ಜಜ್ಜುವುದೇ ಆತನ ಸಂಕಲ್ಪವಾಗಿತ್ತು. ಸಿಕ್ಕಿದ್ರೆ ಓದಬಹುದು. ಅವನನ್ನು ಜಜ್ಜುವುದು, ಯೇಸುವನ್ನು ಜಜ್ಜುವುದು ಯೆಹೋವನ ಸಂಕಲ್ಪವಾಗಿತ್ತು. ಯೆಹೋವನ ಸಂಕಲ್ಪವಾಗಿತ್ತು. ಆತನು ಅವನನ್ನು ವ್ಯಾಧಿಯಿಂದ ಬಾಧಿಸಿ ಈಗಂದುಕೊಂಡನು. ಇವನು ತನ್ನ ಆತ್ಮವನ್ನು, 10ನೇ ವಾಕ್ಯ ಸಾಕು. ಪ್ರೈಸ್ ಗಾಡ್. ಅವನನ್ನು ಜಜ್ಜುವುದೇ ಆತನ ಸಂಕಲ್ಪವಾಗಿತ್ತು. ಕೆಲವೊಮ್ಮೆ ಜಜ್ಜುವಂಥದ್ದು ದೇವರ ಒಂದು ಸಂಕಲ್ಪವಾಗಿರುತ್ತದೆ. ಕೆಲವೊಂದು ಮುರಿತದ ಮೂಲಕವಾಗಿ ದೇವರು ಏನ್ ಮಾಡ್ತಾನೆ ಗೊತ್ತುಂಟ? ಕೆಲವೊಂದು ಆಶೀರ್ವಾದದ ಕಡೆಗೆ ನಮ್ಮ ನಡೆಸುತ್ತಾನೆ. ಅಲ್ಲಲ್ವಿಯ? ಒಂದು ಉದಾಹರಣೆ, ಎಷ್ಟೋ ಉದಾಹರಣೆ ನಾನು ನಿಮಗೆ ಕೊಡಬಲ್ಲೆ ಪ್ರಿಯರೇ. ಉದಾಹರಣೆಗೆ ಹಿಸ್ಕೀಯನ ಎಂಬಂತ ಅರಸನ ಕುರಿತಾಗಿ ನಾವಲ್ಲಿ ಓದುತ್ತೇವೆ. ಹಿಸ್ಕೀಯನ ಅರಸನ, ಅವನಿಗೆ ಅದರ ಬಗ್ಗೆ ನಾವು ಮತ್ತೆ ಬರ್ತೇವೆ. ಯಾವ ರೀತಿ ಅವನಿಗೆ ರೋಗ ಬಂತು, ರೋಗದ ನಂತರ ಯಾವ ರೀತಿ ಅದನ್ನು ಪ್ರಾರ್ಥನೆ ಮಾಡಿದೆಂಬುದಾಗಿ ಅಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಜಜ್ಜುವುದು ದೇವರ ಒಂದು ಸಂಕಲ್ಪವಾಗಿತ್ತು. ಅವನು ಜಜ್ಜಲ್ಪಟ್ಟ, ಒಡೆಯಲ್ಪಟ್ಟ, ಶರೀರ ಒಡೆಯಲ್ಪಟ್ಟಿತ್ತು ಆತನು. ಕಾರಣ ಏನು ಗೊತ್ತುಂಟ? ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ, ತಂದೆ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಯೇಸು ಸ್ವಾಮಿ ಲೋಕಕ್ಕೆ ಬಂದದ್ದು. ಹಿಬ್ರಿಯ ಪುಸ್ತಕ 10ನೇ 7ನೇ ವಾಕ್ಯ, ಬುಕ್ ಆಫ್ ಹಿಬ್ರೂ ಚಾಪ್ಟರ್ 10:7 ಅಲ್ಲಿ ನಾವು ನೋಡ್ತೇವೆ, 10:7 ನೋಡ್ತೇವೆ. ಅಲ್ಲಿ ಈ ರೀತಿಯಲ್ಲಿ ಹೇಳ್ತಾ ಇದ್ದಾನೆ, ಇಗೋ ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ಬಂದಿದ್ದೇನೆಂಬುದಾಗಿ ಹೇಳುವಂತ ಕರ್ತನಾದ ಯೇಸು ಸ್ವಾಮಿಯನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ ಪ್ರಿಯರೇ. ನಾವು ಆ ಯೋಹನ್ನನ ಸುವಾರ್ತೆ 5:30 ಓದುವ, ಜಾನ್ 5:30 ವಾಕ್ಯ ಓದಿ ಯಾರಾದರೂ. ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, ನನ್ನಷ್ಟಕ್ಕೆ ನಾನು ಏನು ಮಾಡಲಾರೆನು, ತಂದೆ ಹೇಳಿದ್ದನ್ನು ಕೇಳಿ ನ್ಯಾಯ ತೀರಿಸುವೆನು ಮತ್ತು ಸ್ವಂತ ಚಿತ್ತ ನೆರವೇರಿಸಬೇಕೆಂದು ಅಪೇಕ್ಷಿಸದೆ, ನನ್ನನ್ನು ಕಳಿಸಿದಾತನ ಚಿತ್ತ ನೆರವೇರಬೇಕೆಂದು ಅಪೇಕ್ಷಿಸುವುದರಿಂದ, ನಾನು ಮಾಡುವ ತೀರ್ಪು ನ್ಯಾಯವಾಗಿದೆ. ಅಂದ್ರೆ ಯೇಸು ಭೂಲೋಕದಲ್ಲಿ ಇದ್ದಾಗ ತಂದೆಯ ಚಿತ್ತಕ್ಕೆ ವಿರುದ್ಧವಾಗಿ ಆತನು ಹೋಗಲೇ ಇಲ್ಲ. ತಂದೆಯ ಚಿತ್ತವನ್ನು ಸ್ವೀಕರಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ಯಾರೆಲ್ಲ ನಮ್ಮ ಸ್ವಂತ ಚಿತ್ತ ತಿರಸ್ಕಾರ ಮಾಡಲಿಕ್ಕೆ ಸಿದ್ಧರಾಗಿರುತ್ತಾರೋ ಮತ್ತು ಅದೇ ಸಮಯ ದೇವರ ಚಿತ್ತ ಸ್ವೀಕರಿಸಕ್ಕೆ ಸಿದ್ಧರಾಗಿರುತ್ತಾರೋ ಅವರು ಧನ್ಯರು ಪ್ರಿಯರೇ. ಅಲ್ಲಲ್ಯ? ಇದರಿಂದಾಗಿ ಶ್ರೇಷ್ಠವಾದ ಹೆಸರು ಆತನಿಗೆ ಸಿಕ್ಕಿತ್ತು, ಶ್ರೇಷ್ಠವಾದ ಪದವಿ ಆತನಿಗೆ ಸಿಕ್ಕಿತ್ತು. ಮಾತ್ರವಲ್ಲ, ಇವತ್ತು ನಾವೆಲ್ಲ ರಕ್ಷಣೆ ಹೊಂದುವುದಕ್ಕೆ ಕಾರಣವಾಯಿತು ಎಂಬುದಾಗಿ ನೋಡ್ತೇವೆ. ಕಾರಣ ಏನು? ತಂದೆಯಾದ ಚಿತ್ತವನ್ನು, ದೇವರ ಚಿತ್ತವನ್ನು ಆತನು ನೆರವೇರಿಸಿದ್ದರಿಂದಾಗಿ. ಕೆಲವೊಂದು ಪಾತ್ರಗಳು ತೊಲಗಿ ಹೋಗುವುದು ನಮ್ಮ ಚಿತ್ತ, ನಮ್ಮ ಆಸೆ, ನಮ್ಮ ಬಯಕೆ ಆಗಿರುತ್ತದೆ. ಆದರೆ ದೇವರ ಚಿತ್ತ ಅದು ಆಗಿರುವುದಿಲ್ಲ. ದೇವರ ಚಿತ್ತ ಅದೊಂದು ತೊಲಗಿ ಹೋಗಬಾರ್ದು ತತ್ಕಾಲಕ್ಕೆ ಎಂಬುದಾಗಿ ದೇವರೇನ್ ಮಾಡ್ತಾನೆ? ಅದನ್ನು ಸ್ವೀಕರಿಸಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ. ಅನೇಕ ಈ ಕಣ್ಣೀರು ಯಾಕೆ ನನಗೆ, ಈ ದುಃಖ ನನಗೆ ಯಾಕೆ, ಈ ನೋವು ನನಗೆ ಯಾಕೆ ಎಂಬುದಾಗಿ ನಾವು ಕೇಳ್ತೇವೆ. ಈ ಪಾತ್ರ ನನ್ನ ತೊಲಗಿ ಹೋಗಲಿ, ಈ ನನಗೆ ಪಾತ್ರ ಬೇಡ ಎಂಬುದಾಗಿ ನಾವು ಏನು ಮಾಡ್ತೀವಿ? ಅನೇಕ ಸಲ
ನಾವು ಆಸೆ ಪಡ್ತೇವೆ, ಪ್ರಾರ್ಥನೆ ಕೂಡ ಮಾಡ್ತೇವೆ. ಆದರೆ ದೇವರ ಚಿತ್ತ ಆ ಪಾತ್ರೆ ನಾವು ಸ್ವೀಕರಿಸುವಂಥದ್ದಾಗಿರುತ್ತದೆ. ಪ್ರೈಸ್ ಗಾಡ್. ಓಕೆ, ಮೂರನೇದಾಗಿ ಯಾಕೋಬನ ಪತ್ರಿಕೆ 1ನೇ ಅಧ್ಯಾಯ 13ರಿಂದ 15ನೇ ವಾಕ್ಯಕ್ಕೆ ಹೋಗುವ. ಬುಕ್ ಆಫ್ ಜೇಮ್ಸ್ ಚಾಪ್ಟರ್ 1 13-15. ಯಾವನಾದರೂ ಪಾಪ ಮಾಡುವುದಕ್ಕೆ ಪ್ರೇರಿಸಲ್ಪಡುವಾಗ, 4ನೇ ಅಧ್ಯಾಯ ಜೇಮ್ಸ್ ಚಾಪ್ಟರ್ 4 13-15, ಯಾಕೋಬ 4 13-15. ಇವತ್ತು ಇಲ್ಲವೇ ನಾಳೆ ನಾವು ಇಂಥ ಪಟ್ಟಣಕ್ಕೆ ಹೋಗಿ ಅಲ್ಲಿ 1 ವರ್ಷವಿದ್ದು ವ್ಯಾಪಾರವನ್ನು ಮಾಡಿ ಲಾಭವನ್ನು ಸಂಪಾದಿಸುತ್ತೇವೆ ಅನ್ನುವವರೇ ಕೇಳಿರಿ. ನಾಳೆ ಏನಾಗುವುದು ನಿಮಗೆ ತಿಳಿಯದು. ನಿಮ್ಮ ಜೀವಮಾನವು ಎಂಥದ್ದು? ನೀವು ಸ್ವಲ್ಪ ಹೊತ್ತು ಕಾಣಿಸಿಕೊಂಡು ಆಮೇಲೆ ಕಾಣದೆ ಹೋಗುವ ಅಬೆಯಂತಿರುತ್ತೀರಿ. ಆದುದರಿಂದ ನೀವು ಅಂಥ ಮಾತನ್ನು ಬಿಟ್ಟು ದೇವರ ಚಿತ್ತವಾದರೆ ನಾವು ಬದುಕಿ ಈ ಕೆಲಸವನ್ನಾಗಲಿ ಆ ಕೆಲಸವನ್ನಾಗಲಿ ಮಾಡುವೆವು ಎಂದು ಹೇಳಬೇಕು. ಆಮೆನ್. ಪ್ರೈಸ್ ಗಾಡ್. ಮಾರ್ಚ್ ಮುಂಚೆ ಅನೇಕರಿಗೆ ಬೇರೆ ಬೇರೆ ಪ್ಲಾನ್ಗಳಿತ್ತು. ಆ ಪ್ಲಾನ್ ಯಾವುದು ನೆರವೇರಲಿಲ್ಲ. ಅಲ್ಲಲ್ಲಿಯ ಪ್ರೈಸ್ ಗಾಡ್. ಹೌದಾ, ನಮ್ಮದೇ ಆದಂತಹ ಅನೇಕ ಪ್ಲಾನ್ಗಳಿತ್ತು, ಯೋಜನೆಗಳಿತ್ತು, ಅವೆಲ್ಲ ಯಾವುದು ನೆರವೇರಲಿಲ್ಲ. ಎಲ್ಲ ಬುಡ ಮೇಲಾಯಿತು. ಕೇವಲ ಭಾರತ ಮಾತ್ರವಲ್ಲ, ಇಡೀ ಲೋಕದಲ್ಲಿ ನಾವು ನೋಡ್ತೇವೆ ಅನೇಕರ ಪ್ಲಾನ್ಗಳು ಬುಡ ಮೇಲಾಗುವುದನ್ನು ಕಾಣ್ತೇವೆ ನಾವು. ಜ್ಞಾನೋಕ್ತಿ 19:21 ಹೇಳ್ತದೆ, ಪ್ರಾಬ್ಸ್ 19:21 ಹೇಳ್ತದೆ, ಮನುಷ್ಯನ ಹೃದಯದಲ್ಲಿ ಅನೇಕ ಯೋಚನೆಗಳಿವೆ, ಸಂಕಲ್ಪಗಳಿವೆ, ದೇವರ ಸಂಕಲ್ಪವೇ ನೆರವೇರುವುದು. ಸಿಕ್ಕಿದ್ರೆ ಓದಬಹುದು ಅದನ್ನು. ಮನುಷ್ಯರ ಮನಸ್ಸಿನಲ್ಲಿ ಅನೇಕ ಸಂಕಲ್ಪಗಳಿವೆ, ಯೆಹೋವನ ಸಂಕಲ್ಪವೇ ಈಡೇರುವುದು. ಅದಕ್ಕೆ ದೇವರು ಹೇಳುದು ಯೆಶಾಯ 55:8-9, ಐಸಾಯ 55:8-9 ನಲ್ಲಿ ನನ್ನ ಆಲೋಚನೆ. ಸಿಕ್ಕಿದ್ರೆ ಓದಿ ಬೇಗ. ಯೆಶಾಯ 55:8-9, ಐಸಾಯ 55:8-9. ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಇವೆಲ್ಲರ ಮಧ್ಯದಲ್ಲಿ ದೇವರು ಹೇಳುವಂಥದ್ದು ಯೆರೆಮೀಯ 29:11-13 ವಾಕ್ಯದ ಪ್ರಕಾರವಾಗಿ ದೇವರು ಏನ್ ಹೇಳ್ತಾನೆ ಗೊತ್ತುಂಟಾ? ನಿನ್ನ ವಿಷಯದಲ್ಲಿ ನಾನು ಮಾಡಿಕೊಂಡ ಆಲೋಚನೆಗಳು ಅಹಿತದ ಆಲೋಚನೆಗಳಲ್ಲ, ಅದು ಹಿತದ ಆಲೋಚನೆಗಳು, ಅದು ಒಳ್ಳೆಯ ಆಲೋಚನೆಗಳು. ಒಂದು ತಂದೆ ತಾಯಿ ತನ್ನ ಮಕ್ಕಳ ಬಗ್ಗೆ ಏನೆಲ್ಲ ಯೋಚನೆ ಮಾಡ್ತಾರೋ ಅದಕ್ಕಿಂತಲೂ 100ಕ್ಕೆ 100 ಜಾಸ್ತಿ ಪಟ್ಟು, 1000ಕ್ಕೆ 1000 ಪಟ್ಟು ಜಾಸ್ತಿ ಯೇಸು ಕ್ರಿಸ್ತನು ನಮಗೋಸ್ಕರ ಯೋಜನೆ ಆಗ್ತಾನೆ, ಪ್ಲಾನ್ ಆಗುತ್ತಾನೆ. ಅದಕ್ಕೆ 118 ಕೀರ್ತನೆ 1-2 ವಾಕ್ಯ, 119 ಕೀರ್ತನೆ 68 ವಾಕ್ಯ ಹೇಳ್ತದೆ. ಅಲ್ಲಿ ಭಕ್ತನಾದ ದಾವೀದನು ಹೇಳ್ತಿದ್ದಾನೆ, ಹಲ್ಲೆಲೂಯಾ, ದೇವರೇ ನೀನು ಒಳ್ಳೆಯವನು, ಒಳ್ಳೆಯದನ್ನೇ ಮಾಡುವವನೆಂಬುದಾಗಿ. ಹಲ್ಲೆಲೂಯಾ. ನಾವು ನೋಡ್ತೇವೆ ಅಪೊಸ್ತಲಗೀತೆ 18ನೇ ಅಧ್ಯಾಯ 18-21 ವಾಕ್ಯದಲ್ಲಿ ಪೌಲನು ಹೇಳುವಂಥದ್ದು ದೇವರ ಚಿತ್ತ ಆದರೆ. ಅಲ್ಲಲ್ಲಿ ಓದಿ ಆ ವಾಕ್ಯ, ಭಾರಿ ತುಂಬಾ ಸುಂದರವಾದ ವಾಕ್ಯ. ಅಪೊಸ್ತಲಗೀತೆ 18-18-21 ವಾಕ್ಯ. ಪೌಲನು ಇನ್ನು ಅನೇಕ ದಿವಸ ಅಲ್ಲಿದ್ದ ಮೇಲೆ ಸಹೋದರರಿಂದ ಅಪ್ಪಣೆ ತೆಗೆದುಕೊಂಡು ತನಗೆ ದೀಕ್ಷೆ ಇದ್ದದರಿಂದ ಕೇದ್ರೆಯಲ್ಲಿ ಕ್ಷೌರ ಮಾಡಿಸಿಕೊಂಡು ಹಡಗನ್ನು ಹತ್ತಿ ಸಿರಿಯಕ್ಕೆ ಹೊರಟನು. ಪಿಸ್ಕಲಳು ಅಕ್ವಿಲನು ಅವನ ಸಂಗಡ ಹೊರಟರು. ಎಫೆಸಕ್ಕೆ ಬಂದಾಗ ಅವರನ್ನು ಅಲ್ಲೇ ಬಿಟ್ಟನು. ನಾನು ಸಭಾಮಂದಿರದೊಳಗೆ ಹೋಗಿ ಯಹೂದ್ಯರ ಸಂಗಡ ವಾದಿಸಿದನು. ಅವರು ಅವನನ್ನು ಇನ್ನು ಕೆಲವು ಕಾಲ ಇರಬೇಕೆಂದು ಕೇಳಿಕೊಂಡಾಗ ಅವನು ಒಪ್ಪದೆ ದೇವರ ಚಿತ್ತವಾದರೆ, ಎಂತ ಮಾತು? ದೇವರ ಚಿತ್ತ ಆದರೆ ತಿರುಗಿ ನಿಮ್ಮ ಬಳಿಗೆ ಬರುತ್ತೇನೆಂದು ಹೇಳಿ. ನಿಮ್ಮ ಬಳಿಗೆ ಬರುತ್ತೇನೆ, ನಮ್ಮ ಬಾಯಿಂದ ಯಾವಾಗಲೂ ಬರಬೇಕು. ದೇವರ ಚಿತ್ತ ಆದ್ರೆ ಮಾತ್ರ ಇದು ನಡೆಯಲಿ. 4:19 1 Corinthians 4:19, 1 Corinthians 4:19, 1 Corinthians 4:19. ಆದರೆ ಕರ್ತನ ಚಿತ್ತ ಇದ್ದರೆ ನಾನು ಬೇಗ ನಿಮ್ಮ ಬಳಿಗೆ ಬಂದು ಒಪ್ಪಿಕೊಂಡಿರುವವರ ಮಾತನ್ನಲ್ಲ, ಅವರ ಶಕ್ತಿಯನ್ನೇ ಗೊತ್ತು ಮಾಡಿಕೊಳ್ಳುವೆನು. ಆಮೆನ್. ದೇವ್ರ ಚಿತ್ತ ಆದ್ರೆ ತಿರುಗಿ ಬರ್ತೇನೆ. ಅನೇಕರು ಏನು ಆಗ್ತಾರೆ ಅಂದ್ರೆ, ಮದುವೆ ವಿಚಾರದಲ್ಲಿ ಆಗಿರಬಹುದು, ಮನೆ ಕಟ್ಟುವ ವಿಚಾರದಲ್ಲಿ ಆಗಿರಬಹುದು, ಅಥವಾ ವ್ಯಾಪಾರದ ವಿಚಾರದಲ್ಲಿ ಆಗಿರಬಹುದು, ಬೇರೆ
ಬೇರೆ ಕಡೆಗೆ ಹೋಗುವಂಥ ವಿಚಾರ ಆಗಿರಬಹುದು, ವಿದೇಶಕ್ಕೆ ಹೋಗುವಂಥ ವಿಚಾರ ಆಗಿರಬಹುದು, ದೇವರ ಚಿತ್ತವನ್ನು ಸರಿಯಾಗಿ ತಿಳ್ಕೊಳ್ಳದೆ ಅಲ್ಲಲ್ಲಿಯ ಕೊನೆಗೆ ಗೊಂದಲಕ್ಕೆ ಒಳಗಾಗಿ ಸಮಸ್ಯೆಗಳಲ್ಲಿ ಸಿಕ್ಕಾಕೊಳ್ಳುವಂಥದ್ದನ್ನು ಕಾಣ್ತೇವೆ. ಅಲ್ಲಲ್ಲಿ ಅದಕ್ಕಿಂತ ಮುಂಚಿತೆ ನಾವು ಏನಾದರೂ ಮಾಡುವಾಗ ಮೊದಲು ನಾವು ಪ್ರಾರ್ಥಿಸಬೇಕು ಪ್ರಿಯರೇ. ಅಲ್ಲಲ್ಲಿಯ ನಾನು ಮುಂದೆ ಕಲಿಸಿಕೊಡ್ತೇನೆ ಹೇಗೆ ನಾವು ಯಾವ ರೀತಿ ದೇವರ ಚಿತ್ತವನ್ನು ನಾವು ತಿಳಿದುಕೊಳ್ಳಬಹುದೆಂಬಂಥ ವಿಷಯವನ್ನು ನಾನು ಹೇಳಿಕೊಡ್ತೇನೆ ಪ್ರಿಯರೇ. ಅದಕ್ಕೆ ದೇವರ ಚಿತ್ತವನ್ನು ಮೊದಲು ತಿಳ್ಕೋಬೇಕು. ದೇವರ ಚಿತ್ತ ಇದ್ದರೆ ಮಾತ್ರ ಇಂಥ ಸ್ಥಳದಲ್ಲಿ ಮದುವೆ ಆಗಲಿ, ದೇವರ ಚಿತ್ತ ಆದರೆ ಸ್ಥಳ ಮಾತ್ರ ಇಲ್ಲಿ ನಾನು ಮನೆ ಕಟ್ಟುತ್ತೇನೆ, ದೇವರ ಚಿತ್ತ ಆದರೆ ಮಾತ್ರ ನನ್ನ ಮಗ ಇಂಥ ಕಾಲೇಜಿಗೆ, ಮಗಳು ಇಂಥ ಕಾಲೇಜಿಗೆ ಹೋಗಲಿ, ದೇವರ ಚಿತ್ತ ಆದರೆ ಮಾತ್ರ ಇಂಥ ವಿದೇಶಕ್ಕೆ ನಾನು ಹೋಗುತ್ತೇನೆ. ಹಲ್ಲೆಲೂಯಾ. ನಾವು ದೇವರ ಚಿತ್ತಕ್ಕನುಗುಣವಾಗಿ ನಾವು ನಮ್ಮ ಜೀವಿತವನ್ನು ತಿರುಗಿಸುವುದಾದರೆ ನಮ್ಮ ಜೀವಿತದಲ್ಲಿ ಆಶೀರ್ವಾದಗಳು, ಸಮಾಧಾನವು, ಸಂತೋಷವು ಯಾವಾಗಲೂ ಇರುವಂಥದ್ದಾಗಿರುತ್ತದೆ ಪ್ರಿಯರೇ. ಅನೇಕ ಸಮಸ್ಯೆಗಳಿಂದ ನಾವು ತಪ್ಪಿಸಿಕೊಳ್ಳುವುದಕ್ಕೆ ನಾವು ಸಾಧ್ಯವಾಗುತ್ತದೆ ಪ್ರಿಯರೇ. ಓಕೆ, ನಾಲ್ಕನೇದಾಗಿ ದೇವರ ಚಿತ್ತಕ್ಕೆ ಸಂಬಂಧವಾಗಿ 1 ಪೇತ್ರ 4:1-2, 1 Peter chapter 4 verses 1 and 2 ವಾಕ್ಯ ಓದುವ. 1 ಪೇತ್ರ 4:1-2 ವಾಕ್ಯ. 1 ಪೇತ್ರ 4:1-2. ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ, ಕ್ರಿಸ್ತನು ಶರೀರದಲ್ಲಿ ಬಾಧೆ ಪಟ್ಟದ್ದರಿಂದ ನೀವು ಸಹ ಆತನಿಗಿದ್ದ ಭಾವವನ್ನೇ ಹಿಡಿದುಕೊಳ್ಳಿರಿ. ನೀವು ಸಹ ಆತನಿಗಿದ್ದಂತ ಭಾವವನ್ನೇ ಹಿಡಿದುಕೊಳ್ಳ್ರಿ. ಯಾಕೆಂದರೆ ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡವನಾಗಿ ಯಾರು ಪಾಪದ ವಶ ತಪ್ಪಿಸಿಕೊಳ್ತಾನೆ? ಶರೀರದಲ್ಲಿ ಬಾಧೆ ಪಟ್ಟವನು ಪಾಪದ ವಶದಿಂದ ತಪ್ಪಿಸಿಕೊಂಡು ಉಳಿದಿರುವ ತನ್ನ ಜೀವಮಾನ ಕಾಲದಲ್ಲಿ, ಉಳಿದಿರುವ ದೇವರು ದಯಪಾಲಿಸಿರುವ ಜೀವನ ಕಾಲವನ್ನು ಇನ್ನು ಮನುಷ್ಯರ ಅಭಿಲಾಷೆಗಳ ಪ್ರಕಾರ ಬದುಕದೆ, ಬೇರೆಯವರ ಅಭಿಲಾಷೆಗಳ ಪ್ರಕಾರ ಬದುಕದೆ, ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕೆ ಪ್ರಯತ್ನ ಮಾಡುವನು. ಶರೀರಕ್ಕೆ ಬಾಧೆ ಬರುವುದು, ಶರೀರಕ್ಕೆ ನೋವು ಬರುವುದು ಕೆಲವೊಂದು ನಮ್ಮ ಜೀವಿತದಲ್ಲಿ ಸಂಭವಿಸುವಂಥದ್ದು. ಪಾಪದ ವಶದಿಂದ ಬಿಡುಗಡೆ ಹೊಂದಿ ಜನರ ಅಭಿಲಾಷೆಗಳಿಂದ ದೂರವಾಗಿ ದೇವರ ಚಿತ್ತದ ಪ್ರಕಾರ ಬದುಕುವುದಕ್ಕಾಗಿದೆ. ಯೆಶಾಯ 38ನೇ ವಾಕ್ಯದಲ್ಲಿ ನಾವು 1-8 ವಾಕ್ಯ ಓದುವಾಗ ಹಿಜ್ಕೀಯನಿಗೆ ವಾಕ್ಯ ಹೇಳ್ತಾನೆ, ಮರಣಕರ ರೋಗ ಬಂತು. ಅದೊಂದು ಕ್ಯಾನ್ಸರ್ ಆಗಿರಬಹುದು, ಕುರು ಆಗಿತ್ತು, ಒಂದು ಗಡ್ಡೆ ಆಗಿತ್ತು. ಮರಣಕರ ರೋಗ ಬಂದಾಗ ಈ ಕಡೆ ರೋಗ ಬಂದಿದೆ, ಈಚೆ ಕಡೆಯಿಂದ ಪ್ರವಾದಿ ಯೆಶಾಯನನ್ನು ಕಳಿಸ್ತಾ ಇದ್ದಾನೆ. ಪ್ರವಾದಿ ಯೆಶಾಯ ದೇವರ ಸಂದೇಶ ತಗೊಂಡು ಬರ್ತಾ ಇದ್ದಾನೆ. ನೀನು ಸಾಯಬೇಕು, ನಿನ್ನ ಮನೆಯ ವಿಷಯದಲ್ಲಿ ವ್ಯವಸ್ಥೆ ಮಾಡುವುದಾಗಿ ಹೇಳಿದಾಗ ಅವನು ದೇವರ ಮುಂದೆ ತನ್ನನ್ನು ಒಡೆಯಲ್ಪಟ್ಟಾತನು. ದೇವರ ಗೋಡೆಯ ಕಡೆಗೆ ಮುಖ ತಿರುಗಿಸಿಕೊಂಡು ಆ ದೇವರ ಪಾದಪೀಠದಲ್ಲಿ ಕುಳಿತು ಅಳ್ತಾ ಇರುವಂತ ನೋಡ್ತಾ ಇದ್ದೇವೆ. ಆ ಅಳು, ಆ ಮೊರೆ, ಆ ಮುರಿಯಲ್ಪಡುವಿಕೆ ದೇವರು ನೋಡಿದ. ದೇವರು ಪುನಃ ಸಂದೇಶ ಕೊಡ್ತಾರೆ ಯೆಶಾಯನ ಮೂಲಕವಾಗಿ, ನೀನು ನಾಡಿದ್ದು ಗುಣ ಹೊಂದಿ ನನ್ನ ಆಲಯಕ್ಕೆ ಬರು ಎಂಬಂತ ಸಂದೇಶವನ್ನು ಆತನಿಗೆ ಕೊಡುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ. ಯಾವಾಗ ಯೆಶಾಯ ಗುಣ ಹೊಂದಿದ, ಅದ್ಭುತ ಸೌಖ್ಯ, ಡಿವೈನ್ ಹೀಲಿಂಗ್ ಎಂಬುದಾಗಿ ಹೇಳ್ತಾರೆ ಇದಕ್ಕೆ, ಅದ್ಭುತ ಸೌಖ್ಯ ಹೊಂದಿದ, ಆಗ ಅವನೊಂದು ಪ್ರಾರ್ಥನೆ ಮಾಡ್ತಾನೆ. 9ನೇ ವಾಕ್ಯದಿಂದ 22 ವಾಕ್ಯ ಅದನ್ನು ಓದಿಕೊಳ್ಳುವ ನಾವು. ಹಲ್ಲೆಲೂಯಾ. ಐಸಾಯ 38:9-22, ಯೆಶಾಯ 38:9-22 ವಾಕ್ಯ. ಯಹೂದದ ಅರಸನಾದ ಹಿಜ್ಕೀಯನು ರೋಗದಿಂದ ಆರೋಗ್ಯವನ್ನು ಹೊಂದಿ ಬರೆದದ್ದು, ನನ್ನ ರೋಗದಲ್ಲಿ ಈಗೆಲ್ಲ ಅಂದುಕೊಂಡೆನು. ನಾವು ಇಲ್ಲಿ ತಿಳ್ಕೋಬೇಕು, ಯಾವ ಪಾಪ ಅವನಲ್ಲಿದೆ, ಪಾಪದ ವಶದಿಂದ ನಾವು ಬಿಡುಗಡೆ ಹೊಂದಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕಾಗಿ ಕೆಲವೊಂದು ಬಾಧೆಗಳು ಬರುತ್ತದೆ. ಅರ್ಥ ಮಾಡ್ಕೊಳ್ಳಿ. ಪ್ರೈಸ್ ಗಾಡ್. ಅಲ್ಲಲ್ಲಿ ಎಷ್ಟು ವಾಕ್ಯದಿಂದ ಉದಾಹರಣೆ ಹೇಳ್ತಾನೆ. ಇವತ್ತಿನ ನವೀನ ಉಪದೇಶಗಳು ದೇವರ ಮಕ್ಕಳಿಗೆ ಸಮಸ್ಯೆ ಬರುವುದೇ ಇಲ್ಲ ಎಂಬುದಾಗಿರುವಂಥ ಎಷ್ಟು ಉಪದೇಶಗಳನ್ನು ಕಾಣ್ತೇವೆ. ಯಾವ ಪತ್ರಿಕೆ ಬೇಕು? 1 ಪೇತ್ರ ಪತ್ರಿಕೆ ಬೇಕಾ? ಥೆಸಲೋನಿಕ ಪತ್ರಿಕೆ ಬೇಕಾ? ಸ್ಫುರ್ಣ ಪತ್ರಿಕೆ ಬೇಕಾ? ದೇವರ ಮಕ್ಕಳಿಗೆ ಬರುವಂತಹ ಆ ಒಂದು ಸಮಸ್ಯೆಗಳ ಕುರಿತ ಹೇಳುವಂಥ, ಕಷ್ಟಗಳ ಬಾಧೆಗಳ ಕುರಿತ ಬರೆಯುವಂಥ ವಾಕ್ಯಗಳು ಎಷ್ಟು ಬೇಕು, ಅಷ್ಟು ಉಂಟು. ಅಲ್ಲಲ್ಲಿ ಓಕೆ ಓದಿ.
ನನ್ನ ಮಧ್ಯಪ್ರಾಯದಲ್ಲಿ ಪಾತಾಳ ದ್ವಾರಗಳೊಳಗೆ ಸೇರಿದ್ದೇನೆ. ನನ್ನ ಆಯುಷ್ಯದಲ್ಲಿ ಕಳೆದ ಮಿಕ್ಕ ವರ್ಷಗಳು ನನಗೆ ನಷ್ಟವಾದವು. ನಾನು ಇನ್ನು ಜೀವಲೋಕದವನಾಗಿ ಯೆಹೋವನ ದರ್ಶನವನ್ನು ಹೊಂದೇನಲ್ಲ. ಯೆಹೋವನ ದರ್ಶನ ಹೊಂದುವುದಿಲ್ಲ ಅಂದ್ರೆ ಸಾಯ್ತೇನೆ ಎಂಬುದಾಗಿ ಅರ್ಥ. ಸಾಯ್ಲಿಕ್ಕೆ ಹೋಗ್ತಾ ಇದ್ದೇನೆ ಎಂಬುದಾಗಿ ಅರ್ಥ. ಸಾಯ್ಲಿಕ್ಕೆ ಹೋಗ್ತಾ ಇದ್ದೆ, ಈ ಗುಣ ಆಗದಿದೆ ರೋಗ. ಇನ್ನು ಭೂಲೋಕ ನಿವಾಸಿಗಳಲ್ಲೊಬ್ಬನಾಗಿ ಈ ಭೂಲೋಕ ನಿವಾಸಿಗಳಲ್ಲಿ ಒಬ್ಬನಾಗಿ ಮನುಷ್ಯರನ್ನು ದೃಷ್ಟಿಸಲಾರೆನಲ್ಲ. ನನ್ನ ಆಶ್ರಯವು ಕುರುಬನ ಗುಡಾರದಂತೆ ಕಿತ್ತು ಹೋದ ರೀತಿಯಲ್ಲಿ ನನ್ನ ಕಡೆಯಿಂದ ಒಯ್ಯಲ್ಪಟ್ಟಿದೆ. ಆತನು ನನ್ನ ಆಯುಷ್ಯದ ಆಸನ್ನು ಕತ್ತರಿಸಿದರಿಂದ ನೇಯ್ಗೆದವನಂತೆ ನನ್ನ ಜೀವಮಾನವನ್ನು ಸುತ್ತಿಕೊಂಡಿದ್ದೇನೆ. ಹೃದಯದಿಂದ ಅಸ್ತಮಾನದೊಳಗೆ ನನ್ನನ್ನು ತೀರಿಸುತ್ತಿ ಆತನು ಸಿಂಹದಂತೆ ನನ್ನ ಎಲುಬುಗಳನ್ನೆಲ್ಲ ಮುರಿಯುತ್ತಿದ್ದರು. ಬೆಳಗಿನ ತನಕ ತಡಕೊಂಡೇ ಇದ್ದೆನು. ಇಲ್ಲಿ ಇಸ್ಕೆ ಹೇಳ್ತಿದ್ದಾನೆ, ಸೈತಾನನ ಕುರಿತಾಗಿ ಅಲ್ಲ, ದೇವರ ಕುರಿತು ಹೇಳ್ತಾ ಇದ್ದಾನೆ. ಯಾರು ಎಲುಬುಗಳು ಮುರಿಯುತ್ತಿದ್ದಾನೆ? ದೇವರ ಕುರಿತು ಹೇಳ್ತಾ ಇದ್ದಾನೆ. ಓಕೆ, ಮುಂದೆ ಓದಿ. ಹೃದಯದಿಂದ ಅಸ್ತಮಾನದೊಳಗೆ ನನ್ನನ್ನು ತೀರಿಸುತ್ತೀಯಲ್ಲ ಎಂದು ಪ್ರಲಾಪಿಸಿದೆನು. ನಾನು ಬಾನಕ್ಕಿಯಂತೆ ಬಕದ ಹಾಗೂ ಕೀಚುಗುಟ್ಟಿದ್ದೆನು. ಪಾರಿವಾಳದಂತೆ ಮೊರೆ ಇಟ್ಟೆನು. ಯೆಹೋವನೇ, ನಾನು ಬಾಧೆ ಪಡುತ್ತಿದ್ದೇನೆ, ನಾನು ಬಾಧೆ ಪಡ್ತಾ ಇದ್ದೇನೆ, ನನಗೆ ಹೊಣೆಯಾಗು ಎಂದು ಮೇಲೆ ಮೇಲೆ ದೃಷ್ಟಿಸುತ್ತಾ ಕಂಗೆಟ್ಟೆನು. ನಾನು ಏನು ಹೇಳಲಿ? ಆತನು ನನಗೆ ಮಾತು ಕೊಟ್ಟು ತಾನೇ ನೆರವೇರಿಸಿದ್ದಾನೆ. ನನ್ನ ಆತ್ಮಕ್ಕೆ ಸಂಭವಿಸಿದ ದುಃಖವನ್ನು ಸ್ಮರಿಸುತ್ತಾ, ನನ್ನ ಆತ್ಮಕ್ಕೆ ಸಂಭವಿಸಿದ ದುಃಖವನ್ನು ಸ್ಮರಿಸುತ್ತಾ ನನ್ನ ಜೀವಮಾನದಲ್ಲೆಲ್ಲ ಮೆಲ್ಲಗೆ ನಡೆಯುವೆನು. ಹೇಗೆ ನಡೀತೇನೆ? ಇಲ್ಲಿ ಮುರಿಯಲ್ಪಟ್ಟಂತ ಹಿಚ್ಕಿಯನನ್ನು ಕಾಣ್ತಾ ಇದ್ದೇವೆ. ಮೆಲ್ಲಗೆ ನಡೀತೇನೆ ಅರ್ಥ ಏನು? ನನ್ನಲ್ಲಿ ಅಹಂಕಾರ ಬಂದು ಬಿಟ್ಟಿತ್ತು. ನನ್ನಲ್ಲಿ ಏನ್ ಬಂದ್ಬಿಟ್ಟಿತ್ತು? ಅಹಂಕಾರ ಇತ್ತು. ಅವನಿಗೆ ಗೊತ್ತಿಲ್ಲದ ಒಂದು ಅಹಂಕಾರ ಇತ್ತು. ಅಹಂಕಾರ ದೇವರಿಗೆ ಮುರಿಯಬೇಕಾಗಿತ್ತು. ಅಲ್ಲಲ್ಲಿಯ ಅಹಂಕಾರ ದೇವರಿಗೆ ಮುರಿಯಬೇಕಿದೆ. ಈಗ ದೇವರು ಹಿಜ್ಕೀಯನನ್ನು ಪ್ರೀತಿ ಮಾಡ್ತಾ ಇದ್ದಾನೆ. ಆ ಮುರಿಯುವುದಕ್ಕೋಸ್ಕರವಾಗಿ ಈ ರೀತಿಯ ನೋವನ್ನು ಅವನ ಜೀವಿತದಲ್ಲಿ ಅನುಮತಿಸುವಂಥದ್ದಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದ್ರೆ ಹೆಬ್ರಿಯ 12:5 ವಾಕ್ಯ ಹೇಳ್ತದೆ, ತಾನು ಪ್ರೀತಿಸುವ ಮಗನನ್ನು ದೇವರು ಶಿಕ್ಷಿಸುತ್ತಾನೆ. ಜ್ಞಾನೋಕ್ತಿ 3:11-12 ಕೂಡ ಅದನ್ನೇ ಓದ್ತೇವೆ ನಾವು. ದೇವರು ತಂದೆಯಂತೆ ನಮ್ಮನ್ನು ಶಿಕ್ಷಿಸುತ್ತಾನೆ, ತಂದೆಯಂತೆ ನಮ್ಮನ್ನು ಏನ್ ಮಾಡ್ತಾನೆ? ಪ್ರೀತಿಸುತ್ತಾನೆ, ಶಿಕ್ಷಿಸುತ್ತಾನೆ ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ಓಕೆ, ಮುಂದೆ ಓದಿ. ಯೆಹೋವನೇ ಇಂಥ ಸಂಭವಗಳಿಂದ ಅಂದ್ರೆ ಈ ಮುರಿಯಲ್ಪಡುವಿಕೆ, ಈ ನೋವುಗಳು, ಈ ಬಾಧೆಗಳು, ಇಂಥ ಸಂಭವಗಳಿಂದ ಮನುಷ್ಯರು ಬದುಕುತ್ತಾರೆ. ಸಾಯುವುದಕ್ಕಾಗಿ ಬರುವಂತದ್ದಲ್ಲ. ಇದೆಲ್ಲ ಯಾವುದಕ್ಕಾಗಿ ಬರ್ತದೆ? ನಮ್ಮನ್ನು ಬದುಕುವುದಕ್ಕಾಗಿ, ಬದುಕಿಸುವುದಕ್ಕಾಗಿ, ನಾವು ಬದುಕುವುದಕ್ಕಾಗಿ ಇಂಥದ್ದು ಬರ್ತದೆ ನಮ್ಮ ಜೀವಿತದಲ್ಲಿ. ಮುಂದೆ ಓದಿ. ಇವುಗಳಿಂದ ನನ್ನ ಆತ್ಮವು ಜೀವಿಸುತ್ತದೆ. ಇವುಗಳಿಂದ ನನ್ನ ಆತ್ಮ ಜೀವಿಸುತ್ತದೆ, ಸಾಯುವುದಿಲ್ಲ. ಯಾಕಂದ್ರೆ ನೋವು ಬರುವಾಗ, ವೇದನೆ ಬರುವಾಗ ದೇವರ ಬಳಿ ಮುರಿಯಲ್ಪಟ್ಟು ನಾನು ಹೋಗುತ್ತೇನೆ. ಅದನ್ನ ಪಾದ ಬಿಟ್ಟೆ, ದೇವರೇ ನಿನ್ನನ್ನು ಬಿಟ್ಟು ಹೋದೆ ಸ್ವಾಮಿ, ನನ್ನಲ್ಲಿ ಅಹಂಕಾರ ಬಂತು, ನನ್ನಲ್ಲಿ ಗರ್ವ ಬಂತು, ನನ್ನಲ್ಲಿ ಪಾಪ ಬಂತು, ಕ್ಷಮಿಸು ನನ್ನನ್ನು, ಪಾಪವನ್ನು ಬಿಟ್ಟು ಬಿಡುತ್ತೇನೆ, ನನಗೆ ಬಿಡುಗಡೆ ಕೊಡು. ನಾವು ಕರುಣೆಗಾಗಿ ಆತನ ಪಾದ ಬಿಟ್ಟದಲ್ಲಿ ಬರ್ತೇವೆ. ಮುಂದೆ ಓದಿ. ಈಗ ನನ್ನನ್ನು ಸ್ವಸ್ಥ ಮಾಡಿ ಬದುಕಿಸು. ಹೀಗೆ ನನ್ನನ್ನು ಸ್ವಸ್ಥ ಮಾಡಿ ಬದುಕಿಸು. ಆಹಾ, ನಾನು ಪಟ್ಟ ದುಃಖವು ನನ್ನ ಸುಖಕ್ಕಾಗಿಯೇ ಆಯಿತು. ನೋಡಿ, ನಾನು ಪಟ್ಟ ದುಃಖ ನಾನು ಸುಖಕ್ಕಾಗಿಯೇ ಆಯ್ತು. ದಾವೀದನು ಕೂಡ ಹೇಳ್ತಾನಲ್ಲ, 119 ಕೀರ್ತನೆ 67 ಮತ್ತು 71 ಕಷ್ಟಾನುಭವ ಹಿತಕರವಾಯಿತು, ಅದನ್ನು ನಿಬಂಧನೆ ಕಲಿತೇನು, ಕಷ್ಟಾನುಭವಕ್ಕಿಂತ ಮುಂಚೆ ತಪ್ಪಿ ಹೋಗುತ್ತಿದ್ದೇನು ಎಂಬುದಾಗಿ ಹೇಳುವಂತ ದಾವೀದನು ಅಲ್ಲಿ ಕಾಣ್ತಾ ಇದ್ದೇವೆ ಪ್ರಿಯರೇ. ನಾನು ಪಟ್ಟ ದುಃಖ ನನ್ನ ಸುಖಕ್ಕಾಗಿ ಆಯಿತು. ಮುಂದೆ ಓದಿ. ನನ್ನ ಆತ್ಮವನ್ನು ನಾಶಕೂಪದಿಂದ ರಕ್ಷಿಸಿದ್ದು ನಿನ್ನ ಪ್ರೀತಿಯೇ. ನನ್ನ ಆತ್ಮವನ್ನು ನಾಶಕೂಪದಿಂದ ತಪ್ಪಿಸಿದ್ದು ನಿನ್ನ ಪ್ರೀತಿಯೇ. ಎಂತ ನೋಡಿ, ಹಲ್ಲೆಲೂಯಾ. ಈ ರೋಗ ಬಂದದ್ದು ಒಳ್ಳೆಯದಕ್ಕಾಯ್ತು. ಕಾರಣ ನನ್ನ ನಾಶಕೂಪ ತಪ್ಪಿಸುವುದಕ್ಕಾಗಿ. ಆ ಅಹಂಕಾರದಲ್ಲಿ
ದಾರಿ ತಪ್ಪಿ ಹೋದಂತ ಹಿಜ್ಕೀಯನು ಅದರಲ್ಲೇ ದೇವರು ಬಿಟ್ಟು ಬಿಟ್ಟಿದ್ರೆ ದೇವರನ್ನು ಕಳ್ಕೊಳ್ತಾ ಇದ್ದ, ಆತ ದೇವರ ಅನ್ಯೋನ್ಯತೆ ಕಳ್ಕೊಳ್ತಾ ಇದ್ದ. ಹಲ್ಲೆಲೂಯಾ. ಆದರೆ ದೇವರು ಏನು ಮಾಡಿದ, ಹಿಜ್ಕೀಯನನ್ನು ಪ್ರೀತಿ ಮಾಡುವ ನಿಮಿತ್ತವಾಗಿ ಒಂದು ರೋಗವನ್ನು ಅವನ ಜೊತೆ ಅನುಮತಿಸುವಂಥದ್ದು ನೋಡ್ತೇವೆ. ಪುನಃ ಅವನಲ್ಲಿ ಮುರಿಯುವುದನ್ನು ನೋಡ್ತಾ ಇದ್ದೇವೆ. ಕೊನೆಗೆ ಅವನು ದೇವರ ಬಳಿ ಮೊರೆ ಇಟ್ಟಾಗ ದೇವರು ಅವನಿಗೆ ಬಿಡುಗಡೆ ಕೊಡುವಂಥದ್ದನ್ನು ಕಾಣ್ತಾ ಇದ್ದೇವೆ. ಅದಕ್ಕೆ ನನ್ನಾಗೆ ಸಂಭವಿಸಿದ್ದು ಅದು ಒಳ್ಳೆಯದಕ್ಕಾಗಿ. ಪ್ರೈಸ್ ಮುಂದೆ ಓದಿ. ನನ್ನ ಪಾಪಗಳನ್ನೆಲ್ಲ ನಿನ್ನ ಬೆನ್ನ ಹಿಂದೆ ಹಾಕಿ ಬಿಟ್ಟಿದ್ದಿ. ನನ್ನ ಪಾಪಗಳನ್ನೆಲ್ಲ ಬೆನ್ನ ಹಿಂದೆ ಹಾಕಿದ್ದಿ. ಪಾತಾಳದವರು ನಿನ್ನನ್ನು ಸ್ತುತಿಸರು. ಪಾತಾಳದವರು ಸ್ತುತಿಸರು. ಸತ್ತವರು ನಿನ್ನನ್ನು ಕೀರ್ತಿಸರು. ಸತ್ತು ಆತ್ಮದಲ್ಲಿ ಸತ್ತವರು ನಿನ್ನನ್ನು, ಆತ್ಮದಲ್ಲಿ ಸತ್ತವರಾಗಲಿ ಶರೀರದಲ್ಲಿ ಸತ್ತವರಾಗಲಿ ನಿನ್ನ ಸ್ತುತಿಸರು. ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಧತೆಯನ್ನು ಆಶ್ರಯಿಸಲಾರರು. ಅಧೋಲೋಕಕ್ಕೆ ಇಳಿದು ಹೋದವರು ನಿನ್ನ ಸತ್ಯ ಸಂಧತೆಯನ್ನು ಆಶ್ರಯಿಸಲಾರರು. ಜೀವಂತನು ಜೀವಂತನೇ ನಿನ್ನನ್ನು ಸ್ತುತಿಸುವನು. ಜೀವಂತನು ಜೀವಂತನೇ ನಿನ್ನ ಸ್ತುತಿಸುವನು. ಹೌದು ಹೌದು. ಜೀವಂತನಾದ ನಾನೇ ಇವತ್ತು ನಿನ್ನನ್ನು ಹೊಗಳುವೆನು. ಹೋಗಲು ಸಾಕು. ಪ್ರೈಸ್ ಗಾಡ್. ಇಲ್ಲಿ ಹಿಜ್ಕೀಯನಲ್ಲಿ ಒಂದು ಅಹಂಕಾರ ಇತ್ತು, ಗರ್ವ ಇತ್ತು. ಅದನ್ನು ಮುರಿಯುವುದಕ್ಕೋಸ್ಕರ ದೇವರೇನ್ ಮಾಡಿದ, ಕೆಲವೊಂದು ಸಂಗತಿ ಅವನ ಜೀವಿತದಲ್ಲಿ ಅನುಮತಿಸುವಂತದನ್ನು ಇಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯ. ಪಾಪದ ವಶದಿಂದ ಹೇಗೆ ತಪ್ಪಿಸಿಕೊಳ್ಳಕ್ಕೆ ಸಾಧ್ಯ? ದೇಹದಲ್ಲಿ ಬಾಧೆ ಪಡುವುದರ ಮೂಲಕ. ಯೋಬನ ಜೀವಿತದ ದೊಡ್ಡ ಪಾಪ ಯಾವುದಿತ್ತು ಗೊತ್ತುಂಟ? ಯೋಬ 32:1-2 ವಾಕ್ಯ ಓದಿ. ಜಾಬ್ 32:1-2. ಸ್ವನೀತಿಯ ಪಾಪ ಇತ್ತು ಅವನಲ್ಲಿ. ಯೋಬ 32:1-2. ಆಗ ಯೋಬನು ಸ್ವಂತ ಗಣನೆಯಲ್ಲಿ ನೀತಿವಂತನಾದದ್ದರಿಂದ ಆ ಮೂವರು ಅವನಿಗೆ ಉತ್ತರ ಕೊಡುವುದನ್ನು ನಿಲ್ಲಿಸಿಬಿಟ್ಟರು. ಅವನ ಸ್ವಂತ ಗಣನೆಯಲ್ಲಿ ನೀತಿವಂತನಾಗಿದ್ದ. ಈ ಒಂದು ಪಾಪವನ್ನು ಮುರಿಯುವುದಕ್ಕಾಗಿ ದೇವರು ಕೆಲವೊಂದು ಸಂಗತಿಗಳ ಮೂಲಕ ಹಾದು ಹೋಗ್ಲಿಕ್ಕೆ ಅವನನ್ನು ಅನುಮತಿಸಿದ. ಸೈತಾನನನ್ನು ಯೂಸ್ ಮಾಡ್ತಾನೆ. ಹಲ್ಲೆಲೂಯಾ. ಹಾಗಾದ್ರೆ ಪಾಪದ ವಶದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಉದಾಹರಣೆ ಯೋನನ ಕುರಿತು ಓದ್ತೇವೆ. ಯೋನನ ಪುಸ್ತಕ ಎಲ್ಲರೂ ಓದಿದ್ದೀರಾ ಅಂತ ಎಣಿಸ್ತೇನೆ. ಎಷ್ಟು ಓದಿದ್ದೀರಿ ಯೋನನ ಪುಸ್ತಕ? ಓದಿದ್ದೀರಾ? ಹಲ್ಲೆಲೂಯಾ. ಯೋನನಿಗೆ ದೇವರೊಂದು ಸೇವೆ ಕೊಡ್ತಾ ಇದ್ದಾರೆ. ಯಾವ ಸೇವೆ? ನಿನಿವೆಗೆ ಹೋಗಿ ಅಲ್ಲಿ ಮಾನಸಾಂತರದ ಸಂದೇಶವನ್ನು ಸಾರಬೇಕು. 40 ದಿವಸಗಳಲ್ಲಿ ಆ ಪಟ್ಟಣವನ್ನು ಅವರ ಪಾಪಕ್ಕೋಸ್ಕರ ನಾಶ ಮಾಡುತ್ತೇನೆಂಬ ಸಂದೇಶವನ್ನು ಸಾರಬೇಕಾಗಿತ್ತು. ಅವನು ಎಲ್ಲಿ ಏನು ಮಾಡ್ತಾ ಇದ್ದ? 1-2-3 ವಾಕ್ಯ ಓದಿ. 1ನೇ ಅಧ್ಯಾಯ 1-3 ವಾಕ್ಯ. ಬುಕ್ ಆಫ್ ಜಾನ್ ಚಾಪ್ಟರ್ 1:1-3 ನಾವು ಓದಿಕೊಳ್ಳೋಣ. ಯೋನನು ಯೆಹೋವನ ಸನ್ನಿಧಿಗೆ ಯೆಹೋವನ ಅಮೈತನ ಮಗನಾದ ಯೋನನಿಗೆ ನೀನೆದ್ದು ಆ ದೊಡ್ಡ ಪಟ್ಟಣವಾದ ನಿನೆವೆಗೆ ಹೋಗಿ ಗಟ್ಟಿಯಾಗಿ ಕೂಗುತ್ತಾ ಅದನ್ನು ಖಂಡಿಸು. ಅದರ ನಿವಾಸಿಗಳ ದುಷ್ಟತನವು ನನ್ನ ಸನ್ನಿಧಿಗೆ ಮುಟ್ಟಿದೆ ಎಂದು ಅಪ್ಪಣೆ ಮಾಡಿದನು. ಆದರೆ ಯೋನನು ಯೆಹೋವನ ಸನ್ನಿಧಿಗೆ ತಪ್ಪಿಸಿಕೊಳ್ಳುವ ಹಾಗೆ ತಾರ್ಷೀಸಿಗೆ ಓಡಿ ಹೋಗಬೇಕೆಂದು ಹೊರಟು ಯೊಪ್ಪಕ್ಕೆ ಇಳಿದು ಅಲ್ಲಿ ತಾರ್ಷೀಸಿಗೆ ತೆರಳುವ ಹಡಗನ್ನು ಕಂಡು ಬಾಡಿಗೆ ಕೊಟ್ಟು ಯೆಹೋವನ ಸನ್ನಿಧಿಯಿಂದ ತಾರ್ಷೀಸಿಗೆ ಪ್ರಯಾಣ ಮಾಡಬೇಕೆಂದು ಹಡಗಿನವರೊಡನೆ ಅದನ್ನು ಹತ್ತಿದನು. ಯೆಹೋವನ ಸನ್ನಿಧಿಯಿಂದ ತಪ್ಪಿಸಿಕೊಳ್ಳುವ ಸಲುವಾಗಿ. ಹಲ್ಲೆಲೂಯಾ. ಅವನು ಮಾಡುವಂತ ಪಾಪ ಯಾವುದು? ಅವಿಧತ್ವದ ಪಾಪ. ದೇವರು ಕೊಟ್ಟ ಕೆಲಸ ಬಿಟ್ಟು ಅವನು ಓಡಿ ಹೋಗ್ತಾ ಇದ್ದಾನೆ. ತನ್ನ ಇಷ್ಟವನ್ನು ನೆರವೇರಿಸತಕ್ಕ ಓಡಿ ಹೋಗುವಂತ ಯೋನನ ಕುರಿತಾಗಿ ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. 4ನೇ ವಾಕ್ಯ ನೋಡಿ, ಏನಾಯ್ತು ನೋಡಿ. 4ನೇ ವಾಕ್ಯ ಓದಿ. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು ನೋಡಿ. ಬಳಿಕ ಯೆಹೋವನು ಬಿರುಗಾಳಿಯನ್ನು ಸಮುದ್ರದ ಮೇಲೆ ಬಲವಾಗಿ ಬೀಸಲು ಸಮುದ್ರದಲ್ಲಿ ದೊಡ್ಡ ತುಫಾನು ಎದ್ದು. ಸಮುದ್ರದಲ್ಲಿ ದೊಡ್ಡ ಯಾರು? ಸೈತಾನಲ್ಲ. ಬಿರುಗಾಳಿ ಬೀಸುವಂಥದ್ದು ಯಾರು? ದೇವರೇ ಬೀಸ್ತಾ ಇದ್ದಾನೆ. ಹಲ್ಲೆಲೂಯಾ. ಯಾಕೆ ಗೊತ್ತು? ಪಾಪದ ವಶದಿಂದ ತಪ್ಪಿಸುವುದಕ್ಕಾಗಿ ಕೆಲವು ಮುರಿತಗಳು ಅವಶ್ಯಕ, ಕೆಲವು ಪ್ರೀತಿಯ ಶಿಕ್ಷೆಗಳು ಅವಶ್ಯಕ. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಹಡಗು ಒಡೆದು ಹೋಗುವ ಹಾಗಾಯಿತು. ಹಡಗು ಒಡೆದು ಹೋಗುವ ಹಾಗಾಯಿತು. ಅದ ನಂತರದ ಸಂಗತಿ ನೋಡ್ತೇವೆ. ಯೋನನ ಹೆಸರಿಗೆ ಚೀಟಿ ಹಾಕ್ತಾರೆ. ಯೋನನ ಹೆಸರಿಗೆ ಬಂತು. ಯೋನನ ಕೇಳಿದಾಗ ಯೋನ ಹೇಳ್ತಾನೆ, ನಾನು ದೇವರ ಸನ್ನಿಧಿಗೆ ಓಡಿ ಬಂದವನು, ನಾವು ಏನು ಮಾಡ್ಬೇಕಂತ ಅವ್ರು ಕೇಳಿದಾಗ ಅವನು 11-12 ವಾಕ್ಯ ಓದಿ. 11-12.
17 ವಾಕ್ಯ ಉಂಟು ಅದರಲ್ಲಿ. ಬಳಿಕ ಸಮುದ್ರವು ಹೆಚ್ಚೆಚ್ಚಾಗಿ ಅಲ್ಲಕಲ್ಲೋಲವಾದ ಕಾರಣ ಅವರು ನಮ್ಮ ಮೇಲೆ ಎದಿರುವ ಸಮುದ್ರವು ಶಾಂತವಾಗುವ ಹಾಗೆ ನಿನ್ನನ್ನು ಏನು ಮಾಡೋಣ ಎಂದು ಪ್ರಶ್ನೆ ಮಾಡಲು ಅವನು ಅವರಿಗೆ, ನನ್ನನ್ನೆತ್ತಿ ಸಮುದ್ರದಲ್ಲಿ ಹಾಕಿರಿ, ನಿಮ್ಮ ಮೇಲೆ ಎದ್ದಿರುವ ಸಮುದ್ರವು ಶಾಂತವಾಗುವುದು. ಓಕೆ, ಇಲ್ಲಿ ನಾವು ಅವನು ಸಮುದ್ರದಲ್ಲಿ ಹಾಕ್ತಾರೆ. ದೇವರ ಅಪ್ಪಣೆಯ ಮೇರೆಗೆ ಒಂದು ಮೀನು ಬಂದು ಅವನು ನುಂಗುತ್ತದಂತೆ. 2ನೇ ಅಧ್ಯಾಯ 1ರಿಂದ 10 ವಾಕ್ಯ, ಅದು 10 ವಾಕ್ಯ ಮಾತ್ರ ಇರುವುದು. ಮೀನಿನ ಹೊಟ್ಟೆಯಲ್ಲಿ ಗೆದ್ದುಕೊಂಡು ಪ್ರಾರ್ಥಿಸುವಂತಹ ಯೋನನ ಕುರಿತು ನಾವು ಹೋಗ್ತೇವೆ. ಅವನು ಒಡೆಯಲ್ಪಟ್ಟ, ದೇವರನಿಗೆ ಮೊರೆ ಇಟ್ಟ. 3ನೇ ಅಧ್ಯಾಯ ಅದರಲ್ಲಿ 10 ವಾಕ್ಯಗಳುಂಟು. ಅವನು ಯಾವ ಸ್ಥಳದಲ್ಲಿ ಸಂದೇಶ ಕೊಡಬೇಕಾಗಿತ್ತು ಅದೇ ಸ್ಥಳಕ್ಕೆ ಮೀನು ತಗೊಂಡು ಬಂದು, ಯಾವಾಗ ಗರ್ಭದಲ್ಲಿ, ಮೀನಿನ ಗರ್ಭದಲ್ಲಿ ಮುರಿಯಲ್ಪಟ್ಟು ದೇವರಿಗೆ ಆತನು ಮೊರೆ ಇಟ್ಟಾಗ, ಮಾನಸಾಂತರ ಪಟ್ಟಾಗ, ದೇವರು ಆ ಸೇವಾ ಸ್ಥಳಕ್ಕೆ ನೀವಿಗೆ ಬಂದು ಮೀನು ಕಕ್ಕುವಂತೆ ಮಾಡಿದ. ಅಲ್ಲಿ ಅವನ ಸಂದೇಶ ಕೇಳಿ ಆ ದೇಶದ ಎಲ್ಲ ಜನರು ಮಾನಸಾಂತರ ಪಡುವಂಥದ್ದನ್ನು ನಾವಲ್ಲಿ ಕಾಣ್ತೇವೆ ಪ್ರಿಯರೇ. ಅಲ್ಲಲ್ರಿಯ? ಹಾಗಾದ್ರೆ ದೇವರ ಸನ್ನಿಧಿಯಿಂದ ಓಡಿ ಹೋಗುವುದ ನಿಮಿತ್ತವಾಗಿ ಅವನ ಎದುರಾಗಿ ಬಿರುಗಾಳಿ ಮೊರೆಯುವಂಥ, ಸಮುದ್ರ ಮೊರೆಯುವಂಥದ್ದನ್ನು ನಾವಲ್ಲಿ ಕಾಣ್ತಾ ಇದ್ದೇವೆ. ಹಾಗಾದ್ರೆ ಅಲ್ಲಲ್ರಿಯ, 1 ಪೇತ್ರ 4:1 ವಾಕ್ಯದ ಪ್ರಕಾರ ಪಾಪದ ವಶದಿಂದ ತಪ್ಪಿಸಿಕೊಳ್ಳುವ ಉದ್ದೇಶದಿಂದ ಮನುಷ್ಯರ ಅಭಿಲಾಷೆಗಳ ಚಿತ್ತ ಪ್ರಕಾರ ಬದುಕುವುದಲ್ಲ. ಹೆಂಡತಿಯ ಅಭಿಲಾಷೆ ಪ್ರಕಾರ, ಗಂಡನ ಅಭಿಲಾಷೆ ಪ್ರಕಾರ, ಮಕ್ಕಳ ಅಭಿಲಾಷೆ ಪ್ರಕಾರ, ಸ್ನೇಹಿತರ ಅಭಿಲಾಷೆ ಪ್ರಕಾರ ಬದುಕುವಂಥದ್ದಲ್ಲ. ದೇವರ ಚಿತ್ತದ ಪ್ರಕಾರ ಜೀವಿಸುವುದಕ್ಕಾಗಿ ಒಂದು ನೋವು ಬಂದ ನಂತರ ಆ ವ್ಯಕ್ತಿ ಏನು ಮಾಡ್ತಾನೆ? ಆತನು ದೇವರ ಚಿತ್ತದ ಪ್ರಕಾರ ಜೀವಿಸಿದಾಗ ತೀರ್ಮಾನ ಮಾಡ್ತಾನೆ. ಅಲ್ಲಲ್ಯ? ಇನ್ನು ಅವರು ಹೇಳಿದಾಗೆ ಅಲ್ಲ, ಇವರು ಹೇಳಿದಾಗೆ ಅಲ್ಲ, ದೇವರ ಚಿತ್ತ ಏನಿದೆಯೋ ಅದರ ಪ್ರಕಾರ ಜೀವಿಸುತ್ತೇನೆ ನಾನು. ಪ್ರೈಸ್ ಗಾಡ್. ಓಕೆ, ಈಗ ನಾವು ನೋಡುವ 4 ವಿಧವಾದ ಚಿತ್ತದ ಕುರಿತ. ಸಮಯ ಉಂಟು ನನಗೆ? ಎಷ್ಟಾಯ್ತು ಟೈಮ್? ಟೈಮ್ ಉಂಟು. ಪ್ರೈಸ್ ಗಾಡ್. 4 ವಿಧವಾದ ಚಿತ್ತಗಳ ಕುರಿತಾಗಿ ನಾವು ನೋಡುವ. 1ನೇದ್ದು ಮನುಷ್ಯನ ಸ್ವಂತ ಚಿತ್ತ, 2ನೇದು ಸೈತಾನನ ಚಿತ್ತ, 3ನೇದು ಇತರರ ಚಿತ್ತ, 4ನೇದು ದೇವರ ಚಿತ್ತ. ಎಲ್ಲ ರೆಡಿ? 1ನೇದು ಮನುಷ್ಯನ ಸ್ವಂತ ಚಿತ್ತ, 2ನೇದು ಸೈತಾನನ ಚಿತ್ತ, 3ನೇದು ಇತರರ ಚಿತ್ತ, 4ನೇದು ದೇವರ ಚಿತ್ತ. ಪ್ರೈಸ್ ಗಾಡ್. ಈ 4 ಚಿತ್ತಗಳ ಕುರಿತಾಗಿ ನಾವು ಕಲಿತುಕೊಳ್ಳುವುದು ಅತಿ ಅವಶ್ಯಕವಾದುದು. ಮೊದಲಾಗಿ ನಾವು ನೋಡುವ ಮಾನವನ ಸ್ವಂತ ಚಿತ್ತ. ಜ್ಞಾನೋಕ್ತಿ 14:12, ಜ್ಞಾನೋಕ್ತಿ 16:25, ಪ್ರಾವ್ಸ್ 14:12, ಪ್ರಾವ್ಸ್ 16:25. 2 ವಾಕ್ಯ ಒಂದೇ ವಿಷಯ ಹೇಳ್ತಾ ಇದೆ. ಎರಡರಲ್ಲಿ ಯಾವುದೊಂದು ವಾಕ್ಯ ಓದಬಹುದು. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು. ಮನುಷ್ಯ ದೃಷ್ಟಿಗೆ ಸರಳವಾಗಿ ತೋರುವ ಒಂದು ದಾರಿ ಉಂಟು. ಅದು ಕಟ್ಟ ಕಡೆಗೆ ಮರಣ ಮಾರ್ಗವೇ. ಅದು ಕಟ್ಟ ಕಡೆಗೆ ಅದು ಮರಣ ಮಾರ್ಗವೇ. ಪ್ರೈಸ್ ಗಾಡ್. ಮನುಷ್ಯರಿಗೆ ಅದು ಸರಳವಾಗಿ ತೋರುತ್ತದೆ, ಆದರೆ ಕಟ್ಟ ಕಡೆಗೆ ಅದು ಎಲ್ಲಿಗೆ ನಡೆಸುತ್ತೆ? ಅದು ಮರಣಕ್ಕೆ ನಡೆಸುತ್ತದೆ. ದೇವರು ಮನುಷ್ಯನನ್ನು ಉಂಟು ಮಾಡುವಾಗ ಅವನಿಗೆ ಸ್ವಂತ ಚಿತ್ತವನ್ನು ಕೊಟ್ಟಂತೆ, ಸ್ವಚಿತ್ತ. ಪ್ರೈಸ್ ಗಾಡ್. ಅದ ಸ್ವಾತಂತ್ರ್ಯವನ್ನು ಕೊಟ್ಟ. ಅವನಿಗೆ ಸ್ವಂತ ಚಿತ್ತ ಅಥವಾ ಸ್ವಾತಂತ್ರ್ಯವನ್ನು ದೇವರು ಕೊಡುವಂಥದ್ದನ್ನಲ್ಲಿ ನಾವು ನೋಡಿದ ಫ್ರೀಡಮ್ ಕೊಟ್ಟ ದೇವರು. ಯಾವುದನ್ನು ಬೇಕಾದ್ರೂ ಆರಿಸಬಹುದು. ಆದಮ್ ಅವರು ಸರ್ಪದ ಮಾತನ್ನು ಕೇಳಿ, ಸರ್ಪದ ಮಾತು ವಿಧೇಯರಾಗಿ, ದೇವರ ವಾಕ್ಯಕ್ಕೆ ಹಾಜರಾಗಿ ಎಲ್ಲವನ್ನು ಕಳ್ಕೊಂಡು ಬಿಟ್ಟು, ಅಧಿಕಾರ ಕಳ್ಕೊಂಡರು, ದೇವರ ಸಾನ್ನಿಧ್ಯ ಕಳ್ಕೊಂಡರು. ಹಲಲಿಯ ಎಲ್ಲವನ್ನು, ಅವರಿಗಿರುವ ಒಳ್ಳೆಯದನ್ನು ಎಲ್ಲವನ್ನು ಕಳ್ಕೊಳ್ಳುವಂಥದ್ದನ್ನು, ಆತ್ಮದಲ್ಲಿ ಸತ್ತು ಹೋಗುವಂಥದ್ದನ್ನು ನಾವಲ್ಲಿ ಕಾಣಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ ಪ್ರಿಯರೇ. ಅನೇಕ ಸಲ ನಾವು ಏನು ಮಾಡ್ತೇವೆ? ಸ್ವಂತ ತೀರ್ಮಾನ ಸ್ವಂತ ಚಿತ್ತ ಪ್ರಕಾರ ಹೋಗುತ್ತೇವೆ. ದೇವರ ಚಿತ್ತ ನಮ್ಮ ಕುರಿತಾಗಿ ಅಪೊಸ್ತಲ ಪೌಲ ನಮಗೆ ತಿಳ್ಕೊಳ್ಳೋಕೆ ಇಷ್ಟಪಡಲ್ಲ. ಹಲಲಿಯ. ನಾವು ಜ್ಞಾನೋಕ್ತಿ 19:3 ವಾಕ್ಯ ಓದುವ. ಪ್ರಾವ್ಸ್ 19:3 ಅಲ್ಲಿ ಹೇಳ್ತದೆ, ಮನುಷ್ಯನು ತನ್ನ ಗತಿ ಓದಿ. ಮನುಷ್ಯನು ಮೂರ್ಖತನದಿಂದ ತನ್ನ ಗತಿಯನ್ನು ಕೆಡಿಸಿಕೊಂಡು ಯೆಹೋವನ ಮೇಲೆ ಕುದಿಯುತ್ತಾನೆ. ಉದಾಹರಣೆ, ಒಬ್ಬ ಕ್ರೈಸ್ತ ವಿಶ್ವಾಸಿಯಾದವನು ಅವಿಶ್ವಾಸಿ ಹುಡುಗಟ್ಟಿಗೆ ಮದುವೆ ಆಗಬಾರದು. ಇದು ನಾನು ಹೇಳುವಂಥದ್ದಲ್ಲ, ದೇವ್ರ ವಾಕ್ಯ ಹೇಳುವಂಥದ್ದು. ಅನೇಕ ಸಲ ಏನು ಮಾಡ್ತೇವೆ? ಐಶ್ವರ್ಯ ನೋಡ್ತೇವೆ, ಅವರದ್ದು ಅವರ ಸ್ಟೇಟಸ್ ನೋಡ್ತೇವೆ,
ಶಾರೀರಿಕವಾಗಿ ಮಾನಸಿಕವಾಗಿ ಲೋಟನಾಗಿ. ಲೋಟನ ಏನನ್ನು ಆರಿಸಿದ? ಅವನು ಸೋದೋಮ್ ಗೋಮರದ ಯೋರ್ದಾನಿನ ಸಮೃದ್ಧಿ ನೀರಾವರಿ ಪ್ರದೇಶವನ್ನು ನೋಡಿದ. ಅವನು ಆಕರ್ಷಿತನಾಗಿ ಆ ಕಡೆಗೆ ಎಳೆಯಲ್ಪಟ್ಟ. ಅವನಿಗೆ ನೋಡ್ತೇವೆ ಏನಾಗ್ತದೆ? ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ ವಾಕ್ಯಕ್ಕೆ ಪ್ರಾರ್ಥಿಸುವ ಅವಶ್ಯಕತೆ. ನಾನು ಒಂದ್ಸಲ ಕುವೈಟಲ್ಲಿರುವಾಗ ಒಬ್ಬ ಸಹೋದರ ಬಂದು, ನೇಪಾಳಿಗದ ಸಹೋದರವ, ಆತನ ನನ್ನ ಹತ್ರ ಬಂದು ಕೇಳ್ತಾನೆ 6 ದಿನ ನಂತರವಾಗಿ, ಪಾಸ್ಟರ್ ನನಗೆ ಪ್ರೇಯರ್ ಮಾಡಿ ನಾನು ಮದುವೆ ಆಗ್ಲಿಕ್ಕೆ ಹೋಗ್ತೇನೆ. ನಾನು ಏನು ಅನ್ನಿಸ್ತು ಗೊತ್ತಿಲ್ಲ, ನೀನು ಮದುವೆ ಆಗಂತ ಅವನು ಕೇಳಿದ, ಮದುವೆ ಆಗ್ಲಿಕ್ಕೆ ಹೋಗ್ತಾ ಇದ್ದೇನೆ, ದೇವರ ಚಿತ್ತಕ್ಕಾಗಿ ಪ್ರಾರ್ಥಿಸ ಅಂತ ಕೇಳಿದ. ಮದುವೆ ಫಿಕ್ಸ್ ಆಗಿದೆ ಎಂಬುದಾಗಿ ಹೇಳಿದ. ಇಂಥ ಡೇಟ್ ಮೈನ್ ತಿಂಗಳೆಲ್ಲ ಹೇಳಿದ. ನನ್ನ ಮನಸ್ಸಿನಲ್ಲಿ ಬಂತು, ನೀವು ಮದುವೆ ಆಗತ್ತು ಹುಡುಗಿ ವಿಶ್ವಾಸಿ ಅಂತ ಕೇಳಿದೆ. ಇಲ್ಲ ಅಂತ ಹೇಳಿದ. ಯಾಕೆ ನೀನು ಅವಿಶ್ವಾಸಕ್ಕೆ ಮದುವೆ ಆಗ್ತಿ? ಇಲ್ಲ, ಮನೆಯವರ ಒತ್ತಾಯ ಇದೆ ಎಂಬುದಾಗಿ ಹೇಳಿದ. ನಾನು ಹೇಳಿದೆ, ದೇವರ ಚಿತ್ತಕ್ಕಾಗಿ ಪ್ರಾರ್ಥಿಸುವ ಅವಶ್ಯಕತೆ ಇಲ್ಲ ಬ್ರದರ್. ಕಾರಣ ದೇವರ ಚಿತ್ತದನ್ನು ಸತ್ವೇದದ ಮೂಲಕ ತಿಳಿಸಿದ್ದಾನೆ. ಒಬ್ಬ ವಿಶ್ವಾಸಿ ಹುಡುಗ ಅವಿಶ್ವಾಸಿ ಹುಡುಗಿಯೊಟ್ಟಿಗೆ, ಒಬ್ಬ ವಿಶ್ವಾಸಿ ಹುಡುಗಿ ಅವಿಶ್ವಾಸಿ ಹುಡುಗನೊಟ್ಟಿಗೆ ಮದುವೆ ಆಗಬಾರದಂತ ವಾಕ್ಯ ಹೇಳ್ತಾ ಇದೆ. ಈ ರೀತಿ ಮದುವೆ ಆದಂಥ ಎಷ್ಟೋ ಕುಟುಂಬಗಳಲ್ಲಿ ಇವತ್ತು ಒಡಕುಗಳನ್ನು, ನೋವುಗಳನ್ನು, ವೇದನೆಗಳನ್ನು ನೋಡ್ತಾ ಇದ್ದೇನೆ ನಾನು. ಅತಿಕ್ರಮಿಸಿ ವಾಕ್ಯಕ್ಕೆ ವಿರುದ್ಧವಾಗಿ ಹೋಗಿ, ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಹೋಗಿ ಅವಿಶ್ವಾಸಿಯೊಂದಿಗೆ ಮದುವೆ ಆಗಿ ಇವತ್ತು ಅಳ್ತಾ ಇದ್ದಾರೆ, ದುಃಖ ಪಡ್ತಾ ಇದ್ದಾರೆ. ಕಾರಣ ಆರಾಧನೆ ಮಾಡಲಿಕ್ಕೆ ಬಿಡ್ತಾ ಇಲ್ಲ, ಅವರು ಸಭೆಗೆ ಬರಲಿಕ್ಕೆ ಬಿಡ್ತಾ ಇಲ್ಲ, ಬೈಬಲ್ ಓದಲಿಕ್ಕೆ ಬಿಡ್ತಾ ಇಲ್ಲ. ಕೊನೆಗೆ ಇವರು ಅವರ ಹಾಗೆ ಆಗಿಬಿಡ್ತಾರೆ. ಮತ್ತೆ ಕೊನೆಗೆ ಏನಾಗ್ತದೆ? ಸಮಾಧಾನ ಇರ್ತದ? ದೇವರಿಲ್ಲದ ಮನೆ ಸಮಾಧಾನ ಇದೆಯಾ? ಅಲ್ಲಲ್ಲಿ ಏಸು ಇರುವ ಮನೆಯಲ್ಲಿ ಸಂತೋಷ ಸಂತೋಷ. ಒಂದು ಏಸು ಇಲ್ಲದ ಮನೆಯಲ್ಲಿ ಏನಿರ್ತದೆ? ಆಮೇಲೆ ಅಲ್ಲಲ್ಲೂಯ್ಯ. ಸುಮ್ಮನೆ ಯೋಚನೆ ಮಾಡಬೇಕು ನಾವು. ಇದು ಚಿತ್ತಕ್ಕೆ ವಿರುದ್ಧವಾಗಿ ನಾವೇ ತೀರ್ಮಾನ ತಗೊಂಡು ಕೆಲವರೆಲ್ಲ ಆಗಿ, ಅಲ್ಲ ಪಾಸ್ಟರ್ ನಾನೊಂದು ಮನೆ ಕಟ್ತಾ ಇದ್ದೇನೆ ಹೀಗೆ ಎಲ್ಲ ಹೇಳಿಕೊಂಡು ದೇವ್ರ ಚಿತ್ತಕ್ಕಾಗಿ ಎಲ್ಲ ಪ್ಲಾನ್ ಮಾಡಿಕೊಂಡು ಆಗಿದೆ, ಎಲ್ಲ ಆಗಿದೆ, ಮತ್ತೆ ಬರೋದು ಮತ್ತೆ ಚಿತ್ತಕ್ಕಾಗಿ ಪ್ರೇಯರ್ ಮಾಡಿ ಜಸ್ಟ್ ಬ್ಲೆಸ್ ಮಾಡಿ ಅಂತ ನಾವು ಬ್ಲೆಸ್ ಮಾಡಿ ಬಿಡ್ತೇವೆ. ನಮಗೇನು? ನಾವೆಲ್ಲ ಮಾಡಿ ಮತ್ತೆ ಭಾಷೆಗೆ ಚಿತ್ತ ಮಾಡಿ ಚಿತ್ತಕ್ಕಾಗಿ ಪ್ರಾರ್ಥಿಸಿ ಅಥವಾ ಬ್ಲೆಸ್ ಮಾಡಿ ಪ್ರಾರ್ಥಿಸಿ ಅಂತ ಹೇಳಿದ್ರೆ ನಮ್ಮದಾದ ಚಿತ್ತದಲ್ಲಿ ನಾವು ಹೋಗಿ ಕೊನೆಗೆ ತೊಂದರೆಗೆ ನಾವು ಸಿಕ್ಕಾಕೊಳ್ತೇವೆ ಪ್ರಿಯರೇ. ಅಲ್ಲಲ್ಲೂಯ್ಯ. ಏನಾದ್ರೂ ಮಾಡೋಕ್ಕೆ ಮುಂಚೆ ಮೊದಲು ಪ್ರಾರ್ಥಿಸಿರಿ. ಪ್ರಾರ್ಥಿಸಿ ದೇವ್ರ ಚಿತ್ತ ತಿಳ್ಕೊಳ್ಳಿ. ಮನೆ ಕಟ್ಟುವಂಥ ವಿಚಾರವು, ಮದುವೆ ಆಗುವಂಥ ವಿಚಾರವು, ವ್ಯಾಪಾರ ಆಗುವಂಥ ವಿಚಾರವು, ಹೊಸ ಕೆಲಸಕ್ಕೆ ಹೋಗುವಂಥ ವಿಚಾರವು, ವಿದೇಶಕ್ಕೆ ಹೋಗುವಂಥ ವಿಚಾರವು ಯಾವುದಿರಲಿ, ದೇವರ ಸೇವಕರ ಬಳಿ ಪ್ರಾರ್ಥಿಸಿರಿ. ಉನ್ನತ ಒಂದು ಆಲೋಚನೆ ಇರುವಂಥ ದೇವಜನರ ಬಳಿ ತರ್ಕ ಮಾಡಿ ಪ್ರಾರ್ಥಿಸಿರಿ. ತರ್ಕ ಆಲೋಚನೆ ಕೇಳಿ ಪ್ರಾರ್ಥಿಸಿರಿ. ಖಂಡಿತ ಅದಕ್ಕೆ ದೇವರು ಮಾರ್ಗ ತೆರೀತಾನೆ. ನಮ್ಮದೇ ಸ್ವಂತ ಇಷ್ಟ ಮಾಡುವಾಗ ಅದರ ವೇದನೆ, ನೋವುಗಳು ನಾವೇ ಅನುಭವಿಸಬೇಕು. ಅದರ ಪರಿಣಾಮವನ್ನು ನಾವೇ ಅನುಭವಿಸಬೇಕಾಗುತ್ತದೆ. ಮನುಷ್ಯನಿಗೆ ಸರಳವಾಗಿ ತೋರ್ತದೆ ಒಂದು ಮಾರ್ಗ. ಹೀಗೆ ಮಾಡಿದ್ರೆ ಏನಾಗ್ತದೆ? ಅಲ್ಲಲ್ಲಿಯ ಇವತ್ತು ಎಷ್ಟೋ ಜನ ಅಳುವಂಥದ್ದು ಅನೇಕ ಕಡೆಗಳಲ್ಲಿ ನೋಡಲಿಕ್ಕೆ ನಮಗೆ ಸಾಧ್ಯ. ಕಾರಣ ಅವರು ಇಷ್ಟ ಪ್ರಕಾರವಾಗಿ ಅವರು ಮುಂದಕ್ಕೆ ಹೋಗಿ ಅವ್ರ ತೊಂದರೆಗೆ ಸಿಕ್ಕಾಕಿಕೊಳ್ಳುವಂಥದ್ದನ್ನು ಕಾಣ್ತೇವೆ ಪ್ರಿಯರೇ. ಕೆಲವೊಬ್ಬರು ಬರ್ತಾರೆ, ಡೈವರ್ಸ್ಗಾಗಿ ಪ್ರೇಯರ್ ಮಾಡಿ ಅಂತ ಹೇಳ್ತಾರೆ. ನಾನು ಪ್ರೇಯರ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾಕೆ? ದೇವರ ವಾಕ್ಯ ಚಿತ್ತ ಅಲ್ಲ. ಮತ್ತೆ 19:6 ಹೇಳ್ತದೆ, ಅಲ್ಲಲ್ಲಿಯ ಪುರುಷನು ತನ್ನ ತಂದೆ ತಾಯಿಯನ್ನು ಬಿಟ್ಟು ಹೆಂಡತಿಯನ್ನು ಸೇರಿಕೊಳ್ಳುವನು. ಅಲ್ಲಲ್ಲಿಯ ಅವರು ಇಬ್ಬರಲ್ಲ ಒಂದಾಗುತ್ತಾರೆ. ದೇವರು ನೇಮಿಸಿದ್ದನ್ನು ಮನುಷ್ಯನು ಅಗಲಿಸಬಾರದು. ಕೆಲವರು ಈ ರೀತಿ ಇದನ್ನು ಮಾಡ್ತಾರೆ. ಅಲ್ಲಲ್ಲಿಯ ಮನುಷ್ಯನು ನೇಮಿಸಿದ್ದನ್ನು ದೇವರು ಅಗಲಿಸಬಾರದು ಅಂತ ನಾವೇ ನೇಮಕ ಮಾಡೋದಲ್ಲ, ನಮ್ಮ ಇಷ್ಟ ಪ್ರಕಾರ. ಅಲ್ಲಲ್ಲೂಯ್ಯ. ಪ್ರೈಸ್ ಗಾಡ್. ಡೈವರ್ಸ್ ದೇವರ ಚಿತ್ತ ಅಲ್ಲ. ಡೈವರ್ಸ್ ಕೂಡ ನಾವು ಪ್ರಾರ್ಥಿಸಬೇಕು. ನಮ್ಮ ಸಂಗತಿಗಾಗಿ ಪ್ರಾರ್ಥಿಸಬೇಕು, ಗಂಡನಿಗಾಗಿ ಪ್ರಾರ್ಥಿಸ. ಒಂದು ವೇಳೆ ಅವ್ರು ತಪ್ಪಾದ ಮಾರ್ಗದಲ್ಲಿದ್ದರೆ ಹೆಂಡತಿಗೆ ಪ್ರಾರ್ಥಿಸಬೇಕು. ದೇವರು ಇವರು ರಕ್ಷಿಸಪ್ಪ, ಇವ್ರ ಜೀವಿತದ ಮಾನಸಾಂತರ ಉಂಟು ಮಾಡು. ಪ್ರಾರ್ಥಿಸುವಾಗ ದೇವರು ಅವ್ರ ಜೀವಿತದ ಕ್ರಿಯೆ ಮಾಡ್ತಾನೆ. ಪ್ರೈಸ್ ಗಾಡ್. ಮನುಷ್ಯನು ಇವತ್ತು ಸ್ವಂತ ಇಷ್ಟದ ಪ್ರಕಾರ ಹೋಗುವ ನಿಮಿತ್ತವಾಗಿ ಇವತ್ತು ಆತನ ಜೀವಿತದ ದುಃಖಗಳು, ವೇದನೆಗಳು, ನೋವುಗಳು ಆವರಿಸುವುದನ್ನು ಕಾಣಲಿಕ್ಕೆ ಸಾಧ್ಯ. ಇವಾಗ ಎರಡನೇದಾಗಿ ನಾವು ನೋಡ್ತೇವೆ ಸೈತಾನನ ಚಿತ್ತ. ಯೋಹನನ ಸುವಾರ್ತೆ 10:10 ಏನು ಹೇಳ್ತದೆ? ಕಳ್ಳನು ಬರುವುದು ಕಳ್ಳತನ ಮಾಡಲು, ಹಾಳು ಮಾಡಲು, ಕೊಲ್ಲಲು. ಕದ್ದುಕೊಳ್ಳಲು, ಹಾಳು ಮಾಡಲು, ಕೊಲ್ಲಲು.
3 ಸಂಗತಿಗಳಿಗೋಸ್ಕರವಾಗಿ ಸೈತನ ಈ ರೀತಿಯಲ್ಲಿ ಮಾಡ್ತಾರೆ. ಅದು ಯೇಸು ಏನು ಹೇಳ್ತಾನೆ ಅಲ್ಲಿ, ನಾನು ಬಂದದ್ದು ಜೀವ ಕೊಡಲು, ಸಮೃದ್ಧಿ ಭರಿತವಾದ ಜೀವಿತ ಎಂಬುದಾಗಿ ಕರ್ತನಲ್ಲಿ ಹೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಹಾಗಾದ್ರೆ ಸೈತನ್ ನಮ್ಮ ಜೀವಿತದಲ್ಲಿರುವ ಎಲ್ಲ ಒಳ್ಳೆಯದನ್ನು ಕದ್ದುಕೊಂಡು ಹೋಗುವುದಕ್ಕಾಗಿ ಬರ್ತಾನೆ. ಆರಾಧನೆ ಕದ್ದುಕೊಂಡು ಹೋಗ್ತಾನೆ, ದೈವಿಕ ಅನ್ಯೋನ್ಯತೆ ಕದ್ದುಕೊಂಡು ಹೋಗ್ತಾನೆ, ಪಾಪದಲ್ಲಿ ಬೀಳಿಸ್ತಾನೆ, ರೋಗದಲ್ಲಿ ಬೀಳಿಸಿ ಒಬ್ಬರಿಗೊಬ್ಬರು ದ್ವೇಷ ಮಾಡುವ ಹಾಗೆ ಮಾಡ್ತಾನೆ, ಒಬ್ಬರಿಗೊಬ್ಬರು ಜಗಳ ಮಾಡುವ ಹಾಗೆ ಮಾಡ್ತಾನೆ, ಅನ್ಯೋನ್ಯತೆ ಕೆಡಿಸುತ್ತಾನೆ. ಹಲಲಿಯ ಕೊನೆಗೆ ಮಾದಕ ದ್ರವ್ಯಗಳಿಗೆ ವ್ಯಸನಿ ಆಗುವಾಗ ಮಾಡ್ತಾನೆ, ಕೊನೆಗೆ ನರಕಕ್ಕೆ ಕೇಳ್ಕೊಂಡು ಹೋಗುತ್ತಾನೆ. ಇದು ಸೈತಾನನ ಪ್ಲಾನ್. ಹಲಲಿಯ ಸೈತಾನ ಕದ್ದುಕೊಂಡು ಹೋಗುವುದಕ್ಕಾಗಿ, ಹಾಳು ಮಾಡುವುದಕ್ಕಾಗಿ, ನಾಶ ಮಾಡುವುದಕ್ಕಾಗಿ ಅಥವಾ ಕೊಲ್ಲುವುದಕ್ಕಾಗಿ ಆತನು ಬಂದಿದ್ದಾನೆ. ಆದಮ ಅವರನ್ನು ಆತನು ಬೀಳಿಸುವಂಥದ್ದನ್ನು ಅಲ್ಲಿ ನಾವು ಕಾಣಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಸೈತಾನ ಉದ್ದೇಶ ಬೇರೆ ಏನಿಲ್ಲ, ಇದೇ ಆಗಿದೆ. ಅವನ್ನೆಲ್ಲ ಕೊಡಬಹುದು, ಈ ಲೋಕಕ್ಕೆ ಸಂಬಂಧವಾದ ಅಧಿಕಾರ ಕೊಡಬಹುದು. ನನಗೆ ಅಧಿಕಾರ ಹೊಂದುವುದಕ್ಕಾಗಿ ಮಂತ್ರಗಳನ್ನು ಮಾಡ್ತಾರೆ ಎಂಬುದಾಗಿ ಕೇಳಲ್ಪಟ್ಟಿದ್ದೇನೆ ನಾನು. ಬಿಸ್ನೆಸ್ ಮಾಡುವುದಕ್ಕಾಗಿ ಮಂತ್ರಗಳನ್ನು ಮಾಡಿ ಬಿಸ್ನೆಸ್ ಮಾಡ್ತಾರೆ ಎಂಬುದಾಗಿ ಕೇಳಲ್ಪಟ್ಟಿದ್ದೇನೆ ನಾನು. ಅಲ್ಲಲ್ವಿಯ? ಹೌದು, ಖಂಡಿತ ಅವರಿಗೆ ಬಿಸ್ನೆಸ್ ಆಗಬಹುದು, ಅಧಿಕಾರ ಸಿಗಬಹುದು, ತಾತ್ಕಾಲಿಕ. ಈ ಲೋಕದಲ್ಲಿ ತಾತ್ಕಾಲಿಕ ಮಾತ್ರ. ಪರಲೋಕದ ಶಾಶ್ವತವಾದದನ್ನು ಆತನು ಕಳ್ಕೊಳ್ತಾನೆ. ಶಾಶ್ವತವಾದದ್ದು ಸೈತಾನ ಕೊಡ್ಲಿಕ್ಕೆ ಆಗಲ್ಲ ಪ್ರಿಯರೇ. ಶಾಶ್ವತವಾದದನ್ನು ಈ ಕರ್ತನಾದ ಯೇಸು ಸ್ವಾಮಿ ಮಾತ್ರ ನಮಗೆ ಕೊಡ್ಲಿಕ್ಕೆ ಸಾಧ್ಯ. ಸೈತಾನ ಚಿತ್ತ ಎಲ್ಲ ನರಕಕ್ಕೆ ಕರ್ಕೊಂಡು ಹೋಗುವುದಕ್ಕಾಗಿ ನೋಡಿ ಯೇಸು ಏನು ಹೇಳಿದ ನೋಡಿ, ಮತ್ತಾಯ 25:41 ವಾಕ್ಯ ಓದಿ. ಮ್ಯಾಥ್ಯೂ 25:41. ಸೈತಾನನಿಗೂ ಅವನ ದೂತರಿಗೂ ಸಿದ್ಧ ಮಾಡಿದ. ಆಮೇಲೆ ಆತನು, ಎಡಗಡೆಯಲ್ಲಿರುವವರೇ ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಚಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿಯೊಳಕ್ಕೆ ಹೋಗಿರಿ. ಆಮೆನ್, ಹಲ್ಲೆಲೂಯಾ. ನಿತ್ಯ ಬೆಂಕಿ ಉಂಟು ಮಾಡಲ್ಪಟ್ಟದ್ದು, ನರಕ ಉಂಟು ಮಾಡಲ್ಪಟ್ಟ ಸೈತಾನನಿಗೂ ಅವನ ದೂತರಿಗೂ. ಅದು ಸೈತಾನ ಏನ್ ಮಾಡ್ತಾನೆ, ಅಲ್ಲಿಗೆ ಅವನಿಗೆ ವಿಧೇಯರಾಗುವವರಿಗೆ ಕೆಲವರಿಗೆ ಹೇಳ್ಕೊಂಡು ಹೋಗ್ತಾನೆ. ಯಾಕೆಂದ್ರೆ ನೋಡಿ, ಎಫೆಸ 2:2 ಓದಿ, ಎಫೆಸ 2:2 ಓದಿ. ಅದೇನಂತದ್ದು, ನಾವು ಮುಂಚೆ ರಕ್ಷಣೆ ಹೊಂದಕ್ಕೆ ಮುಂಚೆ ಹೇಗಿದ್ದು ಅಂತ ಹೇಳ್ತದೆ. ಎಫೆಸ 2:2. ನೀವು ಪೂರ್ವದಲ್ಲಿ ಅಪರಾಧಗಳನ್ನು ಪಾಪಗಳನ್ನು ಮಾಡುವವರಾಗಿದ್ದು ಇಹಲೋಕಾಚಾರಕ್ಕೆ ಅನುಸಾರವಾಗಿ ನಡೆದುಕೊಂಡು ಈ ಲೋಕಕ್ಕೆ ಅನುಸಾರವಾಗಿ ನಡ್ಕೊಂಡ್ರಿ. ವಾಯುಮಂಡಲದಲ್ಲಿ ಅಧಿಕಾರ ನಡೆಸುವಂತ ಅಧಿಪತಿಗೆ ಅಂದರೆ ನಂಬಲೊಲ್ಲದವರನ್ನು ಅವಿಧೇಯತೆಗೆ ಈಗ ಪ್ರೇರೇಪಿಸುವ ಆತ್ಮನಿಗೆ ಅನುಸಾರವಾಗಿ ನಡೆದುಕೊಂಡಿರಿ. ನಂಬಲುಲ್ಲದವರನ್ನು ಅವಿಧೇಯತ್ವಕ್ಕೆ ನಡೆಸುವಂತ ಆತ್ಮಕ್ಕೆ ನಾವು ರಕ್ಷಣೆ ಹೊಂದಕ್ಕೆ ಮುಂಚೆ ಅಧೀನರಾಗಿದ್ದೆವು. ಪಿಶಾಚನಿಗೆ ಅಧೀನರಾಗಿದ್ದೆವು, ನಮಗೆ ಗೊತ್ತಿಲ್ಲದೆ. ಪ್ರೈಸ್ ಗಾಡ್. ಆದ ದೇವರಿಗೆ ಸ್ತೋತ್ರ. ಕರುಣೆ ಮತ್ತು ಆತನ ಕೃಪೆಯಿಂದ ಇವತ್ತು ಆತ ನಮಗೆ ರಕ್ಷಣೆಯನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಸೈತಾನನ ಚಿತ್ತವಾಗಿದೆ ಇದು ಪ್ರಿಯರೇ. ಕೊಲ್ಲುವುದು, ದ್ವೇಷವನ್ನು ಉಂಟು ಮಾಡುವಂಥದ್ದು, ಹಗೆತನ ಉಂಟು ಮಾಡುವಂಥದ್ದು, ನಾಶ ಮಾಡುವಂಥದ್ದು, ಹಲ್ಲೆಲೂಯಾ, ನರಕ ಪಾಪದಲ್ಲಿ ಬೀಳಿಸುವಂಥದ್ದು, ಇವೆಲ್ಲ ಸೈತಾನನ ಚಿತ್ತ. ಕದ್ದುಕೊಳ್ಳುವುದು, ಹಾಳು ಮಾಡುವುದು, ಕೊಲ್ಲುವುದು, ಇದು ಸೈತಾನನ ಚಿತ್ತವಾಗಿದೆ. ಮೂರನೇದಾಗಿ ಇತರರ ಚಿತ್ತದ ಬಗ್ಗೆ ನಾವು ನೋಡುವ. ಇತರರ ಚಿತ್ತ ಎಂಬುದಾಗಿ ಹೇಳ್ಬೇಕಾದ್ರೆ ಬೇರೆಯವರು ನಮ್ಮಿಂದ ಬಯಸುವಂಥದ್ದು, ಬೇರೆಯವರ ಚಿತ್ತವನ್ನು ನಾವು ಮಾಡಲಿಕ್ಕೆ ಹೋಗುವಂಥದ್ದು. ಉದಾಹರಣೆಗೆ 1 Kings 21:25, 1:21-25 ಆ ಇಸ್ರೇಲರ ಅರಸನಾದ ಆಬನಿಗೆ ಒಂದು ಹೆಂಡತಿದ್ದಳು. ಅವಳ ಹೆಸರು ಏನು? ಜೆಜಬೆಲ್ ಎಂಬುದಾಗಿ. ಅವನು ಅವಳಿಗೆ ಗುಲಾಮನಾಗಿ ಅವಳು ಹೇಳಿದಾಗ ಕೇಳುವಂಥದ್ದನ್ನು ಅಲ್ಲಿ ನಾವು ಕಾಣ್ತೇವೆ. ನಾವು ಓದಿ 21-25. ಹೆಂಡತಿಯಾದ ಇಸಬೇಳಲಿಂದ ಪ್ರೇರಿತನಾಗಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದಾಗಿರುವುದನ್ನು ಮಾಡುವುದಕ್ಕೆ ಯೆಹೋವನ ದೃಷ್ಟಿಯಲ್ಲಿ ಹೆಂಡತಿಯಿಂದ ಪ್ರೇರಿತನಾಗಿ ಯೆಹೋವನ ದೃಷ್ಟಿಯಲ್ಲಿ ಕೆಟ್ಟದ್ದನ್ನು ಮಾಡುವುದಕ್ಕೆ ಪ್ರೇರಿತನಾಗಿ ತನ್ನನ್ನೇ ಮಾರಿಬಿಟ್ಟ ಅಹಾಬನಂತ ದುಷ್ಟನು ಇನ್ನೊಬ್ಬನು ಇರಲಿಲ್ಲ. ಪ್ರೈಸ್ ಗಾಡ್.
ಕೆಲವೊಬ್ಬರು ಹೆಂಡತಿಯಿಂದ ಪ್ರೇರಿತರಾಗಿ ತಪ್ಪು ಮಾಡ್ತಾರೆ, ಕೆಲವರು ಗಂಡನಿಂದ ಪ್ರೇರಿತರಾಗಿ ತಪ್ಪು ಮಾಡ್ತಾರೆ, ಇನ್ನೊಬ್ಬರು ರಕ್ತ ಸಂಬಂಧಿಗಳಿಂದ ಪ್ರೇರಿತ ತಪ್ಪು ಮಾಡ್ತಾರೆ, ಇನ್ನು ಕೆಲವರು ಸ್ನೇಹಿತರಿಂದ ಪ್ರೇರಿತರಾಗಿ ತಪ್ಪು ಮಾಡ್ತಾರೆ. ಯಾಬ ಮಾಡಿದ ಮೊದಲೇ ತಪ್ಪು ಏನು ಗೊತ್ತುಂಟ? 1 ಅರಸು 16ನೇ ಅಧ್ಯಾಯ 29ರಿಂದ 33ನೇ ವಾಕ್ಯ. 1 King chapter 16 29 to 33 ಓದ್ತೇವೆ. ಅವನು ಚಿದೋನ್ಯರ ಅರಸನಾದ ಅರಸನ ಮಗಳಾದ ಈ ಇಜಬೇಲರೊಟ್ಟಿಗೆ ಆತನು ಮದುವೆ ಆದ. ಆಮೇಲೆ ವಿಗ್ರಹಗಳನ್ನು ಅಲ್ಲಿ ಏನ್ ಮಾಡ್ದ? ಅವನು ಇಸ್ರೇಲ್ ಅಲ್ಲಿ ಸ್ಥಾಪಿಸುವಂಥದ್ದನ್ನು ಕಾಣ್ತೇವೆ ನಾವು. ಜೀವಂತ ದೇವರನ್ನು ಆತನು ಬಿಟ್ಟು ಹೋಗುವುದನ್ನು ನೋಡ್ತಾ ಇದ್ದಾನೆ ನೋಡಿ. 1 King chapter 11ಗೆ ಬರುವಾಗ 1 ವರ್ಷ 11ಕ್ಕೆ ಬರುವಾಗ 1ನೇ ವಾಕ್ಯದಿಂದ ನಾವು 14 ವಾಕ್ಯದವರೆಗೆ ನಾವು ಓದುವುದಾದರೆ ಸೊಲೊಮೋನನ ಕುರಿತಾಗಿ ಓದ್ತೇವೆ ನಾವು. ಸೊಲೊಮೋನನಿಗೆ 300 ಪತ್ನಿಯರು, 700 ಉಪಪತ್ನಿಯರು ಇದ್ದರು, 1000 ಮಂದಿ ಪತ್ನಿಯರು. ಅವರೆಲ್ಲರ ಅವಿಶ್ವಾಸಿಗಳು. ಅವರೆಲ್ಲ ಅವನ ದಾರಿ ತಪ್ಪಿಸಿ ಬಿಟ್ರು ಎಂಬುದಾಗಿ ಅಲ್ಲಿ ನಾವು ಕಾಣ್ತೇವೆ ಪ್ರಿಯರೇ. ದಾರಿ ತಪ್ಪಿಸ್ತಾರೆ. ಅವರು ವಿಗ್ರಹಾರ್ಧನಾಗಿ ಮಾರ್ಪಟ್ಟವನು. ಇಷ್ಟು ದೊಡ್ಡ ಜ್ಞಾನಿಯಾದ ಸೊಲೊಮೋನ ಕೊನೆಯ ಕಾಲದಲ್ಲಿ ವಿಗ್ರಹಾರ್ಧಕನಾಗಿ ಮಾರ್ಪಡುವಂಥದ್ದನ್ನು, ಸತ್ಯ ದೇವರನ್ನು ಬಿಟ್ಟು ಬಿಡುವಂಥದ್ದನ್ನು ಕಾಣ್ತೇವೆ. ದೇವರು 2 ಸಲ ಕನಸಿನ ಮೂಲಕ ಎಚ್ಚರಿಸಿದ ಅವನಿಗೆ, ಅಲ್ಲವೇ? ಆದರೂ ಎಚ್ಚರಿಕೆ ಹೊಂದಲಿಲ್ಲ. ಇತರ ಚಿತ್ತ ಪ್ರಕಾರವಾಗಿ ಅನೇಕರು ಜೀವಿಸುವಂಥದ್ದನ್ನು ಇಲ್ಲಿ ನಾವು ಕಾಣ್ತಾ ಇದ್ದೇವೆ ಪ್ರಿಯರೇ. ಇನ್ನು ಕೆಲವರು ನಿಮ್ಮ ಕೆಲವು ಈ ರೀತಿ ಇರ್ತಾರೆ. ನೀವು ಇಬ್ಬರು ಒಳ್ಳೆ ಸ್ನೇಹದಲ್ಲಿ ಇರ್ತೀರಂತ ಅವ್ರಿಗೆ ಗೊತ್ತುಂಟು, ನಿಮ್ಮ ಮಧ್ಯದಲ್ಲಿ ವಿಷ ಬೀಜ ಬಿತ್ತುತ್ತಾರೆ. ಅಲ್ಲಲಿಯ ಯಾವ ರೀತಿ ಗೊತ್ತುಂಟ? ಒಂದೆರಡು ವಾಕ್ಯ ಓದುವ. ಜ್ಞಾನೋಕ್ತಿ 26-22, ಪ್ರಾಬ್ಸ್ ಚಾಪ್ಟರ್ 26 verses 22. ಜ್ಞಾನೋಕ್ತಿ 26-22 ಬೇಗ ಓದುವ, ಟೈಮ್ ಇಲ್ಲ. ಚಾಡಿಕೋರನ ಮಾತುಗಳು ರುಚಿಯಾದ ತುತ್ತುಗಳು, ಇವು ಹೊಟ್ಟೆಯೊಳಕ್ಕೆ ಇಳಿಯುವವು. ಓಕೆ, ಜ್ಞಾನೋಕ್ತಿ 23-25, 23-25. ನಿನ್ನ ತಂದೆ ತಾಯಿಗಳು ಉಲ್ಲಾಸಗೊಳ್ಳಲಿ. 25-23 ಸಾರಿ. ಬಡಗಣ ಗಾಳಿ ಮಳೆ ಬರ ಮಾಡುವುದು, ಚಾಡಿಯ ನಾಲಿಗೆ ಕೋಪದ ಮುಖ ಮಾಡುವುದು. ಚಾಡಿಯ ನಾಲಿಗೆ ಏನ್ ಮಾಡ್ತದಂತೆ? ಕೋಪದ ಮುಖ ಮಾಡ್ತದೆ. ಕೆಲವೊಬ್ಬರು ಏನ್ ಮಾಡ್ತಾರೆ, ಈಗ ನಿಮ್ಮ ಮಧ್ಯದಲ್ಲಿ ಅವರು ಊಹಿಸ್ತಾರೆ. ಈಗ ನೀವು ಇಬ್ಬರು ಮಾತಾಡುವಾಗ ಸಂತೋಷದ ಏನು ಬೇರೆ ಏನು ಮಾತಾಡ್ತಾರೆ, ಅವ್ರು ಎನಿಸ್ತಾರೆ ಏನು ಗೊತ್ತುಂಟ? ನನ್ನ ಬಗ್ಗೆ. ಯಾಕಂದ್ರೆ ಅವರಲ್ಲಿ ಅದೇ ಹೇಳ್ತದೆ, ಅಂದ್ರೆ ಅದೇ ಮಾತಾಡುವಂಥದ್ದು ಇರ್ತದೆ. ನಿಮ್ಮ ಬಗ್ಗೆನೇ ಮಾತಾಡಿರ್ತಾರೆ ಎಲ್ಲಿಯೋ, ನಿಮಗೆ ಅದು ಗೊತ್ತಿರುವುದಿಲ್ಲ. ನೀವು ಪಾಪ ಅದೇ ವ್ಯಕ್ತಿಯೊಟ್ಟಿಗೆ ಮಾತಾಡ್ತಿರುವಾಗ ಏನಾಗ್ತದೆ, ನಿಮ್ಮನ್ನು ನೋಡುವಾಗ ಸಂತೋಷ ಆಗೋದು, ಸಂತೋಷದೊಂದಿಗೆ ಅವ್ರು ಮಾತಾಡೋದಿಲ್ಲ. ಪ್ರೈಸ್ ಗಾಡ್. ಇನ್ನೊಂದು ವಾಕ್ಯ ಹೌದು, ಜ್ಞಾನೋಕ್ತಿ 16-25ನೇ ವಾಕ್ಯದಿಂದ ಓದಿ. 27ನೇ ವಾಕ್ಯದಿಂದ ಓದಿ. ನೀಚನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ, ಅವನ ತುಟಿಗಳಲ್ಲಿ ಬೆಂಕಿ ಉರಿಯುತ್ತದೆ, ತುಂಟನು ಜಗಳ ಬಿತ್ತುತ್ತಾನೆ. ತುಂಟ ಏನ್ ಮಾಡ್ತಾನೆ? ಜಗಳ. ನಿಮ್ಮ ಇಬ್ಬರ ಮಧ್ಯೆ ಜಗಳ, ದ್ವೇಷ ಹುಟ್ಟಿಸುವಂಥದ್ದು. ಅಂದ್ರೆ ಇದೊಂದು ದುರಾತ್ಮನ ಕ್ರಿಯೆ ಪ್ರಿಯರೇ. ಇಬ್ಬರು ಸ್ನೇಹಿತರು ಒಳ್ಳೆರಾಗಿ ಇರ್ಲಿಕ್ಕೆ ಅವರು ಇಷ್ಟಪಡಲ್ಲ. 2 ಕುಟುಂಬಗಳು ಒಂದಾಗಿರ್ಲಿಕ್ಕೆ ಇಷ್ಟಪಡಲ್ಲ. 2 ಕುಟುಂಬಗಳು ಸಂತೋಷ ನಗಾಡ್ತಾ ಇರುವಾಗ ಒಟ್ಟಿಗೆ ಕೈ ಇಟ್ಕೊಂಡು ಹೋಗುವಾಗ ನೋಡ್ಲಿಕ್ಕೆ ಆಗಲ್ಲ. ಅದರ ಅರ್ಥ ಒಳಗಡೆ ಹೊಟ್ಟೆ ಕಿಚ್ಚಿರ್ತದೆ. ಈ ಥರ ಇಷ್ಟ. ಅವ್ರೇನ್ ಮಾಡ್ತಾರೆ? ನಿಮ್ಮಲ್ಲಿರುವ ಸ್ನೇಹವನ್ನು ಮುರಿಲಿಕ್ಕೆ ನೋಡ್ತಾರೆ, ಆದಷ್ಟು ಪ್ರಯತ್ನ ಮಾಡ್ತಾರೆ. ಅಲ್ಲಲ್ವಿಯಾ? ಓಕೆ, ಮುಂದೆ ಓದಿ. ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ಚಾಡಿಕೋರ ಏನ್ ಮಾಡ್ತಾನೆ? ಯಾಕೆ ಚಾಡಿ ಹೇಳ್ತಾರೆ ನಿಮಗೆ ಅವರಿಗೆ ವಿರುದ್ಧವಾಗಿ? ಅಲ್ಲಲ್ವಿಯಾ? ಎಕ್ಸಾಂಪಲ್, ಇಬ್ಬರು ಸಹೋದರರು ಇದ್ದಾರೆ ಅಂತ ಎಣಿಸುವ. ಅಲ್ಲ, ಅವ್ರು ನೆಗಾಡಿಕೊಂಡು ಒಳ್ಳೆ ಪ್ರೀತಿಯಿಂದ ಅನ್ಯೋನ್ಯತೆಯಿಂದ ಇರ್ತಾರೆ. ಇವರು ಅವರ ಮನೆಗೆ ಹೋಗೋದು, ಅವರು ಇವರ ಮನೆಗೆ ಹೋಗೋದು, ಇದೆಲ್ಲ ಒಳ್ಳೇದಿರ್ತದೆ, ಒಳ್ಳೆ ಪ್ರೀತಿಯಿಂದ ಇರ್ತಾರೆ. ಈ 3ನೇ ಯಾರೋ ನೋಡ್ತಾರೆ. 3ನೇ ನೋಡಿ ಅವರಿಗೆ ನೋಡ್ಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಅವನೇನ್ ಮಾಡ್ತಾನೆ? ಇವನಿಗೆ ವಿರುದ್ಧವಾಗಿ ಏನಾದರೂ ತಪ್ಪುರಿಸ್ತಾ ದೂರ ಹೇಳ್ತಾ ಇರೋದು. ಅಂದ್ರೆ ಅವ್ರ ಮೈಂಡಲ್ಲಿ ಹುಳ ಬಿಡೋದು ಇವರಿಗೆ ವಿರುದ್ಧವಾಗಿ. ಅಲ್ಲಲ್ಲಿ ಅದು ದೇವರ ಮಕ್ಕಳ ಮಧ್ಯದಲ್ಲಿ ಮಾತ್ರ ಇರಬಾರದು. ಆ ರೀತಿ ಮಾಡಿ ನಾವು ಬಿತ್ತುವುದನ್ನು ಕೊಯ್ಯಬೇಕು ಪ್ರಿಯರೇ. ವಾಕ್ಯ ಗಲಾತ್ಯ 6:7, ನಾವು ಏನು ಬಿತ್ತುತ್ತೇವೆ ಅದನ್ನು ಕೊಯ್ತೇವೆ. ಮಿತ್ರರನ್ನು ಅಗಲಿಸ್ಲಿಕ್ಕೆ ಹೋಗಬೇಡಿ. ಕುಟುಂಬಗಳನ್ನು ದೇವರ ವಾಕ್ಯ ಹೇಳ್ತದೆ, ಸಹೋದರರನ್ನು ಅಗಲಿಸುವವನು, ಅವರಲ್ಲಿ ಜಗಳ ಬಿತ್ತುವವನ ಬಗ್ಗೆ ಸತ್ಯವೇದನೆ ಓದ್ತೇವೆ ನಾವು. ಸಹೋದರ ಮಧ್ಯೆ ಜಗಳ ಬಿತ್ತಲಿಕ್ಕೆ ನೋಡಬೇಡಿ.
ಇನ್ನೊಬ್ಬರ ಮೇಲೆ ದ್ವೇಷ ಬರುವ ಹಾಗೆ ಮಾಡಲಿಕ್ಕೆ ಹೋಗಬೇಡಿ. ಮಾತುಗಳ ಮೂಲಕವಾಗಿ ಇನ್ನೊಬ್ಬರ ವಿರುದ್ಧವಾಗಿ ಮಾತಾಡುವಂಥದ್ದು, ಹಲ್ಲೆಲೂಯಾ, ತಪ್ಪು ಹೊರಿಸುವಂಥದ್ದು, ದೂಷಿಸುವಂಥದ್ದು, ನಿಂದಿಸುವಂಥದ್ದು, ಕೊನೆಗೆ ಇಬ್ಬರು ಒಳ್ಳೆಯದ ಸಂಬಂಧವನ್ನು ಅಗಲಿಸುವಂಥದ್ದು. ಅದು ನೋಡಿ ಸಂತೋಷವ ನಮಗೆ. ಎರಡು ಕುಟುಂಬ ಒಡೆಯುವುದು, ಇಬ್ಬರ ಸ್ನೇಹ ಒಡೆಯುವುದು ನಮಗೆ ಸಂತೋಷವಾದು. ಹಲ್ಲೆಲೂಯಾ. ದೇವರ ಮಕ್ಕಳ ಕೆಲಸವಂತೂ ಅಲ್ಲ ಇದು, ಸೈತಾನ ಕೆಲಸ ಇದು. ಹಲ್ಲೆಲೂಯಾ. ಈ ಥರ ಇಷ್ಟನ್ನು ಮಾಡಲಿಕ್ಕೆ ಹೋಗಬಾರ್ದು. ಈ ಥರ ಅನೇಕ ಪ್ರೇರೇಪಣೆ ಕೊಡ್ಬೋದು ನಮಗೆ. ಓದಿ ಜ್ಞಾನೋಕ್ತಿ 1:10, ಪ್ರಾಬ್ಸ್ 1:10. ಮಗನೇ, ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ, ಎಲ್ಲ ರೆಡಿ. ಅವನ ಮನೆಗೆ ಹೋಗಬೇಡ, ಅವಳ ಮನೆಗೆ ಹೋಗಬೇಡ, ಅವನ ಬಳಿಗೆ ಹೋಗಬೇಡ, ಅವನ ಸವಾಸ ಮಾಡಬೇಡ. ಯಾಕೆ ನಿಮಗೆ ಅವ್ರು ಹೇಳ್ತಾರೆ ಗೊತ್ತಿಲ್ಲ? ಒಳ್ಳೆ ಮಾತಿನಿಂದ ಅಲ್ಲ, ಒಳ್ಳೆ ಉದ್ದೇಶದಿಂದ ಅಲ್ಲ, ಅದರಿಂದ ಏನೋ ಒಂದು ಇದೆ. ಅರ್ಥ ಮಾಡ್ಕೊಳ್ಳಿ. ನೈಸಾಗಿ ಮಾತಾಡ್ತಾರೆ. ಅವರಿವರ ಮಾತುಗಳು ಇನ್ನೊಬ್ಬರ ಸ್ನೇಹ ಕಳ್ಕೋಬೇಡಿ, ಕಟ್ ಮಾಡಬೇಡಿ. ಹಲ್ಲೆಲೂಯಾ, ಪ್ರೈಸ್ ಗಾಡ್, ಹಲ್ಲೆಲೂಯಾ. ಓದಿ. ಪಾಪಿಗಳು ದುಷ್ಪ್ರೇರಣೆಯನ್ನು ಮಾಡಿದರೆ ನೀನು ಒಪ್ಪಲೇಬೇಡ. ಒಪ್ಪಬಾರ್ದು ನಾವು, ಇಲ್ಲ. ನೀನು ಹೇಳ್ತೀಯ. ಅನೇಕ ಸಲ ಅವರ ತಪ್ಪನ್ನು ಅವ್ರು ಹೇಳುವುದಿಲ್ಲ, ಇನ್ನೊಬ್ಬರು ಮಾಡಿ ತಪ್ಪನ್ನು ಮಾಡಿ ಎತ್ತಿ ಹೇಳ್ತಾರೆ ಬೇಗ. ಎಲ್ಲಿ ಲೋಕಲ್ ಸಾಮಾನ್ಯ ನಡೆಯುವುದು, ಹೌದಾ? ಏನು ನನಗೆ ಮತ್ತು ಗ್ಲಾಡ್ವಿನಿಗೆ ಜಗಳ ಆಯ್ತಾ ಅನಿಸುವ ಉದಾಹರಣೆ ಆಗಬಾರ್ದು, ಹಾಗೆ ಆಗೋದಿಲ್ಲ. ಓಕೆ, ಈಗ ನಾನು ಏನು ಮಾಡ್ತೇನೆ, ಈಗ ಗ್ಲಾಡ್ವಿನ್ ಫ್ರೆಂಡ್ಸ್ ಬಳಿ ಹೋಗ್ತೇನೆ, ನನ್ನ ತಪ್ಪನ್ನು ಹೇಳುವುದಿಲ್ಲ. ನಾನು ಯಾರ ತಪ್ಪು ಹೇಳ್ತೇನೆ? ಗ್ಲಾಡ್ವಿನ್ ತಪ್ಪನ್ನೇ ಹೇಳ್ತೇನೆ ಎಲ್ಲಗಳು. ಆಗ ಕೇಳುವವರಿಗೆ ಏನಾಗ್ತದೆ? ಗ್ಲಾಡ್ವಿನ್ ಮೇಲೆ ಬೇಸರ ಆಗ್ತದೆ. ನೋಡಿ, ಈ ರೀತಿಯ ಕೆಲವು ತಂತ್ರಗಳಿದೆ, ಸೈತಾನನ ತಂತ್ರಗಳು. ಇದು ಮನುಷ್ಯರು ಮಾಡುವಂಥದ್ದಲ್ಲ. ಅದಕ್ಕೆ ವಾಕ್ಯ ಹೇಳ್ತದೆ, ಎಫೆಸ 6:12 ವಾಕ್ಯ ಹೇಳ್ತದೆ, ನಮ್ಮ ಯುದ್ಧವು ಮನುಷ್ಯರಿಗೆ ವಿರುದ್ಧವಾದದ್ದಲ್ಲ, ಮನುಷ್ಯರ ಸಂಗಡವಲ್ಲ, ರಾಜ್ಯತ್ವಗಳು, ಅಧಿಕಾರಗಳು, ಅಂಧಕಾರದ ದೊರೆತನಗಳು, ಆಕಾಶ ಮಂಡ ದುರಾತ್ಮಸೇನೆ, ಒಂದು ಪ್ರೇರೇಪಣೆ ಇರ್ತದೆ ದುಷ್ಟ. ಅದಕ್ಕೆ ನಾವು ಹೇಳುದು, ನಾವು ಎಷ್ಟು ಪ್ರಾರ್ಥನೆ ಮಾಡಬೇಕು. ಪ್ರಾರ್ಥನೆಯಲ್ಲಿ ಇದ್ದರೆ ಯಾವ ದುಷ್ಟಶಕ್ತಿಯ ಪ್ರೇರೇಪಣೆ ನಮಗೆ ಬರಲ್ಲ. ಇನ್ನೊಬ್ಬರಿಗೆ ದ್ವೇಷ ಮಾಡೋದು, ಇನ್ನೊಬ್ಬರಿಗೆ ಹೊಟ್ಟೆ ಕಿಚ್ಚು ಮಾಡೋದು, ನಿಂದಿಸುವುದು, ದೂಷಿಸುವುದು, ನಮ್ಮಲ್ಲಿ ಅದು ಬರಲ್ಲ ಅಂತ ಪ್ರೇರಣೆ. ಯಾಕೆ ಗೊತ್ತುಂಟಾ? ನಾವು ಪ್ರಾರ್ಥನೆಯಲ್ಲಿ ಇರ್ತೇವೆ, ಪ್ರಾರ್ಥನೆ ಜಯಿಸ್ತೇವೆ ಅಂಥದ್ದನ್ನು. ಯಾರಲ್ಲಿ ಇಂಥದ್ದು ಮಾಡೋದು ಗೊತ್ತುಂಟ? ಪ್ರಾರ್ಥನೆಯಲ್ಲಿ ಇರದವರು, ದೇವರ ಪಾದಪೀಠ ಸಮಯ ಕಳೆಯದವರು, ಅವರಲ್ಲಿ ಇಂಥ ಯೋಚನೆಗಳು, ಥಾಟ್ಸ್ಗಳು ಇನ್ನೊಬ್ಬರನ್ನು ಕೆಡಿಸಿ ಬಿಡ್ತದೆ, ಇನ್ನೊಬ್ಬರ ಸ್ನೇಹವನ್ನು ಕೆಡಿಸಿ ಬಿಡ್ತಾರೆ, ಇನ್ನೊಬ್ಬರಿಗೆ ತಮಗೆ ಅಗತ್ಯವಿಲ್ಲದ ಇದರಲ್ಲಿ ತಲೆ ಹಾಕುತ್ತಾರೆ. ಅಲ್ಲಲ್ಲಿಯ ಈ ಥರ. ಇನ್ನೊಂದು ವಾಕ್ಯ ಓದಿ, ಜ್ಞಾನೋಕ್ತಿ 1:15, ಪ್ರಾಬ್ಸ್ 1:15. ಮಗನೇ, ಅವರೊಡನೆ ದಾರಿಯಲ್ಲಿ ನಡೆಯಬಾರದು, ಅವರ ಮಾರ್ಗದಲ್ಲಿ ನೀನು ಹೆಜ್ಜೆ ಇಡಬೇಡ. ಅವರ ದಾರಿಯಲ್ಲಿ ನೀನು ನಡೆಯಬಾರದು. ಪ್ರೇರೇಪಣೆ ಕೊಡ್ಬೋದು ಅವರು. ಅವನೊಟ್ಟಿಗೆ ಹೋಗಬೇಡ, ಅವಳೊಟ್ಟಿಗೆ ಹೋಗಬೇಡ, ಅವರ ಮನೆಗೆ ಹೋಗಬೇಡ, ಅವ್ರಿಗೆ ಸಂಬಂಧ ಬೆಳೆಸಬೇಡ. ಯಾಕೆ ಅವ್ರು ಹೇಳ್ತಾರೆ? ನಿಮ್ಮ ಸಂಬಂಧ ಕೆಡಿಸುವುದಕ್ಕಾಗಿ. ನೋಡ್ಲಿಕ್ಕೆ ಆಗಲ್ಲ ಅವರಿಗೆ. ಅಲ್ಲಲ್ಲಿಯ ಎಲ್ಲರೊಟ್ಟಿಗೆ ನಾವು ಒಳ್ಳೇದಾಗಿರ್ಬೇಕು. ಪ್ರತಿಯೊಬ್ಬರೊಟ್ಟಿಗೆ ನೀವು ಇವನ್ ನಿಮ್ಮ ವೈರಿ ಆಗಿದ್ದು, ನಿಮ್ಮ ದ್ವೇಷವನ್ನಾಗಿದ್ರು ಅವ್ರನ್ನ ಪ್ರೀತಿ ಮಾಡ್ರಿ. ಅಲ್ಲಲ್ಲಿಯ ನಾವು ಪ್ರೀತಿ ಮಾಡೋದ್ರ ಮೂಲಕವಾಗಿ ಅವಳ ಕೆಂಡಗಳನ್ನು, ವಾಕ್ಯ ಹೇಳ್ತದಲ್ಲ ರೋಮ 12:19-21, ಕೆಂಡ ಹಾಕಿದಾಗೆ ಆಗುತ್ತದೆ. ಯಾರನ್ನು ದ್ವೇಷ ಮಾಡಬಾರ್ದು. ಅಲ್ಲಲ್ಲಿಯ ಅದು ಅಗಲಿಸ್ಲಿಕ್ಕೆ ಬರ್ತಾರಲ್ಲ ಅಂಥವರಿಗೆ ತಕ್ಕ ಉತ್ತರ ಕೊಡ್ರಿ. ಅವ್ರಿಗೆ ಒಪ್ಪಬಾರದು, ಅವರಿಗೆ ನಿಲ್ಲಬಾರದು, ಅವರ ತೀರ್ಮಾನ ನೀವು ನಿಲ್ಲಿಕ್ಕೆ ಹೋಗ್ಬೇಡಿ. ಇತರರ ಚಿತ್ತ ನಿಮ್ಮನ್ನು ಅಗಲಿಸುವಂಥದ್ದು, ನಿಮ್ಮನ್ನು ಅಗಲಿಸಿ ಬಿಡ್ತಾರೆ, ನಿಮ್ಮ ಅನ್ಯೋನ್ಯತೆ ಕೆಡಿಸಿ ಬಿಡ್ತಾರೆ. ಪುನಃ ಅಲ್ಲಿಗೆ ಬರುವ 27ರಿಂದ ಪುನಃ ಓದಿ 16ನೇ ಅಧ್ಯಾಯ ಜ್ಞಾನೋಕ್ತಿ. ನೀಚನು ಕೇಡೆಂಬ ಕುಣಿಯನ್ನು ತೋಡುತ್ತಾನೆ. ಎಂತ ಕುಣಿಯನ್ನು ತೋಡುತ್ತಾನೆ ನೀಚನು? ಕೇಡೆಂಬ ಅಂದ್ರೆ ಬಿತ್ತುವುದನ್ನು ಕೊಯ್ಲೇಬೇಕು. ಇತರಕ್ಕೆ ಕೇಡು ಬಾಗಿದ್ರೆ ಅದು ಅವನಿಗೆ ತಿರುಗಿ ಬರ್ತದೆ. ಓಕೆ, ಅವನ ತುಟಿಗಳಲ್ಲಿ ಬೆಂಕಿ ಉರಿಯುತ್ತದೆ. ಅವನ ತುಟಿಗಳಲ್ಲಿ ಬೆಂಕಿ. ಯಾವಾಗಲೂ ದೂಷಿಸುವುದು, ಬಾಯಿ ತೆಗೆದ್ರೆ ಅವರಿವರನ್ನು ದೂಷಣೆ ಮಾಡುವಂಥದ್ದು ಕೆಲವಿರ್ತದೆ. ಮಾಡಿ ದೇವರ ಮಕ್ಕಳಲ್ಲಿ ಅಂಥದ್ದು ಬರಬಾರ್ದು. ದೂಷಣೆನೇ ಬರೋದು, ಬಾಯಿ ತೆರೆದ್ರೆ ದೂಷಣೆ. ವಾಕ್ಯ ಹೇಳ್ತಲ್ಲ ಕೀರ್ತನೆ 1:1-3. ಗೊತ್ತುಂಟ ಯಾರಿಗೆ ಬಾಯಿ ಕಾಟು ಗೊತ್ತುಂಟ? ಯಾವನು ಎಲ್ಲರೆಡಿ, ಯಾವನು ದುಷ್ಟರ ಆಲೋಚನೆಯಂತೆ ನಡೆಯದೆ ಪಾಪಾತ್ಮರ ಮಾರ್ಗದಲ್ಲಿ
ನಿಂತುಕೊಳ್ಳದೆ ಧರ್ಮನಿಂದಕರೊಂದಿಗೆ ಕೂತುಕೊಳ್ಳದೆ ಯೆಹೋವನ ಧರ್ಮಶಾಸ್ತ್ರದಲ್ಲಿ ಧರ್ಮಶಾಸ್ತ್ರವನ್ನು ಹಗಲು ಇರುಳು ಧ್ಯಾನಿಸುವವನು ಎಷ್ಟೋ ಧನ್ಯನು. ಹಲ್ಲೆಲೂಯಾ. ಓಕೆ, ಮುಂದೆ ಓದಿ. ಅವನ ತುಟಿಗಳಲ್ಲಿ ಬೆಂಕಿ ಉರಿಯುತ್ತದೆ. ತುಟಿಗಳಲ್ಲಿ ಬೆಂಕಿ, ಮಾತೆತ್ತಿ ದೂಷಣೆ ಅಂದ್ರೆ ದೂಷಿಸುವುದೇ. ಅವನು ಹಾಗೆ, ಇವಳು ಹೀಗೆ, ಅವನು ಹಾಗೆ, ಮಾತೆತ್ತಿ ದೂಷಣೆ ಬರ್ತದೆ ಬಾಯಿಂದ. ಕಾದುಕೋಬೇಕು ನಾವು. ಯಾಕೋಬ 1:26 ಓದಿ. ಜೇಮ್ಸ್ 1:26. ಯಾವನಾದರೂ ತನ್ನ ನಾಲಿಗೆಗೆ ಕಡಿವಾಣವನ್ನು ಹಾಕದೆ ತನ್ನ ಹೃದಯವನ್ನು ಮೋಸಗೊಳಿಸುವವನಾದರೆ ಅವನ ಭಕ್ತಿ ನಿಷ್ಪ್ರಯೋಜನವಾಗಿದೆ. ಆ ಭಕ್ತಿಯಿಂದ ಏನು ಪ್ರಯೋಜನ ಇಲ್ಲ. ಸುಮ್ಮನೆ ಭಕ್ತಿ ಮಾಡಿ ಆ ಕಡೆ ಹೋಗಿ ಇನ್ನೊಬ್ಬರನ್ನು ದ್ವೇಷಿಸಿ, ಇನ್ನೊಬ್ಬರನ್ನು ದೂಷಿಸಿ, ಇನ್ನೊಬ್ಬರನ್ನು ನಿಂದಿಸಿ ಏನು ಪ್ರಯೋಜನ? ಎಲ್ಲಿದೆ ನಮ್ಮ ಭಕ್ತಿ? ನಾವು ಯಾರಂತ ಅಲ್ಲೇ ಗೊತ್ತಾಗ್ತದೆ, ಎಂಥ ವಿಶ್ವಾಸ ಅಂತ ಅಲ್ಲೇ ಗೊತ್ತಾಗ್ತದೆ. ಅಲ್ಲಲ್ಲಿ ದಯಮಾಡಿ ಯಾರನ್ನು ದೂಷಿಸ್ಲಿಕ್ಕೆ ಹೋಗಬೇಡಿ. ಅಲ್ಲಲ್ಲಿ ಯಾರನ್ನ ಮೇಲೆ ತಪ್ಪು ಹೊರಿಸ್ಲಿಕ್ಕೆ ಹೋಗಬೇಡಿ, ನಿಂದಿಸ್ಲಿಕ್ಕೆ ಹೋಗಬೇಡಿ. ಇದು ಸೈತಾನ ಕೆಲಸ. ದೂಷಿಸುವಂಥ ಆತ್ಮ ಸೈತಾನನ ಆತ್ಮವಾಗಿದೆ. ತಪ್ಪು ಹೊರಿಸುವಂಥ ಆತ್ಮ ಸೈತಾನ ಆತ್ಮವಾಗಿದೆ. ಅಲ್ಲಲ್ವಿಯಾ? ಓಕೆ, ಮುಂದೆ ಓದಿ. ತುಂಟನು ಜಗಳ ಬಿತ್ತುತ್ತಾನೆ. ಯಾರು ಜಗಳ ಬಿತ್ತುದು? ಜಗಳ ಅವಾಗಲೇ ಹೇಳಿದೆ ನಾನು. ಹೇಗೆ ನಿಮ್ಮ ಇಬ್ಬರ ಸ್ನೇಹವನ್ನು ಕೆಡಿಸ್ಬೇಕಾದ ಏನಾದ್ರೂ ಬಿತ್ತಲಿಕ್ಕೆ ಹೋಗ್ತಾನೆ ಅವನು. ತುಂಟ ಏನ್ ಮಾಡ್ತಾನೆ? ಜಗಳ ಬಿತ್ತಾನೆ. ಚಾಡಿಕೋರನು ಮಿತ್ರರನ್ನು ಅಗಲಿಸುತ್ತಾನೆ. ಚಾಡಿ ಹೇಳಿ 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 ಹೇಗಾದವನು ನೋಡ್ಬೇಕು. ನಿಮ್ಮಿಬ್ಬರ ಎರಡು ಕುಟುಂಬಗಳ ಅನ್ಯೋನ್ಯತೆ ಮುರಿಯುವುದು ಅವ್ನು ನೋಡ್ಲೇಬೇಕು. ಅಲ್ಲಿವರೆಗೆ ಬಿಡಲ್ಲ, ಹೇಳ್ತಾ ಇರ್ತಾನೆ, ಏನಾದ್ರೂ ಹೇಳ್ತಾ ಇರ್ತಾನೆ. ಅವನಿಗೆ ಹೇಳಲಿಕ್ಕೆ ಅದೇ ಇರುತ್ತೆ, ಬೇರೆ ಯಾವುದಿರಲ್ಲ. ವಾಕ್ಯ ಏನ್ ಹೇಳ್ತದೆ ಗೊತ್ತುಂಟ? ಮತ್ತೆ 12 ಓದಿ, 34ನೇ ವಾಕ್ಯದಿಂದ ಓದುವ. ಸರ್ಪ ಜಾತಿಯವರೇ, ನೀವು ಕೆಟ್ಟವರಾಗಿರಲಾಗಿ ಒಳ್ಳೆ ಮಾತುಗಳನ್ನಾಡುವುದಕ್ಕೆ ನಿಮ್ಮಿಂದ ಹೇಗಾದೀತು? ಹೃದಯದಲ್ಲಿ ತುಂಬಿರುವುದೇ ಬಾಯಲ್ಲಿ ಹೊರಡುವುದು. ಬಾಯಲ್ಲಿ ಹೊರದಾದ್ರೆ ಏನು ತುಂಬಿರ್ತದಲ್ಲ? ವಾಕ್ಯ ತುಂಬಿದ್ರೆ ವಾಕ್ಯ ಮಾತಾಡ್ತೀರ. ವಾಕ್ಯ ತುಂಬಿದ್ರೆ ವಾಕ್ಯ ಮಾತಾಡ್ತೇವೆ. ದ್ವೇಷ ತುಂಬಿದ್ರೆ, ಅಗೆತನ ತುಂಬಿದ್ರೆ, ಹಲಲಿಯ ಇನ್ನೊಬ್ಬರ ಬಗ್ಗೆ ಹೊಟ್ಟೆ ಕಿಚ್ಚು ತುಂಬಿದ್ರೆ ಅದನ್ನೇ ಅದೇ ಬರ್ತದೆ ಹೊರಗಡೆ. ಹೃದಯದಲ್ಲಿ ಏನು ತುಂಬಿರಬೇಕು? 119 ಕೀರ್ತನೆ 9ನೇ ವಾಕ್ಯ, ಯೌವನಸ್ಥನು ತನ್ನ ನಡತೆಯನ್ನು ಸರಿಪಡಿಸಿಕೊಳ್ಳುವುದು ಯಾವುದರಿಂದ? ನಿನ್ನ ವಾಕ್ಯ ಗಮನಿಸುವುದರಿಂದ. 119 11 ವಾಕ್ಯ ಏನು ಹೇಳ್ತದೆ? ನಿನ್ನ ವಾಕ್ಯ ಓದಿ. 19:11. 119:11. ನಿನಗೆ ವಿರೋಧವಾಗಿ ಪಾಪ ಮಾಡದಂತೆ ನಿನ್ನ ನುಡಿಗಳನ್ನು ನನ್ನ ಹೃದಯದಲ್ಲಿ ಇಟ್ಟುಕೊಂಡಿದ್ದೇನೆ. ದೇವರಿಗೆ ವಿರುದ್ಧ ಪಾಪ ಮಾಡದಂತೆ ನುಡಿಗಳು ಎಲ್ಲಿ ಇಡಬೇಕು? ನಾವು ಹೃದಯದಲ್ಲಿ. ಇದು ಬರಬೇಕು ವಾಕ್ಯ. ಬಾತೆತ್ತಿದ್ರೆ ಬಾಯ್. ಈಗ ನಾನು ಪಟ್ ನನಗೊಂದು ವಿಷಯ ಕೊಡುವಾಗಲೇ, ವಿಷಯ ಮಾತಾಡುವಾಗಲೇ ಪಟಾಪಟ್ ವಾಕ್ಯ ಆದಿಗೆ ಬೇಕಾದ ವಾಕ್ಯ ಆದಿ ಕಾರಣ ಪ್ರಕರಣ ಬರ್ತಾ ಇರ್ತದೆ. ಅದು ತುಂಬಿದೆ ಅಲ್ಲಿ. ಅಲ್ಲಲ್ವಿಯ? ತುಂಬಿದ ವಾಕ್ಯ ಬರ್ತಾ 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 ನನಗೆ ಇನ್ನೂ 2-3 ಗಂಟೆ ಕೊಟ್ಟರು ಕೂಡ ಏನು ವಿಷಯ ಇದ್ರೆ ಬರ್ತಾ ಇರ್ತದೆ ವಾಕ್ಯಗಳು. ಕಾರಣ ಏನು? ವಾಕ್ಯ ತುಂಬಿದ. ವಾಕ್ಯ ತುಂಬ್ರಿ, ದ್ವೇಷ ತುಂಬಬೇಡಿ. ದ್ವೇಷ ತುಂಬಿದ್ರೆ ದ್ವೇಷ ಮಾತಾಡ್ತೀರಾ. ಹಾಗೆ ತುಂಬಿದ್ರೆ ಅದೇ ಬರ್ತದೆ, ಅದೇ ಹೊರಗಡೆ ಬರ್ತದೆ. ಓಕೆ, ಮುಂದೆ ಓದಿ. ಮತ್ತಾಯ ಒಳ್ಳೆಯವನು ತನ್ನ ಒಳ್ಳೆಯ ಬೊಕ್ಕಸದೊಳಗಿಂದ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ. ಒಳ್ಳೆಯ ವಸ್ತು ತೆಗೆಯುತ್ತಾನೆ. ಕೆಟ್ಟವನು ಕೆಟ್ಟ ಬಾಯಿಂದ ಪ್ರೀತಿ ಬರ್ತದೆ, ಕ್ಷಮೆಯ ಮಾತು ಬರ್ತದೆ, ಅನ್ಯೋನ್ಯತೆಯ ಮಾತು ಬರ್ತದೆ, ಕಟ್ಟುವಂತ ಮಾತು ಬರ್ತದೆ, ಎನ್ಕರೇಜ್ಮೆಂಟ್ ಮಾತು ಬರ್ತದೆ. ಎಫೆಸರ್ 4:29 ಏನ್ ಹೇಳ್ತದೆ? ನಿಮ್ಮ ಬಾಯಿಂದ ಯಾವ ಕೆಟ್ಟ ಮಾತು ಬರಬಾರದು, ಭಕ್ತಿಯನ್ನು ವೃದ್ಧಿ ಮಾಡುವಂತ ಕಾಲೋಚಿತವಾದ ಮಾತು ಬಂದ್ರೆ ಸಾಕು. ಓಕೆ, ಕಂಟಿನ್ಯೂ. ಮತ್ತೆ ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುಗಳನ್ನು ತೆಗೆಯುತ್ತಾನೆ. ಕೆಟ್ಟ ಬೊಕ್ಕಸದೊಳಗಿಂದ ಕೆಟ್ಟ ವಸ್ತುವೇ ಬರುವುದು. ಅಲ್ಲಲ್ಲಿಯ ಆದ ಕಾರಣ ಮಿತ್ರರನ್ನು ಅಗಲಿಸ್ಲಿಕ್ಕೆ ಹೋಗಬೇಡಿ, ಕುಟುಂಬಗಳನ್ನು ಅಗಲಿಸ್ಲಿಕ್ಕೆ. ಅದು ನಮ್ಮ ಕೆಲಸವಲ್ಲ, ದೇವರ ಮಕ್ಕಳ ಕೆಲಸವಲ್ಲ, ದೇವರ ಕೆಲಸ. ಕಟ್ಟುವಂಥದ್ದು 2 ಆದದನ್ನು 1 ಮಾಡುವ ದೇವರ ಕೆಲಸ, 2 ಮಾಡುವಂಥ ಸೈತಾನ ಕೆಲಸ. ಯಾರ ಪಕ್ಷ ನಾವು ಕೆಲಸ ಮಾಡ್ತಾ ಇದ್ದೇವೆ? ನಮ್ಮನ್ನೇ ಪರೀಕ್ಷೆ ಮಾಡಿಕೊಡೋಣ. ನನ್ನ ಟೈಮ್ ಎತ್ತಾಯಿತು. ಓಕೆ, ನಾನು ಇಲ್ಲಿಗೆ ಒಂದು ಸ್ವಸ್ಥತೆ ಆರಾಧನೆಗೆ ನಾನು ಹೋಗುತ್ತೇನೆ. ಇನ್ನು ಒಂದು ಚಿತ್ತ ಬಾಗಿ ದೇವರ ಚಿತ್ತ ಮತ್ತು ಅನೇಕ ವಿಷಯಗಳು ಉಂಟು.
ಚಿತ್ತಕ್ಕೆ ಸಂಬಂಧವಾಗಿ ಚಿತ್ತ ಹೇಗೆ ಕಂಡುಕೊಳ್ಳಬಹುದು, ಚಿತ್ತದ ಆಶೀರ್ವಾದಗಳ ಅನೇಕ ವಿಷಯಗಳು ಚಿತ್ತಕ್ಕೆ ಸಂಬಂಧವಾಗಿ ಅದು ಬರುವ ಭಾನುವಾರ ನಿಮ್ಮೊಟ್ಟಿಗೆ ನಾನು ಮಾತಾಡ್ತೇನೆ. ಮಧ್ಯದಲ್ಲಿ ಮಾತಾಡ್ಬೋದಾದರೆ ನೀವೆಲ್ಲರೂ ಸಿಗುವುದಿಲ್ಲ, ಆದರೆ ನೆಕ್ಸ್ಟ್ ಭಾನುವಾರ ದಿವಸ ಚಿತ್ತದ ವಿಷಯವನ್ನು ನಾನು ಮುಂದುವರಿಸ್ತೇನೆ ಪ್ರಿಯರೇ. ನಾವು ದೇವರ ಕೈಗೆ ನಾವು ಒಪ್ಪಿಸಿಕೊಡುವ ಪ್ರಿಯರೇ. ಇವತ್ತು ಅನೇಕ ವಿಷಯಗಳನ್ನು ದೇವರು ನಮ್ಮೊಟ್ಟಿಗೆ ಮಾತಾಡಿದ್ದಾನೆ. ದೇವರ ಕೈಗಳಲ್ಲಿ ನಾವು ಒಪ್ಪಿಸಿಕೊಡೋಣ. ರೀಮಾ ಶಕ್ಕೆಟ್ಟು ಅಲ್ಲೂಯ್ಯ ಪರೀಕ್ಷೆ ಮಾಡಿಕೊಳ್ಳೋಣ. ಅಲ್ಲ ನಾನು ದೇವರ ಚಿತ್ತ ಪ್ರಕಾರವಾಗಿ ಜೀವಿಸ್ತಾ ಇದ್ದೇನಾ, ಅಥವಾ ನನ್ನ ಸ್ವಂತ ಚಿತ್ತ ಪ್ರಕಾರ ಜೀವಿಸ್ತಾ ಇದ್ದೇನಾ, ಅದು ಸೈತಾನನ ಚಿತ್ತ ಪ್ರಕಾರ ಜೀವಿಸ್ತಾ ಇದ್ದೇನಾ, ಇತರರ ಚಿತ್ತದ ಪ್ರಕಾರ ನಾನು ಜೀವಿಸ್ತಾ ಇದ್ದೇನಾ? ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ ಪ್ರಿಯರೇ. ದೂಷಣೆ ನನ್ನ ಬಾಯಿಂದ ಬರಬಾರದು, ನಿಂದೆಗಳು ನನ್ನ ಬಾಯಿಂದ ಬರಬಾರದು, ತಪ್ಪು ಹೊರಿಸುವಂಥ ಮಾತು ನನ್ನ ಬರಬಾರದು, ಮಿತ್ರರನ್ನು ಅಗಲಿಸುವಂಥ ಮಾತು ನನ್ನ ಬರಬಾರದು. ನಾನು ಕಟ್ಟುವಂಥವನು, ಹಾಲಲ್ಲಿ ನಾನು ಆಶೀರ್ವಾದ ಮಾಡುವಂಥವನು, ನಾನು ಒಂದು ಮಾಡುವಂಥವನು. ಅದಕ್ಕಾಗಿ ದೇವರು ನನ್ನ ಇಟ್ಟಿದ್ದಾನೆ. 1 ಪೇತ್ರ 3:9 ಹೇಳ್ತದೆ, ಆಶೀರ್ವಾದ ಮಾಡೋದಕ್ಕಾಗಿ ನೀವು ಕರೆಯಲ್ಪಟ್ಟಿದ್ದೀರಿ ಎಂಬುದಾಗಿ. ಒಂದು ವೇಳೆ ನಾನು ಮದುವೆ ವಿಚಾರ ಆಗಿರ್ಬೋದು, ಮನೆ ಕಟ್ಟುವ ವಿಚಾರ ಆಗಿರ್ಬೋದು, ವ್ಯಾಪಾರದ ವಿಚಾರ ಆಗಿರ್ಬೋದು, ಕೆಲಸಕ್ಕೆ ಹೋಗುವಂಥ ವಿಚಾರ ಆಗಿರ್ಬೋದು, ಯಾವುದೇ ಮಕ್ಕಳ ವಿದ್ಯಾಭ್ಯಾಸದ ವಿಷಯವಾಗಿರ್ಬೋದು, ದೇವರ ಚಿತ್ತಕ್ಕನುಸಾರವಾಗಿ ತಪ್ಪು ನಾನು ಸರಿದ ಹೆಜ್ಜೆ ತಗೊಳ್ತಾ ಇದ್ದೇನೆ. ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳೋಣ. ಇವತ್ತು ತೀರ್ಮಾನ ತಗೊಳ್ರಿ, ದೇವರ ಚಿತ್ತದ ಪ್ರಕಾರವಾದ ಹೆಜ್ಜೆ ನನ್ನ ಜೀವಿತದಲ್ಲಿ ತೆಗೆದುಕೊಳ್ತೇನೆ ಎಂಬುದಾಗಿ ನಾವು ತೀರ್ಮಾನ ತಗೊಳ್ಳೋಣ ಪ್ರಿಯರೇ. ಶಕತ ರಮ ಸಿಕ್ಕಿತ್ತು ರೊಂದೊಲಿಯ ರಿಬಾ ರಮ. ಒಪ್ಪಿಸಿಕೊಡ್ರಿ. ಯಾರು ಕೈ ಎತ್ತಿ ಎದ್ದು ನಿಲ್ಲಿ ಅಂತ ನಾನು ನಿಮಗೆ ಹೇಳುವುದಿಲ್ಲ, ಆದರೆ ನಿಮ್ಮ ಒಪ್ಪಿಸುವೆ ಅದು ನಿಮಗೆ ಮತ್ತು ಯೇಸುವಿಗೆ ಬಿಟ್ಟದ್ದಾಗಿದೆ. ನಿಮ್ಮ ಮತ್ತು ಯೇಸುವಿನ ಮಧ್ಯದಲ್ಲಿರುವಂಥ ಸಂಬಂಧವಾಗಿದೆ. ಅದು ಬೇರೆ ಮನುಷ್ಯರು ನೋಡುವುದಕ್ಕಾಗಿ ಅಲ್ಲ. ಅದು ಯಾರೆಲ್ಲ ಒಪ್ಪಿಸಿಕೊಡ್ತೇನೆ, ನಿಮ್ಮ ಹೃದಯವನ್ನು ದೇವರು ನೋಡ್ತಾನೆ, ನಿಮ್ಮ ಮನಸ್ಸನ್ನು ದೇವರು ಅರಿತಿದ್ದಾನೆ. ಯೇಸುವೆ ನಿಮ್ಮನ್ನು ತಿಳಿದಿದ್ದಾನೆ. ಆತನ ಕೈಯಲ್ಲಿ ನಿಮ್ಮನ್ನು ಒಪ್ಪಿಸಿಕೊಟ್ಟು ಯಾವ ವಿಚಾರದಲ್ಲಿ ಎಲ್ಲಿ ನಾನು ಎಡವಿ ಬಿದ್ದಿದ್ದೇನೆ, ಎಲ್ಲಿ ನನ್ನ ತಪ್ಪು ನಡೆದಿದೆ ಮತ್ತು ಕೇಳಿಕೊಳ್ಳೋಣ. ದೇವರೇ, ನಿನ್ನ ಚಿತ್ತಕ್ಕ ಪ್ರಕಾರ ಜೀವಿಸುವುದಕ್ಕೆ ನೀನು ನನಗೆ ಸಹಾಯ ಮಾಡುವುದಾಗಿ ನಾವು ಕೇಳಿಕೊಳ್ಳೋಣ. ಶಕತು ರಿಯಾತ ಲಮ ಸಿಕ್ಕಿತುರು. ಥ್ಯಾಂಕ್ ಯು ಜೀಸಸ್. ಹಲ್ಲೆಲೂಯ. ಭಕ್ತನಾದ ದಾವೀದನು ಪ್ರಾರ್ಥಿಸ್ತಾನೆ 143 ಕೀರ್ತನೆ 10ನೇ ವಾಕ್ಯದಲ್ಲಿ, ದೇವರೇ ನಿನ್ನ ಚಿತ್ತ ಪ್ರಕಾರ ನಡೆಯುವುದು ನನಗೆ ಕಲಿಸು, ನಿನ್ನ ಆತ್ಮ ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ ಅಲ್ಲಿ ದಾವೀದನು ಪ್ರಾರ್ಥಿಸುವಂತ ಕೇಳ್ತೇವೆ. ಅದಕ್ಕೆ ನಾವು ಕೂಡ ಪ್ರಾರ್ಥಿಸುವ, ಕರ್ತನೇ ನಿನ್ನ ಚಿತ್ತ ಪ್ರಕಾರ ಜೀವಿಸೋದನ್ನು ನನಗೆ ಕಲಿಸು, ನಿನ್ನ ಆತ್ಮ ನನ್ನನ್ನು ಮಟ್ಟ ನೆಲದಲ್ಲಿ ನಡೆಸಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ರಿ. ರೇಖೆ ಶೋಕೋತು ರಿಯಾತ ಲಮ ಸಿಕ್ಕಿತರು. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ. ದಾಸನು ನಾನು ಈಶನು ನೀನೇ ದೇವಾ, ದಾಸನು ನಾನು ಈಶನು ನೀನೇ ದೇವಾ. ಬಲಹೀನ ನಾನು ಶಕ್ತನು ನೀನೇ ದೇವಾ, ಬಲಹೀನ ನಾನು ಶಕ್ತನು ನೀನೇ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ. ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ, ನೀರಿನ ಮೇಲಿನ ಗುಳ್ಳೆಯು ನಾನಂತೆ ದೇವಾ. ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ, ಅಲೆ ಬಂದು ಬಡಿದರು ಮುಳುಗದೆ ಸಾಗಿದೆ ದೇವಾ. ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ, ನನ್ನ ಚಿತ್ತವಲ್ಲ ನಿನ್ನ ಚಿತ್ತ ದೇವಾ. ನಾನೇನು ಅಲ್ಲ ನೀನಾದೆ ಎಲ್ಲ, ನಾನೇನು ಅಲ್ಲ ನೀನಾದೆ ಎಲ್ಲ. ಥ್ಯಾಂಕ್ ಯು ಲಾರ್ಡ್. ರಿಕಶಕ್ಕೆ ತುರಿ ಬಲ. ಹಲ್ಲೆಲೂಯಾ ಲಾರ್ಡ್. ದೇವರ ಕೈಗೆ ನಾವು ಒಪ್ಪಿಸಿಕೊಡೋಣ ಪ್ರಿಯರೇ. ನಿಮಗೋಸ್ಕರ ಪ್ರಾರ್ಥಿಸ್ತಾನೆ. ಯಾರು ಕೈ ಎತ್ತುವುದು ಬೇಡ, ಯಾರು ಎದ್ದು ನಿಲ್ಲುವುದು ಬೇಡ. ನಿಮ್ಮ ಸಮರ್ಪಣೆ ನಿಮಗೂ ಯೇಸುವಿಗೆ ಸಂಬಂಧಪಟ್ಟದ್ದು. ಈ ಸಮಯದಲ್ಲಿ ನಾವು ಒಪ್ಪಿಸಿಕೊಡೋಣ ಕರ್ತನ ಹತ್ರ. ಒಂದು ವೇಳೆ ನಮ್ಮಲ್ಲಿ ತಪ್ಪುಗಳು ಕಾಣಿಸುವುದಾದರೆ, ಪವಿತ್ರತ್ವ ತೋರಿಸಿಕೊಡುವುದಾದರೆ
ಆತನ ಮೇಲೆ ಪಶ್ಚಾತ್ತಾಪದಿಂದ ಕ್ಷಮೆಗೆ ಈ ತಪ್ಪು ನಾನು ಇನ್ನು ಮುಂದೆ ಮಾಡಲ್ಲ ಸ್ವಾಮಿ, ನಿನ್ನ ಚಿತ್ತ ಪ್ರಕಾರ ಜೀವಿಸ್ತೇನೆ ಒಪ್ಪಿಸಿಕೊಡು. ನಿಮಗೆ ಪ್ರಾರ್ಥಿಸ್ತೇನೆ ನಾನು. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆಯೇ, ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದಿಂದ ಪಾದಕ್ಕೆ ನಾವು ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ ಕರ್ತನೆ. ಒಬ್ಬೊಬ್ಬರ ಜೀವಿತಕ್ಕೆ ಬೇಕಾದಂಥ ಒಂದು ಬಿಡುಗಡೆಯನ್ನು ನಿನ್ನ ಆತ್ಮನ ಮೂಲಕ ಪ್ರಕಟಪಡಿಸಬೇಕೆಂಬುದಾಗಿ ಕರ್ತನೆ ಕೇಳಿಕೊಡ್ತಾ ಇದ್ದೇನೆ ರಾಜ್ಯ. ಪ್ರತಿಯೊಬ್ಬರು ಮುಟ್ಟು ಚಿತ್ತ ಪ್ರಕಾರವಾಗಿ ಜೀವಿಸಲು ಕೊನೆಯವರೆಗೆ ಸಹಾಯ ಮಾಡಬೇಕೆಂಬುದಾಗಿ ಕರ್ತನೆ ಕೇಳಿಕೊಳ್ತಾನೆ. ಕಾರ್ಯ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ಸಲಿ ತಂದೆಯೇ. ಕೊನೆಯದಾಗಿ ಪ್ರಾರ್ಥನೆಯನ್ನು ಮುಗಿಸುವ. ಪ್ರೀತಿ ಸ್ವರೂಪನಾದ ನಮ್ಮ ಪರಲೋಕ ತಂದೆ ಯೇಸುವಿನ ನಾಮದಲ್ಲಿ ಪವಿತ್ರಾತ್ಮನ ಸಹಾಯದ ಕರ್ತನ ಪಾದಕ್ಕೆ ಬಂದಿದ್ದೇವೆ. ಈ ಒಳ್ಳೆಯ ಸಮಯಕ್ಕೆ ಸ್ತೋತ್ರ. ಇಲ್ಲಿವರೆಗೆ ಇವತ್ತಿನ ಆರಾಧನೆ ಆಶ್ವಾಸ ನಡೆಸಕ್ಕೆ ಸ್ತೋತ್ರ. ಅನೇಕರ ಮುಟ್ಟಿದ್ದಿ ವಾಕ್ಯದ ಮಾತಾಡಿದಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಮಾನ ಮಹಿಮೆ ನಿನಗೆ ಮಾತು ಸಲ್ಲಿಸ್ತೇವೆ ಯೇಸುವಿನ ಸಲಿ ತಂದೆಯೇ. ತಂದೆ ದೇವರ ಪ್ರೀತಿ, ಕರ್ತನ ಯೇಸು ಕ್ರಿಸ್ತನ ಕೃಪೆ, ಪವಿತ್ರಾತ್ಮನ ಐಕ್ಯತೆ, ಅನ್ಯತೆ ಪರಿಪಾಲನೆ ಇಂದಿಗೂ ಎಂದಿಗೂ ಸದಾಕಾಲವು ನಮ್ಮೆಲ್ಲರ ಜೊತೆಲಿರಲಿ. ಯೇಸುವಿನ ರಕ್ತಕ್ಕೆ ಜಯ. ಜಯ ಕೊಟ್ಟ ದೇವರಿಗೆ ಅಲ್ಲೆಲುಯ್ಯ.